श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् श्रियः कान्ताय कल्याणनिधये निधयेच्छिनाम् श्रीवेङ्कटनिवासाय श्रीनिवासाय मङ्गलम् यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापुः सा लक्ष्मीर्मे प्रसीदतु। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत्। शिव शिवेति 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 वै भव भवेति 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 वा मृडमृडेति मृडेति मृडेति वै भजति यः सततं प्रणतामि यात्। वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। ब्रह्मान्ता गुरवः साक्षादिष्टं दैवं प्रियः पतिः आचार्या श्रीमदाचार्या सन्तु मे जन्म जन्मनि। नौमिन्याय सुधादिकृज्जयमुनीन् श्रीपादरार्सन्मनीन् व्यासार्यान् विविधागमाब्धिवेदान् श्रीवादिराजानपि वन्दे हंसवरन्द्रगुत्तमगुरून् वैदद्यवारान्विदीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। तैरहं सुखवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु अशेषसन्मङ्गलानि भवन्तु। हरिः ओम्। ब्रह्मरुद्रादिवन्द्यं त्वां भजे वेङ्कटनायकम् निवारयस्वानिष्ठानि साधयेष्ठानि माधव। हरिः ओम्। अस्य श्रीकल्याण्डकाण्डस्य वेदव्यास ऋषिः शतानंद ऋषिः श्रीनिवासो देवता ज्ञानभक्तिवैराग्यसिद्ध्यर्थे श्रवणे विनियोगः। हरिः ओम्। ಭಗವಂತ ಶ್ರೀಮನ್ನಾರಾಯಣ ಅಭಿನ್ನನಾದಂತಹ ಶ್ರೀನಿವಾಸ ದೇವರು ತಾವು ವಿಶೇಷವಾಗಿ ಭೂಲೋಕದ ಜನರಿಗೆ ಪರಮಾನುಗ್ರಹ ಮಾಡುವುದಕ್ಕೋಸ್ಕರವಾಗಿಯೇ ತಾವು ಧರೆಗಿಳಿದು ಬಂದು ಅನೇಕ ರೀತಿಯಾದಂತಹ ಪಾಪದ ರಾಶಿಯಲ್ಲಿ ಮುಳುಗಿ ಒದ್ದಾಡ್ತಿರುವಂತಹ ಜನರಿಗೆ ದರ್ಶನ ಮಾತ್ರದಿಂದ ತತ್ಸನ್ನಿಧಾನದಲ್ಲಿರುವಂತಹ ತೀರ್ಥಾದಿಗಳಲ್ಲಿ ಸ್ನಾನ ಮಾಡುವುದರಿಂದ ಸರ್ವ ಪಾಪಗಳನ್ನು ಕೂಡ ಪರಿಹಾರವನ್ನು ಮಾಡ್ತೇನೆ, ವಿಶೇಷವಾಗಿ ಪುಣ್ಯವನ್ನು ಸಂಪಾದನೆ ಮಾಡಿ ಎಂಬುವಂತಹ ಸದುದ್ದೇಶದಿಂದ ಭಗವಂತ ಪರಮಾನುಗ್ರಹವನ್ನು ಮಾಡಿ ಇಲ್ಲಿ ಅವತಾರವನ್ನು ಮಾಡಿದ್ದಾನೆ. ಪರ್ವತಕ್ಕೆ ತಾನು ಎರಡೂ ಕೂಡ ವೆಂಕಟ ಎಂಬ ಹೆಸರಿಂದನೇ ಪ್ರಸಿದ್ಧನಾಗಿದ್ದಾನೆ. ಆ ಪರ್ವತ ಅಚಲ, ಪರ್ವತ ಅಂದ್ರು ಅಂದರೆ ಅಚಲ ಅಂದ್ರು ಒಂದೇ. ವೆಂಕಟ ಪರ್ವತ
ಇವನ ಹೆಸರು ಕೂಡ ವೆಂಕಟ. ಪರ್ವತ ನಾಮದಿಂದಲೂ ಕೂಡ, ತನ್ನ ನಾಮದಿಂದಲೂ ಕೂಡ ಈ ಚಿಂತನೆಯನ್ನೇ ನಿಮಗೆ ಬರಲಿ, ಸರ್ವ ಪಾಪಗಳು ಕೂಡ ಪರಿಹಾರವಾಗ್ತದೆ ಎಂಬುವಂತಹ ಶ್ರೇಷ್ಠವಾದಂತಹ ಚಿಂತನೆಯನ್ನು ಮಾಡ್ತಾ, ಪ್ರಾರಂಭದಿಂದ 4 ಯುಗಗಳಲ್ಲಿ ಬರುವಂತಹ ಪರ್ವತಗಳ ಚಿಂತನೆ, ಅದರಿಂದಲೂ ಕೂಡ ಸಕಲ ಪಾಪಗಳ ನಿವಾರಣೆ. ನಂತರ ಆ ಭಗವಂತನ ಕಲ್ಯಾಣ ಮಹೋತ್ಸವದ ಅಂಗಭೂತವಾಗಿ ಅನೇಕ ಚರಿತ್ರೆಗಳು ಪ್ರಾರಂಭದಿಂದ ಪ್ರಾರಂಭವಾಗ್ತದೆ, ನಡೀತಾ ಇರುತ್ತದೆ. ಎಲ್ಲವೂ ಕೂಡ ಸರ್ವ ಪಾಪ ನಿವಾರಕವಾದಂತಹ ಮಂಗಳವನ್ನು ಉಂಟು ಮಾಡುವಂತಹದ್ದು, ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ತಂದುಕೊಡುವಂತಹದ್ದು. ಇದನ್ನ ವಿಶೇಷವಾಗಿ ದೇವರು ಅನುಗ್ರಹ ಮಾಡಲಿ ಎಂಬುವಂತಹ ಚಿಂತನೆಯನ್ನು ನಾವು ಮಾಡ್ಕೋಬೇಕು. ನಿನ್ನೆಯ ದಿನ ಭೃಗು ಋಷಿಗಳು ನಡೆಸಿದಂತಹ ಚಿಂತನೆ, ಭಗವಂತನೇ ಯಾಕೆ ಸರ್ವೋತ್ತಮ ಎಂಬುದನ್ನು ತಾವು ಬ್ರಹ್ಮರುದ್ರಾದಿಗಳ ಸರ್ವೋತ್ತಮನಾದಂತಹ ವಿಷ್ಣುವಿನ ಸಮೀಪಕ್ಕೆ ಹೋಗಿ ತಾವು ಅದರ ಬಗ್ಗೆ ತಿಳಿದುಕೊಂಡು ಬರುವುದಕ್ಕೆ ಕಳಿಸಿದರು ನಾರದರು. ಅದಕ್ಕೋಸ್ಕರವಾಗಿ ಹೋದರು. ಬ್ರಹ್ಮನೂ ಕೂಡ ಸರ್ವೋತ್ತಮನಲ್ಲ, ರುದ್ರನೂ ಕೂಡ ಸರ್ವೋತ್ತಮನಲ್ಲ, ವಿಷ್ಣುವೇ ಸರ್ವೋತ್ತಮ ಎಂಬುದಾಗಿ ಸಾರಿ ಸಾರಿ ಹೇಳಿದರು. ಅದು ಉದ್ದೇಶ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಯಾರು ಬಿಟ್ಟಿರ್ತಾರೋ ಅವರು ಯೋಗ್ಯರು ಎಂಬುದನ್ನು ಸೂಚನೆ ಮಾಡುವುದಕ್ಕೋಸ್ಕರವಾಗಿ. ಭಗವಂತನಿಗೆ ಯಾವುದೂ ಕೂಡ ಇದರ ಲೇಪವೂ ಕೂಡ ಇಲ್ಲ. ಮುಂದೆ ಬರುವಂತಹ ಜನರು ಯಾರು ಯೋಗ್ಯರಾಗ್ತಾರೆ, ಸಜ್ಜನರು ಅಂದರೆ ಯಾರು, ಯೋಗ್ಯ ವ್ಯಕ್ತಿಗಳಂದ್ರೆ ಯಾರು, ಅತ್ಯಂತ ದೊಡ್ಡ ವಂಶದಲ್ಲಿ ಬಂದವರು ಅಂದರೆ ಯಾರು, ದೊಡ್ಡ ಜಾತಿ ಅಂದರೆ ಯಾವುದು ಅಂತಂದರೆ ಇದನ್ನು ಯಾರು ಬಿಟ್ಟಿರ್ತಾರೋ ಅವರು ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು. ಕೇವಲ ದೊಡ್ಡ ವಂಶದಲ್ಲಿ ಹುಟ್ಟಿದ್ರೆ ಸಾಲದು, ಕೇವಲ ಅನೇಕ ರೀತಿಯಾದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಸಾಲದು, ಅನೇಕ ಸಂಪತ್ತಿತ್ತಂದ್ರೂ ಕೂಡ ಸಾಲದು, ಎಲ್ಲವೂ ಕೂಡ ಸುಖಮಯವಾಗಿದ್ದರೂ ಕೂಡ ಅದು ಕೂಡ ಸಾಲುವುದಿಲ್ಲ. ಮುಖ್ಯವಾಗಿ ಬೇಕಾದದ್ದು ಇದು. ಇವುಗಳನ್ನು ಬಿಟ್ಟಿದ್ರೆ ಅವನು ಯೋಗ್ಯ ಆಗುವುದಕ್ಕೆ ಸಾಧ್ಯ. ಎಷ್ಟೇ ಜ್ಞಾನವಿದ್ದರೂ ಎಷ್ಟೇ ಸಂಪತ್ತಿದ್ರೂ ಕೂಡ ಅದು ಪ್ರಯೋಜನಕ್ಕೆ, ಮುಂದೆ ಭಗವಂತನ ಅನುಗ್ರಹಕ್ಕೆ, ಮೋಕ್ಷಕ್ಕೆ ಅದು ದಾರಿಯಾಗುವುದಿಲ್ಲ. ಈ ಸಂಪತ್ತಾಗಲಿ ಕೇವಲ ಇದರ ಬಗ್ಗೆ ತಿಳಿಯದೇನೆ ಇವುಗಳನ್ನು ಹಿಡಿದುಕೊಂಡು ಜ್ಞಾನವನ್ನು ಪಡೆದುಕೊಂಡಿದ್ದರೆ ಅದು ಸಂಪೂರ್ಣವಾಗಿ ಫಲಕಾರಿ ಅಂತ ಆಗುವುದಿಲ್ಲ. ಮತ್ತೆ ಮುಂದಿನ ಜನ್ಮಗಳಿಗೆ ಹೋಗುವಂತಹದೇ ಆಗುತ್ತದೆ. ಇದನ್ನು ಅಧ್ಯಯನ ಮಾಡಿದ್ರಿಂದಾಗಿ ನ ದೇವದೋಷಣಂ ಮೃತ, ಅದು ವ್ಯರ್ಥ ಆಗೋದಿಲ್ಲ. ಆದರೆ ಕಾಮಕ್ರೋಧಾದಿಗಳನ್ನು ಬಿಟ್ಟಿಲ್ಲ, ಅದರಿಂದಾಗಿ ಮತ್ತೆ ಮುಂದಿನ ಜನ್ಮವನ್ನು ಪಡೆದು ಮತ್ತೆ ಹೀಗೆ ಮುಂದೋಗೋದಾಗುತ್ತೆ. ಇದನ್ನು ಬಿಟ್ಟು ಜ್ಞಾನಾದಿಗಳನ್ನು ಪಡೆದುಕೊಂಡ್ರೆ ಅದಕ್ಕೆ ಅದು ಪೂರ್ಣವಾದಂತಹ ಫಲ ಸಿಗುವುದಕ್ಕೆ ಸಾಧ್ಯ. ಹಾಗೆಯೇ ವಿಶೇಷವಾಗಿ ಅವುಗಳನ್ನು ಬಿಡುವುದಕ್ಕೋಸ್ಕರವಾಗಿಯೇ ಭಗವಂತ ತನ್ನ ವಿಶೇಷವಾದ ಅಂಶವನ್ನು ಭೃಗು ಋಷಿಗಳಲ್ಲಿ ಇಟ್ಟಿದ್ದಾರೆ. ನಿನ್ನೆ ದಿನ ತಿಳಿದಂತೆ ಮಹರ್ಷೀಣ ಭೃಗುರಹಂ ಅಂತ ಹೇಳಿದಂತೆ ಇವುಗಳನ್ನು ತೋರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಬ್ರಹ್ಮದೇವತ್ರ ಬಂದಾಗ ಅವರು ಸಂಪೂರ್ಣವಾಗಿ ನಿಶ್ಚೇಷ್ಟರಾಗಿದ್ದು, ಹಿರಿಯರು ಬಂದಾಗ ಗೌರವವನ್ನು ಕೊಡುವಂತಹ ಗುಣವನ್ನು ಇವರಲ್ಲಿ ಕಾಣಲಿಲ್ಲ, ಅವರಿಂದ ಮುಂದೆ ಹೋದರು. ರುದ್ರನ ಹತ್ರ ಬಂದಾಗ ಇವರು ಸ್ತ್ರೀಯ ತನ್ನ ಹೆಂಡತಿಯ ಜೊತೆಯಲ್ಲಿದ್ದಾರೆ, ಅಷ್ಟೇ ಅಲ್ಲದೇನೆ ಅನಂತರದಲ್ಲಿ ಕ್ರೋಧವನ್ನು ತೋರಿಸಿದ್ದಾರೆ. ಆದ್ದರಿಂದಾಗಿ ಇವರಲ್ಲೂ ಕೂಡ ಲಕ್ಷಣ ನನಗೆ ಕಾಣ್ತಾ ಇಲ್ಲ ಅಂತ. ನಂತರ ಭಗವಂತನ ಹತ್ರ ಬಂದಾಗ ಸರ್ವೋತ್ತಮನಾದಂತಹ ಭಗವಂತ ಪಾದವನ್ನು ತಡೆದು ಆ ನೀರನ್ನು ತಾನೂ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಹೆಂಡತಿಗೂ ಮಾಡಿ ವೈಕುಂಠಕ್ಕೆ ಪ್ರೋಕ್ಷಣೆಯನ್ನು ಮಾಡಿದ. ಇದರಿಂದಾಗಿ ಇವನೇ ಸರ್ವೋತ್ತಮ, ಯಾಕೆಂದರೆ ಇವನಲ್ಲಿ ಕಾಮಕ್ರೋಧಾದಿಗಳು ಯಾವುದೂ ಇಲ್ಲ. ಇದರಿಂದ ನಾವು ಕೂಡ ಕಾಮಕ್ರೋಧಾದಿಗಳನ್ನು ಬಿಡಲೇಬೇಕು ಅಂತ ಸಂದೇಶವನ್ನು ಕೂಡ ಇಲ್ಲಿ ನಾವು ತಿಳಿಯಬೇಕು. ಇಂತಹ ಸಂದೇಶವನ್ನು ನಾವು ಇಲ್ಲಿ ಚಿಂತನೆ ಮಾಡಿ ಮುಂದೆ ಭಗವಂತ ಇಲ್ಲಿ ಹೋಮ ಸಂಪೂರ್ಣವಾಗಿ ಭಗವಂತನೇ ಸರ್ವೋತ್ತಮ ಅಂತ ಸ್ಥಾಪನೆಯನ್ನು ಮಾಡಿದರು. ಅಂತರಲ್ಲಿ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು ಅಂತ ಇದೇ ಕ್ರಮದಲ್ಲಿ ತಾರತಮ್ಯ ಕ್ರಮವಾಗಿ ಬರ್ತಾ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಬರ್ತಾರೆ ಎಂಬುದಾಗಿ ತಿಳಿಸಿ ಮುಂದೆ ಅದೇ ಪರ್ವತದಲ್ಲಿಯೇ ಭಗವಂತವನ್ನು ಸನ್ನಿಹಿತರಾಗ್ತಾ ಇದ್ದಾನೆ. ಏನೋ ಒಂದು 4 ಯುಗಗಳಲ್ಲಿ 4 ಹೆಸರುಗಳಿಂದ ಪ್ರಸಿದ್ಧವಾಗಿತ್ತು. ಅದೇ ಪರ್ವತದಲ್ಲಿಯೇ ಭಗವಂತ ಒಂದು ಸನ್ನಿಹಿತನಾಗ್ತಾ ಇದ್ದಾನೆ. ಕೇವಲ ಈ ಯುಗಗಳಲ್ಲಿ ಈ ಹೆಸರುಗಳಿಂದ ಪ್ರಸಿದ್ಧವಾಯಿತು ಅಷ್ಟೇ ಅಲ್ಲ, ತಾನೂ ಕೂಡ ಸನ್ನಿಹಿತನಾಗಿರೋದು ಇಲ್ಲಿ ವಿಶೇಷ. ಭಗವಂತ ಬರೋದಕ್ಕಿಂತ ಮುಂಚೆ ತನ್ನ ಹಾಸಿಗೆ ಕಳಿಸ್ಬೇಕಲ್ವ. ಯಾರು ಒಬ್ರು
ಹಿರಿಯರು ಯತಿಗಳು ಹೋಗೋಕ್ಕಿಂತ ಮುಂಚೆ ಅವ್ರ ಸಂಬಂಧಪಟ್ಟವರೆಲ್ಲ ಮುಂದೆ ಹೋಗ್ತಾರೆ, ಹೋಗಿ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಕೃಷ್ಣ ಪರಮಾತ್ಮ ಬರುವುದಕ್ಕಿಂತ ಮುಂಚೆ ಬಲರಾಮ ಬಂದಿದ್ದಾಗಲಿ ಹೀಗೇನೆ ನಾವು ಚಿಂತನೆ ಮಾಡ್ತಾ ಸಾಕ್ಷಾತ್ ಶೇಷದೇವರನ್ನ ಮೊದಲಿಗೆ ಮುಂದೆ ಕಳಿಸಿದ್ದಾರೆ. ನೀನು ಪರ್ವತದ ರೂಪದಲ್ಲಿ ಏನೇ ಇರುವಂತ ಹೇಳಿ. ಮೂಲ ಸ್ಥಾನದಲ್ಲಿ ಕೂಡ ಶೇಷದೇವರು ಹಾಸಿಗೆಯಾಗಿಯೇನೇ ಇದ್ದಾರೆ, ಇಲ್ಲಿಯೂ ಕೂಡ ನೀನು ಪರ್ವತದ ರೂಪದಲ್ಲಿ ಏನೇ ಇರುವ ಸಂಪೂರ್ಣವಾಗಿ ಶೇಷದೇವರ ಅದು ರೂಪ ಎಂಬುದನ್ನು ನೀವು ಚಿಂತನೆಯನ್ನು ಮಾಡಬೇಕು. ಅಲ್ಲಿ ಬಂದು ಭಗವಂತ ಸನ್ನಿಹಿತನಾಗ್ತಾ ಇದ್ದಾನೆ. ಅಂದ್ರೆ ಏನು ಚಿಂತನೆ? ಅದೊಂದು ವೈಕುಂಠ ಸದೃಶಃ, ಯಾರೋ ಬೇರೆಯವರು ಹೇಳೋ ಮಾತಲ್ಲ ಇದು, ಸಾಕ್ಷಾತ್ ವೇದವ್ಯಾಸ ದೇವರು ಹೇಳಿದಂತಹ ಮಾತು. ವೈಕುಂಠ ಸದೃಶೋ ದಿವ್ಯೋ ನಾರಾಯಣ ಸಮಾಶ್ರಯ. ಭೂ ವೈಕುಂಠ ಅಂತ ಸುಮ್ಮನೆ ಕರೆಯೋದಿಲ್ಲ, ವೇದವ್ಯಾಸ ದೇವರು ಹೇಳಿರೋದು. ಯಾರೋ ಸುಮ್ಮನೆ ಲೌಕಿಕವಾಗಿ ಕರ್ಕೊಂಬಂದ್ರು ಅಂತ ನಾವು ಅದಕ್ಕೆ ವೈಕುಂಠ ಅಂತ ಕರೆಯೋದಲ್ಲ. ವೇದವ್ಯಾಸ ದೇವರ ಮಾತನ್ನೇ ಅನುಸರಿಸಿ ಹೇಳ್ತಾ ಇರೋದು ವೈಕುಂಠ ಅಂತ ಹೇಳಿ. ಹಾಗೇನೆ ಕೇವಲ ವೆಂಕಟೇಶ ದೇವರಲ್ಲ, ನರಸಿಂಹದೇವರ ಸನ್ನಿಧಾನವೂ ಕೂಡ ವಿಶೇಷವಾಗಿರುವಂತಹದ್ದು. ವದನಂ ವೆಂಕಟಗಿರಿ ನೃಸಿಂಹಾಚಲ ಮಧ್ಯಮ ಶ್ರೀಶೈಲ ಉಚ್ಚಭಾಗಸ್ತು ಸರ್ವಕ್ಷೇತ್ರಮಯೋ ಗಿರಿಹಿ ಅಂತ ಹೇಳಿ. ವದನ ಭಾಗ ವೆಂಕಟಗಿರಿ, ನಂತರ ಮಧ್ಯಭಾಗ ಹೃದಯ ಭಾಗ ನರಸಿಂಹದೇವರ ಸನ್ನಿಧಾನ, ನಂತರ ಶ್ರೀಶೈಲ ಉಚ್ಚಭಾಗ, ಹೀಗೆ ಸರ್ವಕ್ಷೇತ್ರಗಳಿಂದ ಕೂಡಿದಂತಹದ್ದು. ಅಂತಹ ಪರಮಮಂಗಳಕರವಾದದ್ದು. ಕೇವಲ ಒಂದು 12 ಸಾಲಿಗ್ರಾಮ ಇತ್ತು ಅಂತಂದ್ರೆ ಒಂದು ಕ್ಷೇತ್ರ ಎಂಬುದಾಗಿ ಕೇಳ್ತೀವಿ. ಆದರೆ ಇಲ್ಲಿ ಕೇವಲ ಒಂದು 12 ಸಾಲಿಗ್ರಾಮಗಳಲ್ಲ, ಭಗವಂತನ ಸರ್ವ ರೂಪಗಳು ಕೂಡ ಇಲ್ಲಿ ಸನ್ನಿಹಿತರಾಗಿದೆ. ಅನೇಕ ಸಾಲಿಗ್ರಾಮಾದಿಗಳು, ಭಗವಂತ ರೂಪಗಳು, ತೀರ್ಥಗಳು ಎಲ್ಲವೂ ಕೂಡ ಇದೆ. ಇದಕ್ಕೆ ಸಮಾನವಾದದ್ದನ್ನು ಮತ್ತೊಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಶ್ರೇಷ್ಠವಾದದ್ದು. ಆ ಪ್ರಹ್ಲಾದನಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ಭಗವಂತ ವಿಶೇಷವಾಗಿ ನರಸಿಂಹ ರೂಪದಿಂದ ಬಂದಂತಹ ಸನ್ನಿಧಾನ. ಹೀಗೆ ಆ ಕ್ಷೇತ್ರದ ಬಗ್ಗೆ ತಿಳಿಸಿ, ಏವಂ ಮನೋಹರ ಶ್ರೀಮಾನ್ ಪರ್ವತ ಪುಣ್ಯಕಾನನ ತರವೋ ದೈವತಗಣಾ ಮೃಗಾಷ್ಟ ಋಷಿಪುಂಗವಾ ಅಂತ ಈ ಭಗವಂತನೇ ಬಂದು ಸನ್ನಿಹಿತನಾದ್ಮೇಲೆ ನಾವೇನ್ ಮಾಡೋದು ಅಂತ ದೇವತೆಗಳೆಲ್ಲರೂ ಕೂಡ ಒಂದೊಂದು ರೂಪವನ್ನ ತೆಗೆದುಕೊಂಡು ಇಲ್ಲಿ ಬಂದರು. ಹೀಗೆ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ಅಂತಂದ್ರೆ ಅಲ್ಲಿ ದುಷ್ಟಶಕ್ತಿಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವದಾ ಮಾನಲವಂತನಂ ಅಂತ ಹೇಳಿ. ದೇವರ ಪೂಜೆಯಲ್ಲಿರುವಂತಹ ಒಂದೊಂದು ಮಂತ್ರಗಳು ಕೂಡ ಏನೋ ಸುಮ್ಮನೆ ಹಾಕಿದ್ದಾರೆ, ಇಲ್ಲಿ ಅದನ್ನು ಜಂಪ್ ಮಾಡ್ಬಿಡೋಣ, ಡೈರೆಕ್ಟ್ ನಿರ್ಮಾಲ್ಯ ಮಾಡೋಣ, ಡೈರೆಕ್ಟ್ ಅಭಿಷೇಕಕ್ಕೆ ಹೋಗ್ಬಿಡೋಣ, ಸಾಧ್ಯವೇ ಇಲ್ಲ. ಪೂಜೆ ಪೂರ್ಣ ಆಗೋದಿಲ್ಲ, ಫಲ ಸಿಗೋದೇ ಇಲ್ಲ. ಎಲ್ಲವೂ ಹೇಳಬೇಕು. ಬ್ರಹ್ಮಪಾರ ಸ್ತೋತ್ರವಾಗಲಿ ಎಲ್ಲವೂ ಕೂಡ ಅದರ ಅರ್ಥವನ್ನು ಕೇಳ್ತಾ ಇದ್ರೆ ಆನಂದವೂ ಆನಂದ ಆಗ್ತದೆ. ಅಂತಹ ಶ್ರೇಷ್ಠವಾದ ಅರ್ಥಗಳಿಂದ ಕೂಡಿದಂತಹದ್ದು ಪ್ರತಿಯೊಂದು ಮಂತ್ರಗಳು ಕೂಡ. ಹೀಗೇನೆ ಮುಂದೆ ಆ ಭಗವಂತನ ಅನೇಕ ರೀತಿಯಾದಂತಹ ಭಗವಂತ ಬಲ್ದು ಸನ್ನಿಹಿತನಾಗುವಂತಹ ವಿಷಯಗಳನ್ನೆಲ್ಲವೂ ಕೂಡ ಹೀಗೆ ತಿಳಿಸ್ತಾ ಇದ್ದಾರೆ. ಅಲ್ಲಿ ಅಷ್ಟೆಲ್ಲ ದೇವತೆಗಳ ಸನ್ನಿಧಾನ ಇರ್ತಾ ಇರೋದ್ರಿಂದಾಗಿ ಯಾವ ದುಷ್ಟಶಕ್ತಿಗಳು ಕೂಡ ಅಲ್ಲಿ ಬಂದಿರೋದಕ್ಕೆ ಸಾಧ್ಯ ಇಲ್ಲ, ಯಾವ ರೀತಿಯಾದಂತಹ ದುಷ್ಟ ಕೃತ್ಯಗಳು ಕೂಡ ನಡೆಯೋದೇ ಇಲ್ಲ. ಹಾಗೆ ಯಾಕೆಂದ್ರೆ ಗಂಟೆಯನ್ನು ಬಾರಿಸಿದ ಹಾಗೆ ದುಷ್ಟಶಕ್ತಿಗಳು ಹೇಗೆ ಹೋಗ್ತದೋ ಹಾಗೆ ಎಲ್ಲ ದೇವತೆಗಳು ಬಂದು ಎಲ್ಲ ಸನ್ನಿಹಿತರಾಗುತ್ತಿದ್ದಾರೆ. ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ. ಭಗವಂತ ಬರುವುದಷ್ಟೇ ಅಲ್ಲ, ಎಲ್ಲ ದೇವತೆಗಳು ಬಂದು ತನ್ನ ಸೇವೆಯನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸ್ಥಳದಲ್ಲಿ ತಾನು ಬರ್ತಾ ಇದ್ದಾನೆ. ಆಗ್ಲೇ ಹೇಳಿದಂತೆ ಮೊದಲು ಶೇಷ ರೂಪದಲ್ಲಿ ಹಾಸಿಗೆಯ ರೂಪದಲ್ಲಿ ಇದ್ದಂತೆ ಇಲ್ಲಿ ಪರ್ವತದ ರೂಪದಲ್ಲಿ ಶೇಷದೇವರು ಬಂದರು. ದೇವತೆಗಳೆಲ್ಲರೂ ಕೂಡ ಬಂದಿದ್ದಾರೆ. ತಾನು ಬರುವುದಕ್ಕೋಸ್ಕರವಾಗಿ ತಿಂತ್ರಿಣಿ ವೃಕ್ಷದ ಸಮೀಪದಲ್ಲಿ ಒಂದು ಯೋಗ್ಯವಾದ ಸ್ಥಳವನ್ನ ನೋಡಿ ಬಾ ಎಂಬುದಾಗಿ ಮೊದಲಿಗೆ ನಾರದರಿಗೆ ಆಜ್ಞೆಯನ್ನು ಮಾಡಿದ್ರು, ಯೋಗ್ಯವಾದ ಸ್ಥಳ ನೋಡು ಅಂತ ಹೇಳಿ. ಅದೇ ರೀತಿಯಾಗಿ ತಿಂತ್ರಿಣಿ ವೃಕ್ಷದ ಸ್ವಾಮಿ ಪುಷ್ಕರಣಿಯ ಸಮೀಪದಲ್ಲಿರುವಂತಹ ಸ್ಥಳವನ್ನ ಒಂದು ಯೋಗ್ಯವಾದಂತಹ ಸ್ಥಳ, ಆ ಸ್ಥಳವನ್ನ ಆರಿಸಿಕೊಂಡಿದ್ದಾನೆ. ವಲ್ಮೀಕಂ, ಹುತ್ತದ ಸ್ಥಳ, ಅದನ್ನು ಆರಿಸಿಕೊಂಡ. ಅಲ್ಲಿ ತಾನು ಸನ್ನಿಹಿತನಾಗಿದ್ದಾನೆ. ಒಂದಲ್ಲ ಎರಡಲ್ಲ 10,000 ವರ್ಷಗಳ ಪರ್ಯಂತರವಾಗಿ ಅಲ್ಲಿದ್ದಾನೆ. ಯಾಕೆ ಅಂತಂದ್ರೆ ಆ ಯುಗ ಮುಗಿಬೇಕಾಗಿದೆ, ಭೂಲೋಕದ ಜನರಿಗೆ ಅನುಗ್ರಹ ಮಾಡಬೇಕಾಗಿದೆ. ನೋಡಿ ನಮ್ಮ ಎಂಥ ದೊಡ್ಡ ಸೌಭಾಗ್ಯ. ಕಲಿಯುಗದಲ್ಲಿ ಭಗವಂತ ತಾನು ವಿಶೇಷವಾಗಿ ಈ ರೀತಿಯಾದಂತಹ ರೂಪವನ್ನು ತೋರಿಸಿದ್ದಾನೆ. ಅವಾಗೋ ಬೇರೆ ಜನ್ಮಗಳಲ್ಲಿ ಮಾಡಿದ್ರೆ ಒಂಥರ. ವೇದವ್ಯಾಸ ದೇವರದು ಅಷ್ಟೇ. ವೇದವ್ಯಾಸ ಎನ್ನುವುದು ಒಂದು ಪದವಿ. ಅದು ಆ ಪದವಿಯಲ್ಲಿ ದೇವರೇನೇ ಬಂದು ಆ ವೇದಗಳನ್ನು ವಿಭಾಗ ಮಾಡುವುದು ಪ್ರತಿ ಬಾರಿ ಮಾಡುವುದಿಲ್ಲ. ಆದರೆ ಪೂರ್ವ ಯುಗದಲ್ಲಿ ದ್ವಾಪರ ಯುಗದಲ್ಲಿ 28ನೇ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಭಗವಂತನೇ
ಆ ಸ್ಥಾನಕ್ಕೆ ಬಂದು ವೇದಗಳನ್ನು ವಿಭಾಗವನ್ನು ಮಾಡಿಕೊಟ್ಟಿದ್ದಾನೆ. ಅದನ್ನ ಅಧ್ಯಯನ ಮಾಡುವಂತ ದೊಡ್ಡ ಸೌಭಾಗ್ಯ ನಮಗೆ ಸಿಕ್ಕಿರೋದೇ ದೊಡ್ಡದು. ಪ್ರತಿ ಸಂದರ್ಭಗಳಲ್ಲಿಯೂ ಕೂಡ ಪ್ರತಿ ಯುಗಗಳಲ್ಲಿ ಏನೇನು ವೇದವ್ಯಾಸ ದೇವರ ಅವತಾರವನ್ನು ಮಾಡಬೇಕು, ಅವಾಗೇ ಎಲ್ಲವೂ ಸಂದರ್ಭದಲ್ಲೂ ಭಗವಂತ ಅವತಾರ ಮಾಡೋದೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಮಾಡಿರ್ತಾನೆ. ಅದರಲ್ಲಿ ಒಂದು 28ನೇದು ಅವನು ಮಾಡಿದ್ದನ್ನು ನಾವು ಅಧ್ಯಯನ ಮಾಡ್ತಿದ್ದೀವಲ್ಲ, ಅದೇ ದೊಡ್ಡದು ಎಂಬುದಾಗಿ ನಾವು ಚಿಂತನೆಯನ್ನು ಮಾಡ್ಕೋಬೇಕು. ಹೀಗೆ ನಂತರದಲ್ಲಿ ಹೀಗೆ ನೆನೆ ಇದರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿದಿದ್ದೇವೆ. ಹೀಗೇನೆ ಆ ಯುಗ ಮುಗಿದ ನಂತರದಲ್ಲಿ ಭಗವಂತ ಹೊರಗಡೆ ಬರಬೇಕು, ಸಿದ್ಧನಾಗಿದ್ದಾನೆ. ಅದೇ ಸಮಯಕ್ಕೆ ಲಕ್ಷ್ಮೀದೇವಿ 10,000 ವರ್ಷ ಆಯಿತು ಭಗವಂತ ನೋಡೇ ಇಲ್ಲ, ನೋಡಬೇಕು ಅಂತ ವಿಚಾರವನ್ನು ಮಾಡಿದ್ದು ಅಪೇಕ್ಷೆ ಆಗಿದೆ. ಅದಕ್ಕೋಸ್ಕರವಾಗಿ ಯಾಕೆಂದ್ರೆ ಮಕ್ಕಳು ಹಠ ಮಾಡಕ್ಕೆ ಶುರು ಮಾಡಿದ್ರು. ಯಾರು ಮಕ್ಕಳು? ಬ್ರಹ್ಮದೇವರು, ನಮ್ಮ ಮೊಮ್ಮಗ ರುದ್ರದೇವರು ಹಠ ಮಾಡಕ್ಕೆ ಶುರು ಮಾಡಿದ್ರು. ನನ್ನ ಮಕ್ಕಳು ತಂದೆ ಅಪ್ಪನ ನೋಡಬೇಕು ಅಂತೇಳಿ ಹಠ ಮಾಡಕ್ಕೆ ಶುರು ಮಾಡಿದ್ದಾರೆ. ಸರಿ ಅಂತ ಹೇಳಿ ಲಕ್ಷ್ಮೀದೇವಿ ಅವರನ್ನು ಹಸುವನ್ನಾಗಿ ಮಾಡ್ಕೊಂಡಂತೆ. ಯಾರನ್ನ? ಬ್ರಹ್ಮದೇವರನ್ನ. ರುದ್ರದೇವರನ್ನ ಕರುವನ್ನಾಗಿ ಕರ್ಕೊಂಡು ಹೋಗಿ ಆ ಚೋಳರಾಜನ ಅರಮನೆಗೆ ಹೋಗಿ ಬಿಟ್ಟಿದ್ದಾಳೆ. ಬಹುಕ್ಷೀರ ಪ್ರದಾಗಾವಹ, ಅನೇಕ ಯೋಗ್ಯವಾದ ರೀತಿಯಾದಂಥ ಶುದ್ಧವಾದಂಥ ದಷ್ಟಪುಷ್ಟವಾದಂಥ ಹಸು ಇದು. ಸಾಮಾನ್ಯವಾದ ಹಸು ಅಲ್ಲ. ಈ ಹಾಲನ್ನು ಕುಡಿದ್ರೆ ಮಕ್ಕಳಿಗೆ ಬಹಳ ಒಳ್ಳೆಯದಾಗುತ್ತೆ. ಸಾಮಾನ್ಯ ಎಲ್ಲ ಹಸು ಅಂತ ಇದಲ್ಲ ಅಂತ ಹೇಳಿ ಹಸುವನ್ನ ಕೊಟ್ಟರು. ನಂತರದಲ್ಲಿ ಅದನ್ನು ಇಟ್ಕೊಂಡು ತನ್ನ ಮಗನಿಗೆ ಇದನ್ನು ಕೊಡು ಎಂಬುದಾಗಿ, ಹಾಲನ್ನು ಮಗುವಿಗೆ ಕೊಡು ಅಂತ ಹೆಂಡತಿಗೆ ಹೇಳಿದ್ಲು. ಹೀಗೇನೆ ನಡೀತಾ ಇದೆ. ಆ ಬ್ರಹ್ಮದೇವರು ಆ ಉಳಿದಂತಹ 2,000 ಹಸುಗಳ ಜೊತೆಯಲ್ಲಿ ಇದು ಕೂಡ ಹೋಗ್ತಾ ಇದೆ, ನಿತ್ಯವೂ ಕೂಡ. ಹೋದಾಗ ನೋಡಿ ಬ್ರಹ್ಮದೇವರ ಶಕ್ತಿ ಹೇಗಿದೆ. ಅವರು ತಮ್ಮ ಮೂಲ ರೂಪದಿಂದಲೇನೆ ಹುಡ್ಕೊಂಡು ಹೋಗ್ಬಿಡುವಾಯಿತು ಭಗವಂತ ಎಲ್ಲಿದ್ದಾನೆ ಅಂತ. ಅಷ್ಟು ಬೇಡ, ಸೃಷ್ಟಿ ಮಾಡಿದಂತಹ ಭಗವಂತನಿಗೆ ಭೂಲೋಕದಲ್ಲಿ ಯಾವ ಸ್ಥಳದಲ್ಲಿ ಭಗವಂತ ಇದ್ದಾನೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವನ ಸಾಮರ್ಥ್ಯ ಸಣ್ಣದ ಬ್ರಹ್ಮದೇವರದು. ಅಂತಹದ್ರಲ್ಲಿ ಭೂಲೋಕಕ್ಕೆ ಬಂದ ಮೇಲೆ ಇಲ್ಲಿನ ರೀತಿಯಾಗಿ ನಡೆದುಕೊಳ್ಳಬೇಕು ಎಂಬುವ ಚಿಂತನೆ ರೂಪದಲ್ಲಿ ತಾನೂ ಕೂಡ ಅದೇ ರೀತಿಯಾಗಿ ನಡೆಸ್ತಾ ಇದ್ದಾನೆ. ಹಸುವಿನ ರೂಪವನ್ನು ತಾಳಿದ್ದಾನೆ. ಹಸು ಹೇಗೆ ವಾಸನೆಯನ್ನು ನೋಡ್ಕೊಂಡು ಹೋಗ್ತದೆ, ಏನೇ ಹುಡುಕಬೇಕಾದ್ರೂ ಕೂಡ ವಾಸನೆಯನ್ನು ಹುಡ್ಕೊಂಡೇ ಹೋಗುತ್ತೆ ಅದು. ಅದೇ ರೀತಿಯಾಗಿ ಆ 2,000 ಹಸುಗಳ ಜೊತೆ ಹೋಗಿ ಇದು ಮತ್ತೆ ಆ ಭಗವಂತ ಎಲ್ಲಿದ್ದಾನೋ ಅಲ್ಲಿ ಹುಡುಕಿಕೊಂಡು ಹೋಗಿದೆ ವಾಸನೆಯ ರೂಪದಲ್ಲಿ. ಕೊನೆಯಲ್ಲಿ ಆ ತಿಂತ್ರಿ ವೃಕ್ಷದ ಕೆಳಗಡೆ ಆ ವಲ್ಮೀಕದಲ್ಲಿ ಭಗವಂತನ ದರ್ಶನವಾಗಿದೆ. ಬಹಳ ಸಂತೋಷ ಆಗಿದೆ. ನೋಡಿದ ಕೂಡಲೇ ಹಾಲನ್ನು ಸುರಿಸಿದೆ. ಯಾಕೆಂದ್ರೆ ಅಲ್ಲಿ ವ್ಯರ್ಥವಾಗಿ ಹಾಲನ್ನ ಉಪಯೋಗಿಸ್ಕೊಂತ ಇದ್ರು. ಭಗವಂತನಿಗೋಸ್ಕರ ಉಪಯೋಗಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನ ದೇವರು ವಿಶೇಷವಾಗಿ ದೇವರಿಗೋಸ್ಕರವಾಗಿ ವಿಶೇಷವಾಗಿ ಸಮರ್ಪಣೆ ಮಾಡಿದೆ ಹಸು ಅಂದರೆ ಬ್ರಹ್ಮದೇವರು. ಹೀಗೇನೆ ನಿತ್ಯವೂ ಕೂಡ ನಡೀತಾ ಇದೆ. ಅವಳು ರಾಜನ ಹೆಂಡತಿ ಬಹಳ ಸಿಟ್ಟಿಗೆದ್ದಳು. ಮಗುವಿಗೆ ಹಾಲೇ ಸಿಗ್ತಾ ಇಲ್ಲ ಅಂತ ಹೇಳಿ, ನೀನೇ ಕುಡಿತಾ ಇದ್ದೀಯಾ, ಮಾಡ್ತಾ ಇದ್ದೀಯಾ ಅಂತೆಲ್ಲ ಅನೇಕ ರೀತಿಯಾಗಿ ಹೇಳಿದ್ರು. ಆದರೆ ಆ ಸಮಯಕ್ಕೆ ನೋಡಿ ಅವಳಿಗೆ ಸಿಟ್ಟು ಬಂದು ಒಡೆಯುವುದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಅವನು ಸಿಟ್ಟು ಬಂದು ಕೊಡಲಿ ತಗೊಂಬಂದ. ಇತ್ತ ಕಡೆಯಲ್ಲಿ ಅದಕ್ಕೆ ಹಸುವನ್ನು ಹುಡುಕಿಕೊಂಡು ಹೋಗಿದ್ದಾನೆ. ಹಸು ಸುಮ್ಮನೆ ವ್ಯರ್ಥವಾಗಿ ಹಾಲು ಸುರಿಸ್ತಾ ಇದೆ ಅಂತ ಸಿಟ್ಟು ಬಂದು ಹೊಡೆಯುವುದಕ್ಕೆ ಹೋದಾಗ ಭಗವಂತವನ್ನು ರಕ್ಷಣೆಯನ್ನು ಮಾಡಿದ. ನೋಡಿ ಇಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ನಮ್ಮ ಕರ್ತವ್ಯ ಏನು? ದೇವರಿಗೆ ಪೂಜೆಯನ್ನು ಮಾಡುವುದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡ್ತಾ ಇರಬೇಕು. ಫಲ ಸಿಗುತ್ತೋ ಇಲ್ಲೋ, ನಾನು ಇವತ್ತಿಷ್ಟು ಪೂಜೆ ಮಾಡ್ತೀನಿ, ನನಗೆ ಇದು ಕೆಲಸ ಆಗಬೇಕು. ಕೆಲಸವನ್ನು ಹುಡ್ಕೊಂಡು ಫಲವನ್ನು ಇಟ್ಕೊಂಡು ನಾವು ಕೆಲಸವನ್ನು ಆಗಲಿ ಪುಣ್ಯ ಸಂಪಾದನೆ ಆಗಲಿ ಮಾಡೋ ಹಾಗೆ ಇಲ್ಲ. ಮಾಡ್ತಾ ಇರಬೇಕಷ್ಟೇ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಲಾಭೋ ಜಯಾಜಯವು ಎಲ್ಲವನ್ನೂ ಕೃಷ್ಣ ಗೀತೆಯಲ್ಲಿ ನಮಗೆ ಹೇಳ್ಬಿಟ್ಟಿದ್ದಾರೆ ಮುಂಚೆನೆ. ನಿಮ್ಮ ಕೆಲಸ ಏನು? ಸುಮ್ಮನೆ ಕರ್ಮವನ್ನು ಮಾಡೋದು, ಭಕ್ತಿಯಿಂದಾಗಿ ಮಾಡೋದು. ಫಲ ಕೊಡೋ ಜವಾಬ್ದಾರಿ ನಂದು. ನಿನ್ನ ಏನು ಯೋಗ್ಯತೆಯಲ್ಲಿ ಮಾಡಿದ್ದೀಯೋ, ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡುವ ರೀತಿ ಮಾಡಿದ್ಯೋ ಅದೆಲ್ಲ ನೋಡಿ ನಾನು ಕೊಡ್ತೇನೆ. ದಯಮಾಡಿ ಅದನ್ನು ಕಟ್ ಮಾಡಿ ಪಾಪಗಳನ್ನೆಲ್ಲ ಕೂಡ ತೆಗೆದು ನಾನು ಕೊಡ್ತೇನೆ. ಹಾಗೆ ನೀವು ಪ್ರಾಮಾಣಿಕವಾಗಿ ಮಾಡೋದು ನಿನ್ನ ಜವಾಬ್ದಾರಿ. ಹೀಗೆ ಮಾಡಬೇಕು. ಅದೇ ರೀತಿಯಾಗಿ ಆ ಬ್ರಹ್ಮದೇವರು ಹಸು ರೂಪದಲ್ಲಿರೋದು ಕೇವಲ ಯಾವುದೋ ಒಂದು ಪ್ರಾಣಿ ಅಲ್ಲ. ಆದರೆ ಬ್ರಹ್ಮದೇವರಿಗೆ ಗೊತ್ತಾಗಿದೆ ಅವನು ಬರ್ತಾ ಇದ್ದಾನೆ, ಕೊಡಲಿ ತರ್ತಾ ಇದ್ದಾನೆ ಅಂತ ಹೇಳಿ, ಹೊಡಿತಾನೆ ಅಂತಲೂ ಕೂಡ ಗೊತ್ತು. ಆದರೂ ಕೂಡ ಆ ಬ್ರಹ್ಮದೇವರು ಹಸುವಿನ ರೂಪದಲ್ಲಿದ್ದಾರೆ. ಅವರು ಹಾಲನ್ನು ಸುರಿಸುವುದನ್ನು ಬಿಡ್ತಾ ಇಲ್ಲ, ಮುಂದೆ ಓಡೋಕ್ ಸಹಿತ ಹೋಗ್ತಿಲ್ಲ. ಅಲ್ಲೇನೆ ಅದೇ ರೀತಿ ಹಾಲು ಸುರಿಸ್ತಾ ಇದೆ. ಯಾಕೆ ಅಂತಂದ್ರೆ ನನ್ನ ಕೆಲಸ ಏನು? ದೇವರಿಗೆ ಹಾಲನ್ನು ಸಮರ್ಪಣೆಯನ್ನು ಮಾಡುವುದು, ಅಷ್ಟೇ ನನ್ನ ಕೆಲಸ. ನನ್ನ ಕರ್ತವ್ಯ ಪುಣ್ಯ ಸಂಪಾದನೆ, ಅದನ್ನು ನಾನು ಮಾಡ್ತಾ ಇದ್ದೇನೆ, ನಾನು ಮಾಡಬೇಕು, ನಾನು ಮಾಡ್ತಾ ಇದ್ದೀನಿ ಅಷ್ಟೇ.
ಯಾರು ಅವನಿಗೋಸ್ಕರವಾಗಿಯೇ ನಾನು ಸಮರ್ಪಣೆ ಮಾಡ್ತಾ ಇರೋದು, ಅವನನ್ನ ರಕ್ಷಣೆ ಮಾಡದೇ ಇರ್ತಾನ. ಅತ್ಯಂತ ವಿಶ್ವಾಸ, ಈ ವಿಶ್ವಾಸ ನಮಗೆ ಬೇಕು, ಅದೇ ನಮಗೆ ಬರೋದಿಲ್ಲ. ಆ ವಿಶ್ವಾಸ ಬಿಡ್ತೀವಿ, ಆಗತ್ತೋ ಕೆಲಸ, ಆಗುತ್ತೋ ಇಲ್ಲೋ ಅಂತ ಹೇಳಿ ದೇವರು ಬಂದು ಒಂದು ಹೂವೇರಿಸ್ತೇವೆ, ಆಗತ್ತೋ ಇಲ್ಲೋ ಅಂತೇಳಿ ಕೃಷ್ಣ ಒಂದು ತುಳಸಿಯನ್ನು ಏರಿಸ್ತೇವೆ. ಹೀಗೆ ನಾವು ಸಂಶಯ ಮಾಡಬಾರ್ದು. ನಮ್ಮ ಮೇಲೆ ಒಂದು ನಮಗೆ ವಿಶ್ವಾಸ ಇರಬೇಕು. ನಾನು ಮಾಡ್ತಾ ಇದ್ದೇನೆ ಈ ಪೂಜೆಯನ್ನ, ಫಲ ಸಿಕ್ಕೇ ಸಿಗುತ್ತೆ, ನಮ್ಮ ಮೇಲೆ ವಿಶ್ವಾಸ ಇಡಬೇಕು. ಕೊಡುವಂಥವನಂತೂ ಅತ್ಯಂತ ಸರ್ವೋತ್ತಮ, ಅವನ ಕೈಲಿ ಪ್ರತಿಯೊಂದು ಹಾಗೇ ಆಗ್ತದೆ. ನಮ್ಮ ಮೇಲೆ ನಾನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ನಾನು ವಿಶ್ವಾಸ ನನ್ನ ಮೇಲೆ ನನಗೆ ಬರಬೇಕು. ನನ್ನ ಕೆಲಸಕ್ಕೆ ಸಿಗತ್ತೋ ಇಲ್ಲ ಅಂತ ನನ್ನ ಮೇಲೆ ಅವಿಶ್ವಾಸನೂ ಬರಬಾರ್ದು. ದೇವರ ಮೇಲಂತೂ ಸರ್ವಥಾ ಬರಲೇಬಾರದು. ಈ ಸಂಶಯ ಬಂತು ಅಂದರೆ ಈ ಸಮಸ್ಯೆಗಳು. ಸಂಶಯವನ್ನೇ ಪಡಬಾರದು. ವಿಶೇಷವಾಗಿ ಭಕ್ತಿಯಿಂದಾಗಿ ಆ ಕಾರ್ಯವನ್ನು ಮಾಡಬೇಕು ಅಂತ ಸೂಚನೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯವನ್ನು ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಭಗವಂತ ಬಂದು ರಕ್ಷಣೆಯನ್ನು ಮಾಡಿದ. ಇದೇ ರೀತಿಯಾಗಿ ಎಂಥ ಸಂದರ್ಭವನ್ನು ಕೂಡ ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ. ನಾವು ನನ್ನ ಸಂಪೂರ್ಣವಾಗಿ ನಂಬಬೇಕಷ್ಟೇ ಎಂಬುವಂತಹ ಸಂದೇಶವು ಇದರಿಂದ ನಾವು ತಿಳಿಬೇಕು. ಅದೇ ರೀತಿಯಾಗಿ ಅವನು ಹೊಡೆದಿದ್ದಾನೆ, ರಕ್ತ ಚಿಮ್ಮಿದೆ, ಸಪ್ತ ತಾಲ ವೃಕ್ಷದ 7 ತಾಲ ವೃಕ್ಷದಷ್ಟು ಮೇಲೆ ಹಾರಿದೆ. ಅವರು ಅದನ್ನು ನೋಡೇ ಸತ್ತು ಹೋದ. ನಂತರದಲ್ಲಿ ಬ್ರಹ್ಮದೇವರು ಬಂದು ಅಲ್ಲಿ ಮನೆ ಮುಂದೆ ಅಳ್ತಾ ಇದೆ, ಜೋರೋದನ ಮಾಡ್ತಾ ಇದೆ. ಆ ಶಬ್ದವನ್ನು ಕೇಳಿ ಏನೇ ಕೊಟ್ಟು ಕಳಿಸಿದ. ಈ ಘಟನೆ ನೋಡಿ ರಾಜನೇ ಬಂದಾಗ ಶಾಪವನ್ನು ಕೊಟ್ಟಿದ್ದಾನೆ. ವಿಷಾಚೋ ಭವ ದುರ್ಬುದ್ಧಿ ಮದ್ದುಃಖ ದಾನ ಕರ್ಮಣ, ನೀನು ಶಾಪ ಕೊಡ್ತಾ ಇದ್ದೇನೆ, ನಿನಗೆ ಪಿಶಾಚನಾಗು ಎಂಬುದಾಗಿ ಶಾಪ ಕೊಟ್ಟಿದ್ದಾನೆ. ನಿನಗೆ ಗೊತ್ತಾಗೋದಿಲ್ವಾ ಈ ರೀತಿ ಮಾಡಿದ್ದೀಯಲ್ಲ ಅಂತ. ಅವನು ಮಾಡದೇ ಇದ್ದು ಕೂಡ ತನ್ನ ಭಕ್ತರು ತನ್ನ ಸೇವಕರು ಮಾಡಿದ್ರಿಂದ ಅವನಿಗೆ ಮಾಡಿದಂತೆ ಆಗುತ್ತದೆ. ನಂತರದಲ್ಲಿ ಅವನು ಮತ್ತೆ ಕೇಳ್ತಾ ಇದ್ದಾನೆ, ಯಾಕಪ್ಪ ನಂಗೆ ಈ ರೀತಿಯಾದಂಥ ಶಿಕ್ಷೆ ಕೊಟ್ಟೆ? ಕಿಮರ್ಥಂ ಶಬ್ದವಾನ್ ದೇವ ಅಪರಾಧಿ ವಿವರ್ಜಿತಂ ಅವಿಚಾರ್ಯ ಜಗನ್ನಾಥ ಕಿಮ್ಮಯಾಚರಿತಂ ಪುರ ನ ಜಾನೇಹಂ ಕಿಂಚಿದಪಿ ದವ ದುಃಖಕರಂ ಹರೇ ಆ ದುಃಖ ಮತಲಂ ಪ್ರಾಪ್ತಂ ಕಥಮತ್ರ ಜಗತ್ಪತೆ. ನನಗೇನು ವಿಷಯನೇ ಗೊತ್ತಿಲ್ಲ, ನನ್ನಷ್ಟಕ್ಕೆ ನಾನು ರಾಜ್ಯದಲ್ಲಿದ್ದೀನಿ, ಇಂತಹದರಲ್ಲಿ ನನಗೆ ಈ ರೀತಿಯಾದಂಥ ಘೋರವಾದಂಥ ಶಿಕ್ಷೆಯನ್ನು ಕೊಟ್ಬಿಟ್ಟೆಲ್ಲ ನೀನು, ಯಾಕೆ ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಭಗವಂತ ಇದರಿಂದ ಏನು ಹುತ್ತದಿಂದ ಮೇಲೆ ಬಂದಾಗ ತನ್ನ ರೂಪವನ್ನು ತೋರಿಸಿದ್ದಾನೆ. ಭಗವಂತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಅವನು ಶ್ರೀನಿವಾಸ ದೇವರು ಅಂತ ಹೇಳಿ ವಿಶೇಷ ನಮಸ್ಕಾರವನ್ನು ಮಾಡಿದಾಗ ಅವನು ಹೇಳ್ತಾನೆ, ಭಗವಂತ ನೋಡಿ ಎಂತ ಮಾತು ಹೇಳ್ತಾನೆ ಆಗ, ಪಾಪಿಷ್ಟೋಹಂ ದುರಾಚಾರ ಅವಿಚಾರ್ಯ ನರೋತ್ತಮ ಅಜ್ಞಾನಿ ನಾತಿ ದುಃಖೇನ ವೃಥಾ ಶಾಪೋಮಯಾರ್ಪಿತ. ಎಂತ ಮಾತು ನೋಡಿ, ನಾನು ಪಾಪಿಷ್ಟ, ನಾನು ವಿಚಾರವನ್ನು ಮಾಡದೇನೆ ಶಿಕ್ಷೆ ಕೊಟ್ಬಿಟ್ಟೆ ಅಂತ. ನಮಗೆ ಸಿಟ್ಟು ಬಂದಾಗ ನಾವು ಹಂಗೆ ಮಾಡ್ತೀವಿ ನೋಡಿ, ತಕ್ಷಣದಲ್ಲಿ ಏನೋ ಒಂದು ತಿರುಗಿ ಅಂದ್ಬಿಡೋದು ಅಥವಾ ಏನೋ ಒಂದು ಮಾಡ್ಬಿಡೋದು, ಅದೇ ದೊಡ್ಡ ಸಮಸ್ಯೆ ಆಗಿ ಕುಳಿಸ್ಕೊಂಡ್ಬಿಡುತ್ತೆ. ಸ್ವಲ್ಪ ವಿಚಾರವನ್ನು ಮಾಡಿದ್ರೇನೆ ಅದಕ್ಕೆ ಸರಿಯಾದ ದಾರಿ ಸಿಗುತ್ತದೆ, ಅದನ್ನು ನಾವು ಮಾಡೋದಿಲ್ಲ. ಪಾಪಿಷ್ಟ ನಾನು, ದುರಾಚಾರ ವಿಚಾರ ಮಾಡದೇನೆ ಈ ರೀತಿಯೆಲ್ಲ ಮಾಡ್ತೇನೆ ಅಂತ ಅಜ್ಞಾನದಿಂದ ಈ ರೀತಿ ಮಾಡ್ತಾ ಇದ್ದೇನೆ ಅಂತ ಅನೇಕ ರೀತಿಯಾಗಿ ತನ್ನನ್ನು ತಾನೇ ಬೈಕೊಂಡ. ಏನಿದು, ಯಾರೋ ಬೇರೆಯವರು ನಾಸ್ತಿಕರು ಭಗವಂತನನ್ನ ದೇವರನ್ನ ಬೈದ್ರೆ ಒಂಥರ, ಇಲ್ಲಿ ನೋಡಿದರೆ ಸ್ವಯಂ ತಾನೇ ಬೈಕೊಂತಾ ಇದ್ದಾನಲ್ಲ, ಅಂದ್ರೆ ಏನಿದು ಸತ್ಯನಾ ಹೇಗೆ ಅಂತ ಸಂಶಯ ಬಂದ್ಬಿಡತ್ತ. ಅದಕ್ಕೋಸ್ಕರವಾಗಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಯಾಕೆ ಆ ವ್ಯಾಖ್ಯಾನಗಳು ಮುಖ್ಯ? ಜಯತೀರ್ಥರ ವಾಕ್ಯಗಳೆಲ್ಲ, ಶ್ರೀಮದಾಚಾರ್ಯರ ವಾಕ್ಯಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳ, ವಾದಿರಾಜರ, ವ್ಯಾಸರಾಜರ ವ್ಯಾಖ್ಯಾನಗಳಲ್ಲಿ ಯಾಕೆ ಮುಖ್ಯ ಅಂತಂದ್ರೆ ಹೀಗೆ ಮೋಹಗೊಳಿಸುವಂತಹ ವಾಕ್ಯಗಳು ಕೂಡ ನಮಗೆ ಕಾಣುತ್ತೆ. ಯಾಕೆ ಅಂದ್ರೆ ಅಯೋಗ್ಯರಾದವರು ಕೂಡ ಅಧ್ಯಯನಾದಿಗಳನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಇದು ಯೋಗ್ಯವಾದದ್ದಲ್ಲ, ಅವರು ತಮಸ್ಸಿಗೆ ಹೋಗೋದಕ್ಕೆ ಯೋಗ್ಯರಾದವರು. ಆದರೆ ಅವರು ಈ ರೀತಿಯಾದಂಥ ಎಲ್ಲವನ್ನು ಕೂಡ ತಿಳಿದುಕೊಳ್ಳುವುದು ಅವರ ಜೀವಕ್ಕೆ ಯೋಗ್ಯವಾದದ್ದಲ್ಲ. ತಮೋ ಯೋಗ್ಯರಾದಂತಹ ಜೀವ ತಮಸ್ಸಿಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಬುದ್ಧನಾಗಿ ಅವತಾರವನ್ನು ಮಾಡಿ ಮೋಹವನ್ನು ಮಾಡಿದ. ಜಗತ್ತೆಲ್ಲ ಶೂನ್ಯ ಅಂತಂದ್ರೆ ಎಲ್ಲ ಅದನ್ನೇ ನಂಬ್ಕೊಂಡು ಹೋಗ್ಬಿಟ್ರು, ಅದೊಂದು ಧರ್ಮ ರೂಪದಲ್ಲಿ ಏನೇ ಬೆಳ್ಕೊಂಡು ಹೋಯಿತು. ಆದರೆ ಅದರ ಮೂಲ ಅರ್ಥವನ್ನೆಲ್ಲ ನೋಡಿದಾಗ ವೇದದಲ್ಲಿಯೂ ಕೂಡ ಆ ರೀತಿಯಾದಂಥ ಶಬ್ದಗಳು ಬರುತ್ತದೆ. ಅವುಗಳ ಅರ್ಥವನ್ನು ಸರಿಯಾಗಿ ತಿಳಿದು ನೋಡಿದಾಗ ಆ ಶಬ್ದಕ್ಕೆ ಭಗವಂತ ಎನ್ನುವಂಥ ಅರ್ಥ ಎಲ್ಲ ಇದೆ, ಸರ್ವತ್ರ ವ್ಯಾಪ್ತನಾದವನು ಅಂತ ಅರ್ಥವೂ ಬರುತ್ತದೆ. ಅದೇ ಮೇಲೆ ನೋಟಕ್ಕೆ ಅರ್ಥ ಆ ರೀತಿ ತೋರ್ದ್ಬಿಡುತ್ತೆ. ಹಾಗೇನೆ ಯಾರು ಅಯೋಗ್ಯರಿದ್ದಾರೋ ಅವರು ಈ ರೀತಿಯಾಗಿ ತಿಳಿದುಕೊಂಡು ಅವರು ತಮೋಯೋಗ್ಯವರಾಗಿ ತಮಸ್ಸಿಗೆ ಹೋಗಲಿ ಎಂಬುವಂಥ ಉದ್ದೇಶದಲ್ಲಿ ಅವನು ಈ ರೀತಿಯಾಗಿ ಅವನು ತೋರಿಸಿದ್ದಾನೆ, ಅಥವಾ ಲೀಲೆಯ ರೂಪದಲ್ಲಿಯೂ ಕೂಡ ತೋರಿಸ್ತಾ ಇರ್ತಾನೆ. ಇಲ್ಲಿ ನೋಡಿ, ಮೇಲೆ ಶಬ್ದಕ್ಕೆ ಪಾಪಿಷ್ಟ, ಕನ್ನಡದಲ್ಲೂ ಕೂಡ ಪ್ರಯೋಗ ಮಾಡ್ತೀವಿ ಪಾಪಿಷ್ಟ ಅಂತ. ಏನು ಪಾಪಿಷ್ಟ ಶಬ್ದಕರ್ತ ಅಂದರೆ ಪಾಪ ನಿಯಾಮಕ. ಹಿಂದೆ ವಿಘ್ನೇಶ ಅಂತ ಬಂತಲ್ಲ ಗಣಪತಿಗೆ, ವಿಘ್ನೇಶ ಅಂತಂದ್ರೆ ಏನು? ಕೃಷ್ಣಾನ ವಿಘ್ನಕರ್ತ, ಸುಚರಿತ ಚರಿತ ಸ್ತೋಮ ವಿಜ್ಞಾಪ ಹರ್ತ ಅಂತೇಳಿ.
ಅವನು ವಿಘ್ನಗಳನ್ನು ಕೊಡುವವನು ಅವನು, ನಾಶ ಮಾಡುವವನು ಅವನು, ಅಲ್ವಾ? ಅದೇ ರೀತಿಯಾಗೇನೆ ಇಲ್ಲೂ ಅಷ್ಟೇ. ಪಾಪಿಷ್ಟ ಅಂದ್ರೆ ಏನು? ಪಾಪ ನಿಯಾಮಕ, ಪಾಪಗಳನ್ನು ಕಳೆಯುವುದಕ್ಕೂ ಯೋಗ್ಯನಾದವನು, ಪಾಪಗಳನ್ನು ಕೊಡುವುದಕ್ಕೂ ಯೋಗ್ಯನಾದವನು, ಎಲ್ಲವೂ ಕೂಡ ಅವನ ಅಧೀನವೇ ಆಗಿರೋದ್ರಿಂದಾಗಿ ಅವನು ಪಾಪಿಷ್ಟ ಶಬ್ದದಿಂದ ಯೋಗ್ಯ ವಾಚ್ಯನಾಗಿದ್ದಾನೆ, ಏನು ತಪ್ಪಲ್ಲ ಎಂಬುದಾಗಿ ತಿಳಿಸ್ತಾರೆ. ಅದಕ್ಕೋಸ್ಕರ ಈ ವ್ಯಾಖ್ಯಾನಗಳ ಅವಶ್ಯಕತೆ ಇರ್ತದೆ. ಮತ್ತೆ ದುರಾಚಾರ, ಏನಪ್ಪ ದುರಾಚಾರ ಎಂದು ತಾನೇ ಹೇಳ್ಕೊಂತೇನಲ್ಲ, ಎಂತ ಅವ್ರ ಮೇಲೆ ಸದಾಚಾರ ಗ್ರಂಥಗಳೆಲ್ಲ ಬರೀತಾರೆ, ಮತ್ತೆ ಇವನು ದುರಾಚಾರ ಅಂತ ಅವನೇ ಹೇಳ್ಕೊಂಡ್ರೆ ಹೆಂಗಿದು ಅಂತ. ಶ್ರೀಮದಾಚಾರ್ಯರು ಸದಾಚಾರ ಅಂತ ಗ್ರಂಥ ಬರೀತಾರೆ, ಸದಾಚಾರ ಸ್ಮೃತಿ ಅಂತ, ಇವರು ತಾನು ದುರಾಚಾರ ಅಂತ ಹೇಳ್ಕೊಂಡ್ರೆ ಹೆಂಗಿದು ಅಂತಂದ್ರೆ, ದುರ್ ಶಬ್ದಕ್ಕೆ ದುಸ್ಸಾಧ್ಯ ಅಂತ ಅರ್ಥ ಇದೆ. ದುಸ್ಸಾಧ್ಯವಾದಂತಹ ಆಚರಣೆಗಳನ್ನು ಮಾಡುವುದಕ್ಕೆ ಸಮರ್ಥನಾದವನು ಭಗವಂತ. ತ್ರಿವಿಕ್ರಮವಾಗಿ ಯಾರ ಕೈಯಲ್ಲಿ ಸಾಧ್ಯ ಇದೆ? ಚೂರು ಕಾಲ್ ಮೇಲೆ ಎತ್ತಿದ್ರೆ ಅಯ್ಯೋ ಕಾಲು ನೋವು ಬಂತು. ಒಂದು ಯೋಗಾಸನ ದಿನ, ಯೋಗ ಡೇ ಅಂತ ಒಂದು ದಿನ ಮಾಡ್ತಾರೆ ವರ್ಷಕ್ಕೊಂದ್ಸತಿ. ಎಲ್ಲರೂ ಯೋಗ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಸರಿ ಮಾಡೋಣ ಅಂತ ಚೂರು ಕಾಲು ಎತ್ತಿದ್ರೆ ಕಾಲು ನೋವು ಬಂತು, 3 ದಿನ ಕಾಲೇ ಎತ್ತದಿಲ್ಲ ಆಮೇಲೆ. ಅಂಥದ್ರಲ್ಲಿ ಇಂಥ ಪರಿಸ್ಥಿತಿ ನಮ್ದು. ಅಂಥದ್ರಲ್ಲಿ ಅವನಿಗೆ ಈ ರೀತಿಯಾಗಿ ಭಗವಂತ ಕಾಲನ್ನು ಎತ್ತಿ ಬ್ರಹ್ಮಾಂಡದವರೆಗೂ ತಗೊಂಡು ಹೋದ ಅವನು. ಈ ರೀತಿಯ ದುಸ್ಸಾಧ್ಯವಾದಂತಹ ಕಾರ್ಯಗಳು ಕಂಬದಿಂದ ಹೊರಗೆ ಬರೋದು. ಆ ಹಿರಣ್ಯಕಶಿಪು ಇಮ್ಯಾಜು ಮಾಡಿರ್ಲಿಲ್ಲ ಅಂತ, ಇವನು ಕಂಬದಿಂದ ಬರ್ತಾನೆ ಅಂತ ನೋಡಿ ಅಷ್ಟು ನೋಡಿದ ತಕ್ಷಣ ಗಾಬರಿ ಆಗಿದ್, ಮತ್ತೆ ಕೊಲ್ಲೋದು ಆಮೇಲೆ ಅದು ನೋಡೇ ಗಾಬರಿ ಆಗಿದೆ. ಹೇಗೆ ಸಾಧ್ಯ? ಎಲ್ಲವೂ ಕೂಡ ದುಸ್ಸಾಧ್ಯವಾದಂತಹ ಕಾರ್ಯವನ್ನು ಕೂಡ ಮಾಡುವುದಕ್ಕೆ ಸಮರ್ಥನಾದವನು ಭಗವಂತ. ಅದಕ್ಕೋಸ್ಕರವಾಗಿ ದುರಾಚಾರ ನೋಡಿ ಎಲ್ಲ ಹೇಗಿರ್ತಾವ ಒಂದೊಂದು ಶಬ್ದಗಳು. ಅವಿಚಾರ್ಯ, ವಿಚಾರ ಮಾಡೋದೇ ಬೇಡ. ಲಕ್ಷ್ಮೀದೇವಿಯೇನೇ ವಿಚಾರ ಮಾಡದೇನೆ ಎಲ್ಲವನ್ನೂ ಕೂಡ ತಿಳ್ಕೊಂತಾಳಂತೆ. ಈಶಾದನ್ಯತ್ರ ಅನಾಲೋಚನಪಿ ಯಜ್ಞಾನಂ, ಸಮಸ್ತ ಜಗತ್ತಿನ ವಿಷಯಗಳನ್ನ ಅವಳು ವಿಚಾರ ಮಾಡೋದೇ ಬೇಡಂತೆ. ಅವಳು ವಿಚಾರ ಮಾಡದೇನೆ ಸರ್ವ ವಿಷಯಗಳ ಜ್ಞಾನ ಅವಳಿಗೆ ಆಗ್ತದಂತೆ ಲಕ್ಷ್ಮೀದೇವಿಗೆ. ಈಶಾದನ್ಯತ್ರ ಅಂತ ಒಂದು ಶಬ್ದ ಇಡ್ತಾರಲ್ಲಿ ನೋಡಿ. ಭಗವಂತನ ಬಗ್ಗೆ ವಿಚಾರ ಮಾಡಲೇಬೇಕು. ನೆನ್ನೆ ದಿನ ಹೇಳಿದ್ದು ಗುಣಗಳ ಬಗ್ಗೆ ಅವಳೆಲ್ಲ ಎಣಿಸ್ತಾ ಇದ್ದಾಳೆ, ಇನ್ನೂ ಮುಗ್ದಿಲ್ಲ ಅದು ಲೀಸ್ಟು ಅಂತ ಅದು. ಆದರೆ ಬ್ರಹ್ಮಾದಿಗಳಿಂದ ಹಿಡಿದು ಉಳಿದ ಜಗತ್ತಿನ ವಿಷಯಗಳ ಬಗ್ಗೆ ಎಲ್ಲ ಅವಳು ವಿಚಾರ ಮಾಡೋದೇ ಬೇಡ. ಅದು ಹೆಂಗೆ ಅಂತ ನಮ್ಮ ಕಲ್ಪನೆಗೆ ಬರೋದೇ ಇಲ್ಲ. ವಿಚಾರ ಮಾಡ್ದೇನೆ ಹಿಂಗೆ ಗೊತ್ತಾಗುತ್ತೆ ನಮಗೆ ಕಲ್ಪನೆ ಬರಲ್ಲ, ಅದು ನಮ್ಮ ಯೋಗ್ಯತೆ ಅಷ್ಟಿಲ್ಲ. ವಿಚಾರ ಮಾಡದೇನೆ ಅದು ಗೊತ್ತಾಗ್ಬಿಡುತ್ತೆ ಅವಳಿಗೆ, ಲಕ್ಷ್ಮೀದೇವಿಗೆ. ಹಾಗೇನೆ ಇವಳು ಭಗವಂತ, ಇವನು ಸರ್ವೋತ್ತಮನಾದವನು. ಲಕ್ಷ್ಮೀ ವಿಷಯದಲ್ಲಾಗಲಿ ಜಗತ್ತಿನ ವಿಷಯದಲ್ಲಾಗಲಿ ಎಲ್ಲ ವಿಷಯವೂ ಕೂಡ ಇವನು ವಿಚಾರ ಮಾಡೋದೇ ಬೇಡ. ವಿಚಾರ ಮಾಡದೇನೆ ಅವನಿಗೆ ಎಲ್ಲವೂ ಕೂಡ ಗೊತ್ತಾಗಿ ಹೋಗ್ಬಿಡುತ್ತದೆ. ಆದ್ರಿಂದ ಅವಿಚಾರಿಯ ನರೋತ್ತಮ ಅಂತ, ಅದರಲ್ಲಿ ನರಗಳಲ್ಲಿ ಮನುಷ್ಯರಲ್ಲಿ ಅತ್ಯಂತ ಉತ್ತಮನಾದವನು. ಯಾಕಂದ್ರೆ ಆ ರೀತಿ ರೂಪವನ್ನು ಈಗ ತಾಳಿದ್ದಾನೆ, ಅದರಿಂದ ನರೋತ್ತಮ ಅಂತ ಪ್ರಯೋಗ ಮಾಡ್ತಾರೆ. ಅಜ್ಞಾನೇನಾತಿ ದುಃಖೇನ, ಅಜ್ಞಾನದಿಂದ ನಾವು ಈ ತರ ಮಾಡ್ಬಿಟ್ಟೆ ಅಂತ. ಏನು ಅಜ್ಞಾನ? ಅಕಾರೋ ಬ್ರಹ್ಮ ಉಚ್ಯತೆ, ಹಿಂದೆ ಹೇಳ್ಕೊಟ್ರು. ಬ್ರಹ್ಮದೇವರಿಗೂ ಕೂಡ ಜ್ಞಾನವನ್ನು ಕೊಡುವವನು, ಅದಕ್ಕೋಸ್ಕರವಾಗಿ ಅಜ್ಞಾನ. ಹೀಗೇನೆ ಅನೇಕ ರೀತಿಯ ಆ ಶಬ್ದಕ್ಕೆ ವಿಷ್ಣು, ಆ ತನ್ನ ಜ್ಞಾನ ವಿಶೇಷವಾದ ಎಲ್ಲರಿಗೂ ಕೂಡ ಜ್ಞಾನ ಪ್ರದಾನ ಆದವನು, ಆದ್ರಿಂದಾಗಿ ಅಜ್ಞಾನ. ಹೀಗೆ ಅನೇಕ ರೀತಿಯಾಗಿ ಅದನ್ನು ತಿಳಿಸ್ತಾರೆ. ಆದ್ರಿಂದಾಗಿ ಯಾವ ಶಬ್ದಲ್ಲೂ ಕೂಡ ಏನೋ ನನ್ನ ಪಾಪಿಷ್ಟ ಅಂತ ತಿಳಿಯುವುದಾಗಲಿ ದುರಾಚಾರ ಯಾವುದು ಕೂಡ ಇಲ್ಲ. ಎಲ್ಲವೂ ಕೂಡ ಶುದ್ಧವಾದಂಥ ಅರ್ಥವೇ ಇದರಿಂದ ನಮಗೆ ತಿಳಿದು ಬರುತ್ತದೆ. ಆದರೂ ಕೂಡ ಈಗ ನಾನು ಶಾಪ ಕೊಟ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಸತ್ಯ ಸಂಕಲ್ಪ. ನಾನು ನೋಡಿ ಹೆಂಗೆ ಹೇಳತ್ತಂಗೆ ಹೇಳ್ದ, ನಾನು ಸತ್ಯ ಸಂಕಲ್ಪ. ಅದನ್ನು ಏನು ಇವನು ಹೇಳೋದು ಕೇಳಿದ್ರೆ ನಂದು ಇದೆಲ್ಲ ತೆಗಿತಾನ, ಶಾಪ ಫುಲ್ ಕಟ್ ಮಾಡಿಬಿಡ್ತಾನೆ ಅಂದ್ಕೊಂಡ. ಹಂಗೆಲ್ಲ ತೆಗಿಯೋಕ್ಕಾಗಲ್ಲ, ಶಾಪ ಕೊಟ್ಬಿಟ್ಟಿದ್ದೀನಿ, ಸ್ವಲ್ಪ ಕನ್ಸೆಷನ್ ಮಾಡ್ತೀನಿ ಇಂದ ಕಲಿಯುಗ ಮುಗಿಯೋವರೆಗೂ. ಏನೇನು 4,36,000 32,000 ವರ್ಷ ತನಕ ಏನು ಒಂದಿನ ಹೇಳ್ದಂಗೆ ಹೇಳ್ತಾನೆ. 4 ಲಕ್ಷ ಅಂದ್ರೆ ಏನು ಕತೆ? ಅಲ್ಲಿವರೆಗೂ ನೀನು ಪಿಶಾಚಿಯಾಗಿರು, ಆಮೇಲೆ ಮುಕ್ತಿ ಆಗ್ತೀಯ. ಅವನಿಗೆ ಸಮಾಧಾನ ಆಗೋದಿಲ್ಲ, ಇನ್ನೂ ಸ್ವಲ್ಪ ಏನಾರ ಕನ್ಸೆಷನ್ ಕೊಡು ಅಂತ ಕೇಳಿ. ಆಯ್ತು ಸರಿ ಅಂತ ಹೇಳಿ ಮುಂದೆ ಆಕಾಶ ರಾಜ ನನಗೆ ಮದುವೆ ಸಮಯದಲ್ಲಿ ಬಂಗಾರದ ಕಿರೀಟವನ್ನ ಕೊಡ್ತಾನೆ. ಎಷ್ಟು ಗೊತ್ತಾ ಅದು ಎಷ್ಟು ಭಾರ ಇತ್ತು ಅಂತಂದ್ರೆ 20,000 ಏನು ಗ್ರಾಮ್ ಅಂತೀವಲ್ಲ ನಾವು, 20,000 ಗ್ರಾಮ್ ಅಷ್ಟಿತ್ತಂತ. ಇತಿ ಕಾಲಾವಿದಂ ಕೃತ್ವ ರಾಜ್ಞಾ ಸಸ್ಯಜ ಮಾಧವ ಸುಖಸ್ಯ ಕಾಲಂ ಸಂಸೂತ್ಯ ಅವತಾರ ಪ್ರಯೋಜನ. ತನ್ನ ಅವತಾರ ಸಾರ್ಥಕತೆಯನ್ನು ತೋರಿಸುವುದಕ್ಕೆ ಎಲ್ಲ ರೀತಿಯ ತೋರಿಸ್ತಾ ಇದ್ದಾನೆ. ಹಾಗೇನೆ ಅವನಿಗೆ ಆ ಸಮಯದಲ್ಲಿ ನಿನಗೆ ಏನು ಶುಕ್ರವಾರದ ದಿನ ಅದನ್ನು ಇಡ್ತಾರೆ 6 ಘಟಿಕೆಗಳ ಕಾಲದಲ್ಲಿ, ಆ ಸಮಯಕ್ಕೆ ನಿನಗೆ ಸಂತೋಷವಾಗ್ತದೆ ಅಂತ ಹೇಳಿದ್ರು. ಆದರೆ ಇಲ್ಲೊಂದು ಸ್ವಲ್ಪ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ಏನು ಹೇಳುವಾಗ 6 ಘಟಿಕೆಗಳ ಅಂತ ಹೇಳಿದ್ರು. ಅದಕ್ಕೆ ಅಹಸ್ತು ಮಾಸ ಶಬ್ದೋಕ್ತಂ ವಿಪರೀತೆ ವಿಪರ್ಯಯ ಅಂತ ಹೇಳಿ,
ಅಹಶಬ್ದಕ್ಕೆ ಮಾಸ ಎಂಬುದಾಗಿ ಅರ್ಥವನ್ನು ಮಾಡಿದಾಗ ಏನಂತಾಯಿತು? 6 ಷಟ್ಕಗಳು ಅಂತಂದ್ರೆ ಏನಂತಾಯಿತು? ಸಂಪೂರ್ಣ 6 ದಿನಗಳು ಅಂತಾಯಿತು. ಉಳಿದಂಥದ್ದು 1 ದಿನ ಶುಕ್ರವಾರ ಮತ್ತೆ ಅದನ್ನು ಧಾರಣೆ ಮಾಡಿಬಿಡ್ತಾರೆ. ಸಂಪೂರ್ಣವಾಗಿ ಎಲ್ಲ ದಿನ ಶನಿವಾರದಿಂದ ಮತ್ತೆ ಗುರುವಾರದವರೆಗೂ ಅದನ್ನು ಧಾರಣೆಯನ್ನು ಮಾಡಿದ್ದ ಎಂಬುದಾಗಿ ಕೂಡ ಚಿಂತನೆ, ಪ್ರಧಾನವಾದಂತಹ ಚಿಂತನೆ. ಆ 6 ಘಟಿಕೆಗಳ ಕಾಲದಲ್ಲಿ ವಿಶೇಷವಾಗಿ ನಿನಗೆ ಈ ರೀತಿಯಾದಂತಹ ಫಲ ಸುಖ ಎಂಬುದಾಗ್ತದೆ. ಆ ಸಮಯಕ್ಕೆ ನನಗೆ ಕಣ್ಣೀರು ಬರುತ್ತದೆ, ನಿನಗೆ ಸುಖವಾಗ್ತದೆ. ನೋಡಿ, ನೀವು ಪಿಶಾಚಿ ಆದರೂ ಕೂಡ ಮಾಂಸಾದಿಗಳನ್ನು ಭಕ್ಷಣೆ ಮಾಡುವಂತಹ ಪಿಶಾಚಿ ಅಲ್ಲ, ಯೋಗ್ಯವಾದ ರೀತಿಯಾಗಿ ಇರು ಎಂಬುದಾಗಿ ವರವೂ ಕೂಡ ಕೊಟ್ಟಿದ್ದಾರೆ. ನಂತರದಲ್ಲಿ ಇಲ್ಲಿ ಎಲ್ಲ ನಡೀತಾ ಇದೆ. ಮೊನ್ನೆ ದಿನ ಕೂಡ ನಾವು ಕೇಳಿದ್ವಿ, ಆ ಭೃಗು ಋಷಿಗಳು ತಾವು ಕಾಲಿನಿಂದ ಒದ್ದಾಗ ಹೊಡೆದಿದ್ದು ಯಾಕೆ ಎಲ್ಲವೂ ಕೂಡ ಕೇಳಿದಾಗ, ಅವಳು ಹೆಂಡತಿಯನ್ನು ಕೊಂದದ್ರಿಂದಾಗಿ ಅವನು ಈ ರೀತಿ ಮಾಡಿದ್ದ ಅಂತ ಹೇಳಿ. ಹಾಗೇನೆ ಅವಳ ಹೆಸರೇನು ಅಂತಂದ್ರೆ, ಅವಳಿಗೆ 2 ಹೆಂಡತಿ ಇದ್ರಂತೆ ಭೃಗು ಋಷಿಗಳಿಗೆ, ಪುಲೋಮ ಮತ್ತು ಖ್ಯಾತಿ ಅಂತ ಹೇಳಿ. ಅವಳು ಪುಲೋಮ ದುಷ್ಟಕೃತ್ಯವನ್ನು ಮಾಡುವುದು ಆಗಲಿ, ಅಷ್ಟೇ ಅಲ್ಲದೆ ಮತ್ತೊಂದು ಹೇಳ್ತಾಳೆ, ಅವಳು ಸ್ವರ್ಗಕ್ಕೆ ತನ್ನ ದೇಹದಿಂದನೇ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಲಂತು. ಅದಕ್ಕೋಸ್ಕರವಾಗಿ ಇಂದ್ರ ಅದನ್ನು ಪ್ರಾರ್ಥನೆ ಮಾಡಿದಾಗ ಉಪೇಂದ್ರ ಅವನನ್ನು ನಾಶ ಮಾಡಿದ್ದ, ಅದಕ್ಕೋಸ್ಕರ ಶಾಪ ಕೊಟ್ಟಿದ್ದ ಎಂಬುದಾಗಿ ಕೂಡ ಅದನ್ನು ತಿಳಿಸ್ತಾರೆ. ಹೀಗೇನೆ ಅನೇಕ ವಿಷಯಗಳನ್ನು ತಿಳಿಸಿ ಮುಂದೆ ಏನು ಪರ್ವತ ಇದೆಯಲ್ಲ, ಪರ್ವತವಾಗಲಿ, ಅತಿಂದ್ರಿಣಿ ವೃಕ್ಷ, ಈ ಸ್ಥಳ ಎಲ್ಲ ಏನಿದು? ಭಗವಂತ ಬಂದು ಆ ಗುಹೆಯಲ್ಲಿ ಅಷ್ಟೆಲ್ಲ ಇದ್ನ ಅಂತಂದರೆ ಅವನಿಗೆ ಯಾವುದು ಇದೆಲ್ಲ, ಇದು ಗುಹೆ, ಇದು ಅರಮನೆ, ಈ ರೀತಿಯಲ್ಲಿ ಇಲ್ಲೇ ಇಲ್ಲ, ಎಲ್ಲವೂ ಕೂಡ ಒಂದೇ. ಅದನ್ನು ಹೇಳ್ತಾರೆ, ಕೌಸಲ್ಯ ಕೀಟಕ ಗೃಹಂ ತಿಂದ್ರಿಣಿ ದಶಗ್ರಂಥಿತ ದಶದಿಗ್ಗತಃ ಗಿರಿರೂಪೋನುಜ ಸಾಕ್ಷಾತ್ ಅಯೋಧ್ಯ ಭೂಧರಾಧಿಪ ಇತ್ತಂ ರಾಮಾವತಾರೇಣ ಅವತಾರ ಮಚಿಕೃಪನ್. ಕೀಟಕವಾದ ಗೃಹ ಏನು ಹುತ್ತಾ ಇದೆಯಲ್ಲ, ಅದು ಯಾರೂ ಅಲ್ಲ, ಕೌಸಲ್ಯಾದೇವಿನೇ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಆ ದಶರಥ ಯಾರು ಅಂತಂದರೆ ಆ ವೃಕ್ಷ, ತಿಂದ್ರಿಣಿ ವೃಕ್ಷವೇ ದಶರಥ ಎಂಬುದಾಗಿ. ಆ ಶೇಷಾಚಲವೇ ಲಕ್ಷ್ಮಣ. ಈಗಲೂ ಕೂಡ ಶೇಷ ಅವನ ಅವತಾರ ಲಕ್ಷ್ಮಣ, ಹೀಗೆ ಚಿಂತನೆ ಮಾಡುವುದು. ಲಕ್ಷ್ಮಣ ಇದೆ, ವೈಕುಂಠಗಿರಿ ಏನಿದೆ ಅಯೋಧ್ಯ ಪಟ್ಟಣ ಎಂಬುದಾಗಿ ತಿಳಿಸಿ, ಇದು ರಾಮಾವತಾರದ ರೂಪದಲ್ಲಿ ತಿಳಿಸಿ, ಕೃಷ್ಣನ ಅವತಾರದಲ್ಲಿ, ಯಾಕಂದರೆ ತನ್ನ ಮೂಲ ರೂಪ ಅಲ್ಲ ಅದು ಕೃಷ್ಣ ಅಂತ, ಅದನ್ನು ತಿಳಿಸ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾರೆ. ವಲ್ಮೀಕೋ ದೇವಕಿ ಸಾಕ್ಷಾತ್ ವಸುದೇವೋ ತತಿಂದ್ರಿಣಿ ಫಲಭದ್ರಶ್ರೇಷ ಜೈಲೋ ಮಥುರಾ ವೆಂಕಟಾಚಲ. ದೇವಕಿ ದೇವಿ ಆ ವಲ್ಮೀಕದ ರೂಪದಲ್ಲಿ ಇದ್ದಾಳೆ. ವೃಕ್ಷ ವಸುದೇವ, ಫಲಭದ್ರ ಬಲರಾಮ, ಶೇಷ ರೂಪ ಶೇಷಾಚಲ ಮತ್ತು ಮಥುರಾ ಕ್ಷೇತ್ರವೇ ವೆಂಕಟಾಚಲವೇ ಮಥುರಾ ಕ್ಷೇತ್ರ. ಈ ರೀತಿಯಾಗಿ ಎಲ್ಲವನ್ನು ಕೂಡ ತಿಳಿಸಿ, ಅಲ್ಲಿ ಕೃಷ್ಣ ಇದ್ದಾಗಲೇ ಯಮುನಾ ನದಿ ಇತ್ತಲ್ಲ, ಇಲ್ಲೇನು ಅಂತಂದರೆ ಸ್ವಾಮಿ ಪುಷ್ಕರಣಿ ಅದೇ ಎಂಬುದಾಗಿ. ಹೀಗೆಲ್ಲ ಅವನ ರೂಪಕ್ಕೂ ಈ ರೂಪಕ್ಕೂ ಎಲ್ಲವೂ ಕೂಡ ಅಭೇದ ಎಂಬುದನ್ನು ಚಿಂತನೆಯನ್ನು ಮಾಡಿ ಆ ವೈಕುಂಠದಲ್ಲೇನೆ ಭಗವಂತ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ಆಗ ತಿಳಿಸಿಕೊಟ್ರು. ಹೀಗೇನೆ ಮುಂದೆ ಕೃಷ್ಣ ಪರಮಾತ್ಮನಿಗೆ ಅಲ್ಲ ವೆಂಕಟೇಶ ದೇವರಿಗೆ ಅವನು ಹೊಡೆದಿದ್ದಾನೆ, ರಕ್ತ ಬಂತು, ಮತ್ತೆ ಹೇಗೆ ಗಾಯವಾಸಿ ಆಗಬೇಕಲ್ಲ, ಗಾಯವಾಸಿ ಆಗಬೇಕಂದ್ರೆ ಔಷಧಿ ಬೇಕಲ್ಲ, ಅದಕ್ಕೋಸ್ಕರ ಔಷಧಿಗೋಸ್ಕರವಾಗಿ ಬೃಹಸ್ಪತ್ಯಾಚಾರ್ಯರನ್ನು ಕರೆದ್ರು. ಬೃಹಸ್ಪತ್ಯಾಚಾರ್ಯರನ್ನು ಕರೆದಾಗ ಕಜಾಚಿತ್ ವೆಂಕಟೇಶಸ್ತು ಔಷಧಾರ್ಥಂ ಸ್ವಯಂ ಮರಿಹಿ ಗಮನಾಭಿಮುಖೋ ಭೂತ್ವ ನಿರ್ಜಗಾಮ ಅರುಣೋದಯೇ. ಬೃಹಸ್ಪತ್ಯಾಚಾರ್ಯರನ್ನು ಕರೆದ್ರು, ಅವರು ಬಂದು ಔಷಧಿಯನ್ನು ಕೊಟ್ಟಿದ್ದಾರೆ. ಏನು ಔಷಧಿ ಹಚ್ಕೋಬೇಕು ಅಂತಂದರೆ ಆ ಹತ್ತಿಯಿಂದಾಗಿ ಎಕ್ಕೆ ಗಿಡದ ಹಾಲನ್ನು ಹಚ್ಕೋ, ಆಗ ಕಮ್ಮಿ ಆಗ್ತದೆ ಎಂಬುದಾಗಿ ಹೇಳಿದ್ರು. ಅದೇ ರೀತಿಯಾಗಿ ಒಮ್ಮೆ ಅದನ್ನು ಹುಡುಕಿಕೊಂಡು ಹೋಗಿದ್ದಾನೆ ಸ್ವಯಂ ತಾನೇ. ಹೋಗುವಾಗ ಆ ಸಮಯಕ್ಕೆ ವರಾಹದೇವರು ಬಂದಿದ್ದಾರೆ, ಅನೇಕ ವರಾಹಗಳೆಲ್ಲ ಬಂದಿದ್ದಾರೆ. ಇವನು ನೋಡಿ ಗಾಬರಿ ಆಗಿದ್ದಾನೆ, ಯಾರೋ ವ್ಯಾಧ ಬಂದಿದ್ದಾನೆ ಅಂತ ಎಲ್ಲವೂ ಕೂಡ ಹತ್ರ ಬರ್ತಾಗ ಅವನು ಬಚ್ಚಿಟ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಭಗವಂತ ವರಾಹದೇವರು ಇಬ್ಬರೂ ಕೂಡ ಯಾವ ಭೇದವೂ ಕೂಡ, ಭಗವಂತನೂ ಒಂದೇ ವರಾಹದೇವರು ಒಂದೇ, ಇಬ್ಬರೂ ಕೂಡ ಪರಸ್ಪರವಾಗಿ ನೋಡಿದ್ದಾರೆ. ಇಬ್ಬರೂ ಕಣ್ಣಲ್ಲೂ ಕೂಡ ನೀರು ಬರ್ತಾ ಇದೆ. ಬಾಷ್ಪ ಸಂದಿಗ್ಧ ಲೋಚನವು. ಆ ಸಮಯದಲ್ಲಿ ಇವರಿಬ್ಬರ ಮಾತು ಬೆಳೀತಾ ಹೋಯಿತು. ವಿಶೇಷವಾಗಿ ಹೇಗಿದ್ದೀರಾ, ಆರಾಮ, ಎಲ್ಲವೂ ಕೂಡ ಚೆನ್ನಾಗಿದೆಯಾ ಅಂತ ಎಲ್ಲ ಪರಸ್ಪರವಾಗಿ ಏನು ಚೆನ್ನಾಗಿದೆಯೋ, ಇವನು 10,000 ವರ್ಷ ಆಯಿತು ಅಂತ, ಏನಾಯಿತು, ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ ಎಲ್ಲ ಕಥೆ ಹೇಳಕ್ಕೆ ಶುರು ಮಾಡಿ ನಾರದರು ಒಂದು ಪ್ರಶ್ನೆ ಕೇಳಿದರು, ಅಲ್ಲಿಂದ ಶುರುವಾಯಿತು. ನಾರದರು ಪ್ರಶ್ನೆ ಕೇಳಿದರು, ಯಾರಿಗೆ ನೀವು ಸಮರ್ಪಣೆ ಮಾಡ್ತೀರಾ ಯಜ್ಞ ಭಾಗವನ್ನ ಅಂತ ಕೇಳಿದಾಗ ಆ ಪ್ರಶ್ನೆಗೋಸ್ಕರವಾಗಿ ಭೃಗುಋಷಿಗಳು ಬಂದರು, ನನ್ನ ವಕ್ಷಸ್ಥಳಕ್ಕೆ ಹೊಡೆದರು. ಲಕ್ಷ್ಮೀದೇವಿ ಆ ಸಮಯಕ್ಕೆ ನನ್ನ ಸನ್ನಿಧಾನ ಇರುವಂತಹ ಸ್ಥಳಕ್ಕೆ ಹೊಡೆದಿದ್ದಾರೆ ಅಂತ ಹೇಳಿ
ಮತ್ತೆ ನಿಮಗೆ ಹೊಡೆದಿದ್ದಾರೆ ಅಂತೇಳಿ ಅವಳು ಅಲ್ಲಿಂದ ಬಂದು ಕೊಲ್ಲಾಪುರಕ್ಕೆ ಬಂದು ನಾನಲ್ಲಿದ್ದೇನು ಮಾಡಲಿ ಅಂತ ಹೇಳಿ ನಾನು ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು 10,000 ವರ್ಷಗಳಾಯಿತು. ಮತ್ತೆ ಊಟಕ್ಕೆ ತಿಂಡಿಗೆಲ್ಲ ಏನು ಮಾಡ್ತಾ ಇದ್ದೀಯ ಅಂತ, ಏನಿಲ್ಲ ಅದೇ ಸಮಸ್ಯೆ, ಅಡುಗೆ ಏನೋ ಮಾಡ್ಕೊತಾ ಇದ್ದೀನಿ, ಪಾತ್ರೆ ತೊಳೆಯದೇ ಸಮಸ್ಯೆ ಆಗ್ಬಿಟ್ಟಿದೆ, ಅಡುಗೆನೋ ಮಾಡಿ ಪಾತ್ರೆಯನ್ನು ತೊಳಿಬೇಕಂದ್ರೆ ಬಹಳ ಕಷ್ಟ ಆಗ್ತಾ ಇದೆ ಅಂತ. ಹೌದಾ, ಸರಿ ಅಂತ ಹೇಳಿ ಹಿಂಗೆಲ್ಲ ಮಾತು ನಡೆದಿದೆ ಅನೇಕ ರೀತಿಯಾಗಿ. ಆದ ನಂತರದಲ್ಲಿ ಆಯಿತು, ಮತ್ತೆ ನಂಗೆ ಸ್ವಲ್ಪ ಇರೋಕ್ಕೆ ಜಾಗ ಬೇಕಾಯಿತು, ಎಲ್ಲ ಹೇಳ್ತಿದ್ದಾರೆ ನಿಂದೇ ಜಾಗ ಅಂತಿದ್ದು, ಸ್ವಲ್ಪ ಜಾಗ ಬೇಕಾಯ್ತು ನನಗೆ ಅಂತ. ಇನ್ನೂ 10,000 ವರ್ಷಗಳ ಮುಂಚೆ ಕೇಳಿದರೆ ಫ್ರೀಯಾಗೇ ಕೊಡ್ತಾ ಇದ್ದೆ, ಈಗ ಫುಲ್ಲು ರೇಟ್ ಆಗ್ಬಿಟ್ಟಿದೆ, ಸಂಪೂರ್ಣ ಜಾಸ್ತಿ ಆಗ್ಬಿಟ್ಟಿದೆ ದುಡ್ಡು, ಹಿಂಗೆಲ್ಲ ಮತ್ತೆ ದುಡ್ಡು ಕೊಡಬೇಕಾಗುತ್ತೆ, ಸುಮ್ಮನೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ವರಾದೇವರು. ಉವಾಚ ವಚನಂ ದೇವಂ ಸ್ಥಳಂ ಮೌಲ್ಯೇನ ಗೃಹ್ಯದ, ಮೌಲ್ಯ ಕೊಟ್ಟು ತಗೋಬೇಕು ನೀನು, ಸುಮ್ಮನೆ ಕೊಡು ಅಂದರೆ ಆಗೋದಿಲ್ಲ ಅಂತ. ಎಲ್ಲಿಂದ ಕೊಡಲಿ, ನಾನು ಬಂದು 10,000 ವರ್ಷ ಆಯಿತು, ಒಳ್ಳೆ ಅಲ್ಲಿ ಇದ್ರಲ್ಲಿ ಕೂತಿದ್ದೀನಿ ನಾನು ಹೊತ್ತದೊಳಗಡೆ, ಈಗ ಕೊಡು ಅಂತಂದರೆ ಇಷ್ಟು ದಿನ ಇದ್ದಿದ್ದಕ್ಕೆ ಫಸ್ಟ್ ಬಾಡಿಗೆ ಕೊಡು ನೀನು ಅಂತ ಕೇಳಿ ಅವ್ನು ಕೇಳಿಲ್ಲ, ಸುಮ್ಮನೆ ಹೀಗೆ. ಮತ್ತೆ ಹೇಗಾದರೂ ಕೂಡ ಬೇಕಲ್ಲ ನನಗೆ, ಇರೋದಕ್ಕೆ ಸ್ಥಾನ ಬೇಕಾಗಿದೆ, ಹೇಗಾದರೂ ಕೂಡ ಮಾಡಿಕೊಡು ಅಂತ ಕೇಳ್ತಾನೆ. ಮತ್ತನ ಹತ್ರ ಈಗ ದುಡ್ಡಿಲ್ಲ, ಆದರೆ ಮುಂದೆ ನಿನಗೆ ಅದಕ್ಕೆ ಬೇಕಾದದ್ದನ್ನೆಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡ್ತೀನಿ. ಹೇಗೆ ಅಂತಂದರೆ ಸಂಪತ್ತಿನಲ್ಲಿ 2 ವಿಧವಿದೆ ಅಂತ. ಒಂದು ಸಿದ್ಧ ಮತ್ತು ಸಾಧ್ಯ ಅಂತ ಹೇಳಿ. ಒಂದು ಸಿದ್ಧವಾಗಿರುವಂಥ ಸಂಪತ್ತು, ಈಗ ನನ್ನ ಹತ್ರ 100 ರೂಪಾಯಿ ಇದೆ, ಆ ಸಂಪತ್ತನ್ನು ಕೊಡುವುದು ಸಿದ್ಧವಾದ ಸಂಪತ್ತು. ಸಾಧ್ಯ, ಮುಂದೆ ಕೊಡುವುದಲ್ಲ, ಹೀಗೆ ಬರುತ್ತದೆ ಎಲ್ಲವೂ ಕೂಡ ನಿನಗೆ ಕೊಡ್ತಾ ಹೋಗ್ತೇನೆ, ಹೀಗೆ ಕೊಡುವುದು ಸಾಧ್ಯ ಅಂತ ಹೇಳಿ. ಹಾಗೆ ಮುಂದೆ ನಾನು ಅದನ್ನೆಲ್ಲವೂ ಕೂಡ ಕೊಡ್ತಾ ಇದ್ದೀನಿ. ಹೇಗೆ ಅಂತಂದರೆ ಮೊದಲು ನಾನು ಈ ಸ್ಥಳದಲ್ಲಿ ಸನ್ನಿಹಿತನಾಗ್ತೇನೆ, ಆಗ ಪ್ರಥಮಂ ದರ್ಶನಂ ತಸ್ಯ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿಧೇ. ನೋಡಿ, ಮೊದಲ ಪೂಜೆ ನಿನಗೆ ಆಗಬೇಕು. ಮೊದಲು ದರ್ಶನದಿಂದ ಶುರು ಅಲ್ಲ, ಮೊದಲ ದರ್ಶನದಿಂದ ನಾವು ಮಾಡಬೇಕು. ಲಕ್ಷಾಧಿಕ ಜನ ಬಂದರೂ ಕೂಡ ನಿನ್ನನ್ನು ದರ್ಶನವನ್ನು ಮಾಡಿಯೇನೆ ನನ್ನ ಹತ್ರ ಬರಬೇಕು, ಇಲ್ಲಾಂದ್ರೆ ಫಲ ಇಲ್ಲ. ಅದನ್ನು ಹೇಳ್ತಾರೆ ಮುಂದೆ, ವರಾಹ ದರ್ಶನಾತ್ ಪೂರ್ವಂ ಶ್ರೀನಿವಾಸಂ ನಮೇನ ಚ ದರ್ಶನಾತ್ ಪ್ರಾಗ್ವರಾಹಸ್ಯ ಶ್ರೀನಿವಾಸೋ ನ ತೃಪ್ಯತಿ. ಅವನಿಗೆ ಸಂತೋಷನೇ ಆಗೋದಿಲ್ಲ, ಫಲನೇ ಸಿಗೋದಿಲ್ಲ. ವರಾಹ ದೇವರ ದರ್ಶನವನ್ನು ಮಾಡಿಯೇನೆ ಶ್ರೀನಿವಾಸನ ದರ್ಶನವನ್ನು ಮಾಡಬೇಕು. ಹೇಗೆ ಈಗ ನಾವು ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಎಲ್ಲ ಕೇಳ್ತೀವಲ್ಲ, ಅಲ್ಲಿ ಕೇವಲ ನಾರಾಯಣ ಹೃದಯ ಸ್ವಲ್ಪ ಶ್ಲೋಕಗಳಿದೆ, ನಾನೊಂದು ಪಾರಾಯಣ ಮಾಡಿಬಿಡ್ತೀನಿ ಅಂತ ನಡೆಯೋದಿಲ್ಲ. ಲಕ್ಷ್ಮೀ ಹೃದಯವನ್ನು ಮಾಡಿ ಎರಡೂ ಮಾಡಬೇಕು. ನಾರಾಯಣ ಹೃದಯ ಸಂಪುಟಾಕಾರವಾಗಿ ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಹೀಗೆ ಮಾಡಿದ್ರೇನೆ ಫಲ ಸಿಗೋದು ಅಂತ ಭಗವಂತ ಹೇಳಿದ್ದಾನೆ. ಹಾಗೇನೆ ಇಲ್ಲಿ ಶ್ರೀನಿವಾಸನ ದರ್ಶನವನ್ನು ನೀವು ಮಾಡಬೇಕಾ, ವರಾಹರ ದರ್ಶನವನ್ನು ಮೊದಲು ಮಾಡಿ. ಹೀಗೆ ನೈವೇದ್ಯಂ ಕ್ಷೀರಸೇಚನಂ, ಕ್ಷೀರಾಭಿಷೇಕವಾಗಲಿ ನೈವೇದ್ಯ ಸಮರ್ಪಣೆ ಆಗಲಿ ಎಲ್ಲವೂ ಕೂಡ ಮೊದಲೇ ನಿನಗೆ ಸಮರ್ಪಣೆ. ಇದಮೇವ ವರಂ ದ್ರವ್ಯಂ, ಇದನ್ನೇ ನೀನು ಈಗ ನಾನು ಕೊಡುವಂತಹ ಏನು ಬಾಡಿಗೆ ಅಂತೆಯೋ ದ್ರವ್ಯ ಯಾವುದೋ ರೀತಿಯಾಗಿ ಅದನ್ನು ಸ್ವೀಕಾರವನ್ನು ಮಾಡು. ಕರುಣಾನಿಧೆ ಹೊಗಳ್ಬಿಟ್ಟವನು ನೋಡಿ ಹೆಂಗಿದೆ, ಏನೋ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳಪ್ಪ ಅಂತ ಹೇಳಿಲ್ಲ, ಕರುಣಾನಿಧೆ ಅಂತಷ್ಟು ಓ ನನ್ನ ಹೊಗಳ್ತಾ ಇದ್ದಾನಪ್ಪ ಚೆನ್ನಾಗಿ, ಕರುಣಾ ಸಮುದ್ರ ಅಂತೆಲ್ಲ ಹೊಗಳ್ತಾ ಇದ್ದಾನೆ ಇವನು, ಸರಿ ಆಯಿತು ಕೊಡೋಣ, ಒಳ್ಳೆಯವನಿದ್ದಾನೆ ಅಂತ. ಹೀಗೆ ಎಲ್ಲವೂ ಕೂಡ ನಮಗೆ ಶಿಕ್ಷಣೆ ಕೊಡ್ತಾ ಇರೋದು. ಅರತೆ ಏನು ಕೆಲಸ ಆಗಬೇಕಾಗಿರತ್ತೆ, ಹೋಗ್ಬಿಟ್ಟು ನಂಗೆ ಬೇಕಾಗಿದೆ ಕೊಡು ಅಷ್ಟೇ, ಸಿಟ್ಟಿಗೆ ನಡಿ ಒಂದು ಹೊಡೆದು ಕಳಿಸ್ತಾರೆ. ಒಳ್ಳೆಯ ರೀತಿಯಾಗಿ ಫಸ್ಟ್ ಹೊಗಳ್ಬೇಕಂತ, ಚೆನ್ನಾಗಿ ಹೊಗಳಿ ಅವರನ್ನು ಮಾತಾಡಿಸಿ ಆಮೇಲೆ ಕೊಡ್ಬೇಕು. ಅದನ್ನು ತಾನು ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಬಂದಿದ್ದಾನೆ. ಹೆಜ್ಜೆ ಅಂದರೆ ವಾಮನನ ರೂಪದಲ್ಲಿ ಬಂದಾಗ ಪರೀಕ್ಷಿತನಿಗೆ ಕೇಳಿದಾಗ 3 ಹೆಜ್ಜೆ ಕೊಡು ಅಂತ ಡೈರೆಕ್ಟಾಗಿ ಕೇಳಿಲ್ಲ, ಅದಕ್ಕಿಂತ ಮುಂಚೆ ಹೊಗಳಿದ್ದಾನೆ ಅವನ್ನ. ಇಂಥ ತಾತ ನಿಮ್ಗೆ ಹಿರಣ್ಯಾಕ್ಷ ಅಂತವನು, ಹಿರಣ್ಯಕಶಿಪು ಅಂತವನು, ಅವನು ಸೋಲ್ಸಕ್ಕೆ ಸಾಧ್ಯ ಇರ್ತಿಲ್ಲ ಬೇರೆಯವ್ರ ಕೈಯಲ್ಲಿ. ಮಹಾಪರಾಕ್ರಮಿ ಆದವನು ಪ್ರಹ್ಲಾದ ಅಂತೂ ನನ್ನ ವಿಶೇಷ ಭಕ್ತ ಅವನು. ಹೀಗೆ ಅವ್ರ ಬಗ್ಗೆ ಎಲ್ಲ ಹೇಳಿ, ನೀನೇನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಎಂತೆಂಥ ಇಂದ್ರನ ಪದವಿಯನ್ನೇ ಕಸ್ಕೊಂಡಿದ್ದವು ನೀನು, ಎಂಥ ದೇವಾನುದೇವತೆಗಳನ್ನೆಲ್ಲ ಓಡಿಸ್ತವು ನೀನು, ಸಾಮಾನ್ಯ ಅಲ್ಲ ನೀನು ಅಂತ ಫಸ್ಟ್ ಎಲ್ಲ ಹೊಗಳಿ ಆಗ ಫುಲ್ ಅಟ್ಟಕ್ಕೆ ಏರ್ಬಿಟ್ಟಿರ್ತಾರೆ. ನೀವು ಆ ಟೈಮಲ್ಲಿ ಏನು ಬೇಕಾದ್ರೆ ಕೇಳ್ಕೊಂಡ್ಬಿಡ್ಬೋದು. ಈಗ ನಾವು ಗಣಪತಿ ಪೂಜೆಯಲ್ಲಿ ಹೇಳ್ತಿರ್ತೀವಿ, ಗಣಪತಿಗೆ ಬೇಕಾದಷ್ಟು ನೈವೇದ್ಯವನ್ನು ಮಾಡ್ಬೋದು, ಆದರೆ ಗಣಪತಿ ನೈವೇದ್ಯವನ್ನು ಮಾಡುವಾಗ ಬೆಲ್ಲದ ನೈವೇದ್ಯ ವಿಶೇಷವಾಗಿ ಮಾಡ್ತಾರೆ. ಯಾಕೆ ಬೇರೆ ಮಾಡ್ಬೋದಲ್ಲ, ಗುಡ ನೈವೇದ್ಯ ಸಮರ್ಪಣೆ ಶಾಸ್ತ್ರದಲ್ಲಿ ಹೇಳ್ತಾರೆ ಮಂತ್ರಗಳಲ್ಲೆಲ್ಲ. ಹಣ್ಣುಗಳಲ್ಲಿ ಬೇಕಾದ್ರೆ 1 ಡಜನ್ 5 ಡಜನ್ ತರಿಸಿರ್ತಾರೆ, ಪಂಚಫಲ ತರಿಸಿರ್ತಾರೆ. ಇದಂತೂ ಬಾಳೆಹಣ್ಣಂತೂ ಡಜನ್ ಗಟ್ಟಲೆ ಇರುತ್ತೆ, ಆದರೂ ಕೂಡ ಸ್ವಲ್ಪ ಬೆಲ್ಲ ಕೊಡ್ರಿ ಅಂತ ತರಿಸಿ ಬೆಲ್ಲ ಇಟ್ಟು ನೈವೇದ್ಯ ಮಾಡ್ತಾರೆ. ಯಾಕೆ ಅಂತಂದರೆ ಸುಮ್ಮನೆ ಒಂದು ಚಿಂತನೆ. ಗಜಮುಖ ಅಂತ ಹೇಳಿ ಕರೀತಾರೆ ಗಣಪತಿ. ಆನೆ ತಿನ್ನುವಷ್ಟು ಚೆನ್ನಾಗಿ ಕಬ್ಬನ್ನು ಯಾವ ಪ್ರಾಣಿಯೂ ತಿನ್ನಲ್ಲ, ಕಬ್ಬಿಂದ ಮಾಡಿದ್ದೇ ಬೆಲ್ಲ. ಹೀಗೆ ಯಾರಿಗೆ ಯಾವುದು ಇಷ್ಟನೋ ಅದನ್ನು ಕೊಟ್ಬಿಟ್ರೆ ಅಂದರೆ ನಮ್ಮ ಕೆಲಸ ಸಲೀಸಾಗಿ ಆಗೋಗ್ಬಿಡುತ್ತೆ. ಅದನ್ನ ಈಗ ಯಾರನ್ನಾರ ಏನೋ ಕೆಲಸ ಆಗ್ಬೇಕಂದ್ರೆ ಅವ್ರಿಗೆ ಕರೆದು ಚೆನ್ನಾಗಿ ಊಟಕ್ಕಾಗಿ ಅವ್ರಿಗೆ ಭಾಳ ಸಂತೋಷ ಪಡಿಸ್ಬಿಟ್ರೆ ಆಯ್ತು ಸರಿ ಮಾಡ್ಕೊಡ್ತೀನಿ ಹೋಗಿ ಅಂದ್ಬಿಡುತ್ತೆ.
ಹಿಂಗೆ ಅವರನ್ನು ಹೊಗಳುವುದಾಗಲಿ, ಅವ್ರಿಗೆ ಇಷ್ಟಕರವಾದದ್ದನ್ನು ಮಾಡಿಕೊಡುವುದಾಗಿ ನಾವು ಮಾಡಬೇಕು. ಎಲ್ಲವನ್ನೂ ಕೂಡ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಮಾಡಿ ತೋರಿಸಿದ್ದಾನೆ. ಕೇವಲ ಏನೋ ದುಷ್ಟರನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಬಂದ, ನಾಶ ಮಾಡದ ಹೋದ ಅಲ್ಲ. ತನ್ನ ಪ್ರತಿಯೊಂದು ಹೆಜ್ಜೆಯೂ ಕೂಡ ಶಿಕ್ಷಣ ರೂಪದಲ್ಲಿ ನಮಗೆ ಮಾಡಿ ತೋರಿಸಿದ್ದಾನೆ ಭಗವಂತ. ಹೀಗೇನೆ ಮುಂದೆ ಸರಿ, ಇದನ್ನೇ ನೀನು ದ್ರವ್ಯ ಎಂಬುದಾಗಿ ಸ್ವೀಕಾರವನ್ನು ಮಾಡು ಅಂತ ಹೇಳಿದ್ದಾನೆ. ಸರಿ, ಊಟಕ್ಕೆ ಅಂತ ಕೇಳಿದಾಗ ಮತ್ತೆ ನೀನೇ ಏನಾದರೂ ಮಾಡಬೇಕು ಅಂತ ಕೇಳ್ಕೊಂಡ. ಸರಿ ಆಯಿತು, ಬಕುಲ ಅಂತ ಇದ್ದಾಳೆ, ಅವಳಿಗೆ ಆಜ್ಞೆಯನ್ನು ಮಾಡ್ತೀನಿ, ಅವಳು ಬಂದು ನಿನಗೆ ವಿಶೇಷವಾಗಿ ಎಲ್ಲ ರೀತಿಯಾದಂಥ ಆತರವನ್ನು ಎಲ್ಲವನ್ನೂ ಕೂಡ ಮಾಡ್ತಾಳೆ. ಸರಿ ಆಯ್ತು ಅಂತ ಒಪ್ಕೊಂಡ. ಯಾರು ಇವಳು ಬಕುಲ ಅಂತಂದ್ರೆ ಯಶೋದಾಳೆ. ಯಶೋದಾಳನೇ ಬಕುಲ ಆಗಿ ಬಂದಿದ್ದಾಳೆ. ಇವಳ ಪರಿಸ್ಥಿತಿ ನೋಡಿ ಹೇಗಿದೆ ಅಂತಂದ್ರೆ, ಇವಳು ಯಾಕೆ ಕಾಡಿಗೆ ಬಂತು ಅಂತಂದ್ರೆ, ಅಯೋಗ್ಯವಾದಂತಹ ನಕ್ಷತ್ರದಲ್ಲಿ, ತಂದೆ ತಾಯರಿಗೆ ಕಂಟಕ ಬರುವಂತಹ ನಕ್ಷತ್ರದಲ್ಲಿ ಇವಳು ಹುಟ್ಟಿರ್ತಾಳಂತೆ. ನಮಗೆ ಎಲ್ಲಿ ಸಮಸ್ಯೆ ಆಗ್ಬಿಡತ್ತು ಅಂದರೆ ಅವಳನ್ನು ಕರ್ಕೊಂಡೋಗಿ ವರಾಹದೇವರ ದೇವಸ್ಥಾನದ ಬಿಟ್ಟು ಬಂದ್ಬಿಟ್ಟೆ. ವರಾಹದೇವರ ಹತ್ರ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನೀನೇನು ಅವಳನ್ನ ನೋಡ್ಕೋ ಅಂತ ಹೇಳಿ ಅಲ್ಲಿ ಬಿಟ್ಕೊಂಡಿದ್ದಾಳೆ. ಅವಳು ಅಲ್ಲೇನೇ ಸೇವೆ ಮಾಡ್ಕೊಂಡಿದ್ದಾಳೆ ಅವಳು. ಹೀಗೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಇರ್ತದೆ ಜಗತ್ತಲ್ಲಿ. ಈ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಆ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಈ ಸಮಸ್ಯೆ ಪ್ರತಿಯೊಂದಕ್ಕೂ ಕೂಡ ಒಂದು ಸಮಸ್ಯೆ ಅಂತ ಅಂದಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇರ್ತದೆ. ಅಂತಹದ್ರಲ್ಲಿ ಅವರನ್ನು ಬಿಡುವುದಾಗಲಿ, ತಂದೆದಾರನ್ನು ಬಿಟ್ಟು ಅವ್ರನ್ನ ಎಲ್ಲೋ ಕಳಿಸ್ಬಿಡೋದಾಗಲಿ, ಮಕ್ಕಳನ್ನು ಬಿಟ್ಟು ಕಳಿಸುವುದಾಗಲಿ, ಸಮಸ್ಯೆ ಬರ್ತದೆ ಅಂದರೆ ಅದು ಪರಿಹಾರವನ್ನು ನೋಡ್ಕೋಬೇಕು ಹೊರತು ಈ ರೀತಿಯ ವಿರುದ್ಧವಾದ ರೀತಿಯಾಗಿ ನಡ್ಕೋಬಾರದು ಎಂಬುದು ಕೂಡ ಒಂದು ಸಂದೇಶ ಇಲ್ಲಿ. ಹಾಗೇನೆ ಇವರನ್ನು ಬಿಟ್ಟು ಇದ್ದಾರೆ, ಅವಳಲ್ಲೇ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಮುಂದೆ ಅವಳನ್ನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಅವಳು ಬಂದಿದ್ದಾಳೆ. ಅವಳು ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅವಳಿಗೂ ಕೂಡ ಭಗವಂತನ ಸೇವೆಯೇ ದೊಡ್ಡದ. ವರಾಹಾರೂಪಿ ಭಗವಂತನ ಸೇವೆ ಮಾಡ್ತಾ ಇದ್ದ. ಈಗ ಶ್ರೀನಿವಾಸನ ಸೇವೆಯನ್ನು ವಿಶೇಷವಾಗಿ ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡಿದ್ದಾಳೆ. ಭಗವಂತ ಕೊಟ್ಟಂತಹ ಎಷ್ಟು ಕೊಟ್ಟಿದ್ದ ಜಾಗ ಅಂತಂದರೆ ಪಾದ ಶತಮಾತ್ರಂ, ಪಾದದ ಹೆಜ್ಜೆ 100 ಹೆಜ್ಜೆಗಳಷ್ಟು. ಅಲ್ಲಿ 3 ಹೆಜ್ಜೆ ಕೇಳಿದ್ದು, ಇಲ್ಲಿ 100 ಹೆಜ್ಜೆ ಕೇಳಿದ್ದ. ಇಲ್ಲಿ 100 ಹೆಜ್ಜೆಯಷ್ಟು ಜಾಗವನ್ನು ಕೊಟ್ಟಿದ್ದಾನೆ. ಅಲ್ಲೇನೆ ಭಗವಂತ ವಿಶೇಷವಾಗಿ ಸುಖವಾಗಿ ಬಕುಲೆ ಸೇವೆಯಾದಿಗಳನ್ನೆಲ್ಲ ಅಡುಗೆ ಮಾಡುವುದೆಲ್ಲ ಕಾರ್ಯವನ್ನು ಮಾಡ್ತಾ ಇರ್ತಾಳೆ. ಅಲ್ಲಿದ್ದಾಳೆ. ಇವಳಿಗೇನು ಅಂತ ದೊಡ್ಡ ಸೌಭಾಗ್ಯ, ಬಕುಲಾಗಿ ಭಗವಂತನಿಗೆ ಅಡುಗೆ ಮಾಡಿಕೊಡುವಂತಹ ಸೌಭಾಗ್ಯ ಏನು ಬಂತು ಅಂತಂದ್ರೆ ಅದನ್ನ ಹೇಳ್ತಾರೆ. ಲಕ್ಷ್ಮೀದೇವಿ ದೇವಸ್ಯ ಪಾಚಿಕಾ ಕಾಚಿನ್ ನಾಮ್ನಾ ಬಕುಲ ಮಾಲಿಕಾ ತೀರ್ಥ ಭೂಮ್ಯಾಭಿಪತ್ಯಂ ಚ ಲೇವೆ ಪರಮಮುತ್ತಮಂ. ಲಕ್ಷ್ಮೀದೇವಿಗೆ ಸೇವಿಕೆಯಾಗಿದ್ಲಂತ ಅಡುಗೆ ಮಾಡೋದ್ರಲ್ಲಿ. ಯಾವಾಗಲೂ ಕೂಡ ನೀನೇ ಮಾಡ್ತಾ ಇರ್ತೇನೆ, ನಮಗೊಂದ್ಸತಿ ಭಾಗ್ಯವನ್ನು ಕೊಡು, ಭಗವಂತನಿಗೆ ಅಡುಗೆ ಮಾಡುವಂಥ ಭಾಗ್ಯ ಕೊಡು ಅಂತ ಕೇಳಿದಾಗ ಮುಂದೆ ನೀನು ಬಕುಲೆ ಆದಾಗ ನಿನಗೆ ಭಾಗ್ಯ ಸಿಗುತ್ತದೆ ಅಂತೇಳಿ ಹೊರ ಕೊಟ್ಟಿದ್ದಂತ ಲಕ್ಷ್ಮೀದೇವಿ. ಅದಕ್ಕೋಸ್ಕರವಾಗಿ ಇವಳು ಬಕುಲೆ ಹಾಗೆ ಅವಳು ಅವತಾರವನ್ನು ಮಾಡಿ ಭಗವಂತನಿಗೆ ಅಡುಗೆಯನ್ನು ಮಾಡಿ ಹಾಕಿದ್ದಂತೆ ಎಂಬುದಾಗಿ ನಾವು ಕೇಳ್ತೀವಿ. ಹೀಗೇನೆ ಅನೇಕ ರೀತಿಯಾಗಿ ಮುಂದೆ ಏನಿದು ಅನ್ನಪಾನೋ ಎಲ್ಲ ರೀತಿಯ ಅನ್ನಪಾನಾದಿಗಳನ್ನು ಕೊಡುವುದಾಗಲಿ, ಔಷಧಿ ಉಪಚಾರಗಳನ್ನೆಲ್ಲವನ್ನು ಕೂಡ ಆ ಬಕುಲೆ ತನ್ನ ಯಥಾಶಕ್ತಿಯಾಗಿ ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಹೀಗೇನೆ ನಡೀತಾ ಇದೆ. ಆಗ ಕೇಳ್ತಾಳೆ, ಏನು ಇವಳು ಯಾರು ಇವಳು ಅಂತ ಎಲ್ಲ ದೊಡ್ಡ ಸೌಭಾಗ್ಯ ಸಿಗ್ತಲ್ಲ ಅಂತ ಕೇಳಿದಾಗ ಹೇಳ್ತಾರೆ, ಪುರಾ ಯಶೋಧ ಬಕುಲ ಕೃಷ್ಣಸ್ಯ ಜನನೀಕ್ಯಭೂತ್ ಅದೃಷ್ಟಾನಂದ ರೂಪಸ್ಯ ಕೃಷ್ಣಸ್ಯ ತನಯಸ್ಯ ಸಾ ಕಲ್ಯಾಣಂ ಸುಖದಂ ಸ್ವಸ್ಯ ತದಯಾಚತಂ ತಂ ಹರಿಂ ಅಂತ ಹೇಳಿ ಆ ಯಶೋಧ ತಾನು ಪೂರ್ವದಲ್ಲಿ ಕೃಷ್ಣನನ್ನ ವಿಶೇಷವಾಗಿ ಲಾಲನೆ ಪಾಲನೆ ಮಾಡಿದಂತಹವಳು. ಆದರೆ ಅಷ್ಟೆಲ್ಲ ಮಾಡಿದರೂ ಕೂಡ ಕೊನೆಯಲ್ಲಿ ಅವನಿಗೆ ಭಗವಂತನ ಮದುವೆಯನ್ನೇ ನೋಡಿರಲಿಲ್ಲ. ಅದಕ್ಕೋಸ್ಕರ ಬಹಳ ಬೇಜಾರಾಗಿತ್ತು ಅವಳಿಗೆ. ಏನು ಮತ್ತೆ ಒಂದ್ಸತಿನೂ ನಿನ್ನ ಮದುವೆ ನೋಡಿಲ್ಲ ನಾನು, ಒಂದಲ್ಲೇ ಹೇಳಲ್ಲ 16,108 ಇಷ್ಟು ಮದುವೆ ಆದರೂ ಕೂಡ ಒಂದು ಮದುವೆನೂ ಕೂಡ ಅವಳು ನೋಡಿರಲಿಲ್ಲ. ಮತ್ತೆ ಹೇಗೆ ನನಗೆ ಅದಕ್ಕೆ ಒಂದ್ಸತಿ ಯಾರ ದರ್ಶನ ಮಾಡಿಸೋಕ್ಕಾಗತ್ತಂತ ಕೇಳಿದಾಗ ಶ್ರೀಶೈಲೆ ಪೂರಯಿಷ್ಯಾಮಿ, ಶ್ರೀಶೈಲ ಕ್ಷೇತ್ರ ಇದು, ವೆಂಕಟಗಿರಿ ಆಗಲೇ ಕೇಳಿದ್ವಲ್ಲ, ವೆಂಕಟಗಿರಿ ನೃಸಿಂಹಾಚಲ ಶ್ರೀಶೈಲ ಅಂತ ಹೇಳಿ ಅಲ್ಲಿ ಅದನ್ನು ಪೂರಣೆ ಮಾಡ್ತೀನಿ ಅಂತ ಹೇಳಿದ್ದ ಭಗವಂತ. ಅದಕ್ಕೋಸ್ಕರವಾಗಿ ಇಲ್ಲಿ ಅವಳು ಹುಟ್ಟಿದ್ದಾಳೆ. ದತ್ತವರ ವರವನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಅವಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ. ಯಾಕೆ ಸಿಕ್ಕಿರಲಿಲ್ಲ ಅಷ್ಟು ಮದುವೆ ಆದರೆ ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ಅವಸರದಲ್ಲೇ ಆಗೋಗಿದ್ದು. ಒಂದಲ್ಲೇ ಹೇಳಲ್ಲ 16,108 ಆದರೂ ಕೂಡ ಎಲ್ಲವೂ ಕೂಡ ಅವಸರದಲ್ಲೇ. ರಾಮಕೃಷ್ಣ ಅಂತ ಸುಮ್ಮನೆ ಕೂತಿದ್ದ, ರುಕ್ಮಿಣಿ ಪತ್ರ ಬರಲು ಅರ್ಜೆಂಟ್ ಇದೆ ಬಂದು ಕರ್ಕೊಂಡು ಹೋಗೋದನ್ನ, ಇಲ್ಲ ಅಂದ್ರೆ ಇಲ್ಲಿ ಯಾರೋ ಬೇರೆಯವ್ರ ಮದುವೆ ಆಗ್ಬಿಡ್ತಾರೆ. ತಕ್ಷಣ ಹೋದ ಕರ್ಕೊಂಡು ಮದುವೆ ಮಾಡ್ಕೊಂಡು ಬಂದೇ ಬಿಟ್ಟ. ಏನಿಲ್ಲ, ಆರಾಮಾಗಿ ಸುಮ್ಮನೆ ಆರಾಮಾಗಿ ಕೂತೇನೆ. ಕಳ್ಳ 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 ಅಂತ ಶುರು ಮಾಡ್ತಾನೆ. ಇವನು ಕಳ್ತನ ಮಾಡ್ಯಾನೆ, ಸಮಂತಕ ಮಣಿ ಕಳ್ತನ ಮಾಡ್ಯಾನೆ ಅಂತ ಹೇಳಿ, ಅಯ್ಯೋ ನನ್ನ ಮೇಲೆ ಬಂತ ಇದು ಅಂತ ಹೇಳಿ ಕೊನೆಗೆ ಹುಡ್ಕೊಂಡು ಹೋದ. ಆ ಜಾಂಬುವಂತ ಯುದ್ಧ ಆಡ್ದ, ಜಾಂಬುವಂತಿಯನ್ನು ಮದುವೆ ಆಗ ಏನಂತ ತಪ್ಪಿಲ್ಲ ಅಂತ ಹೇಳಿ ಕರ್ಕೊಂಡ್ಬಂದು ಸಾಕ್ಷಿ ತೋರಿಸ್ದ.
ಸತ್ಯಭಾಮನ್ ಕೊಟ್ಟು ಮದುವೆ ಮಾಮ. ಹೀಗೇನೆ ಎಲ್ಲವೂ ಕೂಡ ಅಲ್ಲಿ ನರಕಾಸುರ ಹಿಡ್ದಾಕೇನೆ ಅವ್ರನ್ನೆಲ್ಲ ರಕ್ಷಣೆ ಮಾಡಕ್ ಹೋದ. ಇವ್ರು ಯಾರು ಮದುವೆ ಆಗ್ತಾರೆ ಅಂತ ಅವರೆಲ್ಲ ಕೇಳಿದ್ರು. ನೀನೇ ಮದುವೆ ಆಗುವಂತ ಪ್ರಾರ್ಥನೆ ಮಾಡ್ಕೊಂಡ್ರು, ಅವ್ರನ್ನೆಲ್ಲ ಮದುವೆ ಆಗು. ಹೀಗೇನೆ ಪ್ರತಿಯೊಬ್ಬರನ್ನು ಹೀಗೀಗೇನೆ ಮದುವೆ ಆಗೋಕೆ. ಅರ್ಜುನನ ಜೊತೆ ಒಂದ್ಸರಿ ಆರಾಮ ಸುಮ್ಮನೆ ವಾಕಿಂಗ್ ತರ ಹೋಗಿದ್ದಾರೆ, ಆಗ ಒಬ್ಬನು ಮದುವೆ ಆದ. ಈ ಎಲ್ಲವೂ ಕೂಡ ಇದೇ ತರ ಆಗಿರೋದ್ರಿಂದ ಒಂದು ಸದಿಯೂ ಕೂಡ ಮೆಸೇಜ್ ಮಾಡಿ ಎಲ್ಲರೂ ಕೂಡ ಮದುವೆಗೆ ಬರಬೇಕು, ಮೆಸೇಜ್ ಗಿಫ್ಟ್ ಕಳಿಸ್ತಾರೆ, ಇನ್ವಿಟೇಷನ್ ಕಳಿಸ್ತಾರಲ್ಲ, ಅದು ಯಾವ ಪ್ರಸಕ್ತಿನೂ ಬರಲಿಲ್ಲ ಅಂತ. ಇನ್ವಿಟೇಷನ್ ಕಳಿಸೋದಿಲ್ಲ, ಯಾವುದು ಕೂಡ ದಬ್ಬದ ಅವಸರದಲ್ಲಿ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಆದ್ರಿಂದ ಯಶೋಧನ್ ಕರಿಯಕ್ಕೇ ಆಗಿರ್ಲಿಲ್ಲ ಒಂದ್ಸತಿನೂ. ಆದ್ರಿಂದ ಅವಳು ಮದುವೆ ನೋಡಿಲ್ಲ, ಇನ್ನೊಂದು ಮದುವೆ ಆಗ್ಬಿಡೋ ನೋಡ್ತೀನಿ ಅಂತ ಹೇಳಿ ಈಗಲೇ ಜಾಸ್ತಿ ಆಗೋದು ಇನ್ನು ಸಾಧ್ಯ ಇಲ್ಲ, ಮುಂದೆ ಶ್ರೀ ವೆಂಕಟೇಶ ಆದಾಗ ಅವಳು ಪದ್ಮಾವತಿನ ಮದುವೆ ಆಗ್ತೀನಿ, ಆಗ ನೋಡು, ನೀನು ನೋಡೋದಲ್ಲ ನೀನೇ ನಿಂತು ಮಾಡು ಅಂತ ವರ ಕೊಟ್ಟ. ಓ ಬೇಕಾದಷ್ಟಾಯ್ತು ಅಂತೇಳಿ ಭಗವಂತ ಈ ರೀತಿಯ ವರ ಕೊಟ್ಟಿದ್ದಾನೆ. ದೈತ್ಯಾನ ಮೋಹನಾರ್ಥಾಯ ಸುರಾಣ ಮುಕ್ತಿ ಕಾರಣ. ಹೇಗೆ ಈ ರೀತಿಯಾದ ಲೀಲೆಗಳೆಲ್ಲ ತೋರಿಸ್ತಾನಂದ್ರೆ, ಆಗ್ಲೇ ನಾವು ಕೇಳಿದ್ವಲ್ಲ, ದೈತ್ಯಾನ ಮೋಹನಾರ್ಥಾಯ, ದೈತ್ಯರಿಗೆ ಮೋಹನ ಮಾಡುವುದಕ್ಕೋಸ್ಕರವಾಗಿ, ಸುರಾಣ ಮುಕ್ತಿ ಕಾರಣ. ಇವೆಲ್ಲವೂ ಕೂಡ ಸುರರು ಯೋಗ್ಯರಾದವರಿಗೆ, ಸುರ ಶಬ್ದಕ್ಕೆ ಯೋಗ್ಯರಾದವರು ಎಂಬುದಾಗಿ ಅರ್ಥ, ಅಥವಾ ದೇವತೆಗಳು ಅಂತ ಮಾಡಿದಾಗ ಅವೆಲ್ಲವೂ ಕೂಡ ಸರಿಯಾದ ರೀತಿಯಾಗಿ ತಿಳ್ಕೊಂಡಾಗ ಮುಕ್ತಿ ಕಾರಣ, ಮುಕ್ತಿಗೇನೆ ಕಾರಣ ಅಂತ ಆಗ್ತದೆ ಇದು. ಅದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಅನೇಕ ರೀತಿಯಾದಂತಹ ಲೀಲೆಗಳನ್ನ ಭಗವಂತ ತಾನು ತೋರಿಸ್ತಾ ಇರ್ತಾನೆ. ಹೀಗೆ ಎಲ್ಲವೂ ಕೂಡ ನಡೀತಾ ಇದೆ. ನಂತರದಲ್ಲಿ ಭಗವಂತ ಅಲ್ಲಿದ್ದಾನೆ. ಒಂದು ಸಂದರ್ಭದಲ್ಲಿ ತಾನು ಕುದುರೆಯನ್ನು ಚಿಂತನೆ ಮಾಡಿ, ಕುದುರೆ ಬೇಕು, ಹೋಗೋಣ ಬೇಟೆಯಾಡು ಬರೋಣ ಅಂತ ಹೋಗಿದ್ದಾನೆ. ಹೋಗುವುದಕ್ಕೋಸ್ಕರವಾಗಿ ಏನಾದ್ರು ಬೇಕಲ್ಲ, ಅದಕ್ಕೋಸ್ಕರವಾಗಿ ಮನಸಾ ಚಿಂತ್ಯಮಾನೇತು ಅಯಃ ಪ್ರತ್ಯಕ್ಷತಾಂಬತಃ, ಮನಸ್ಸಲ್ಲಿ ಚಿಂತೆ ಮಾಡಿದ್ದ ವಾಯುದೇವರು ಕುದುರೆ ರೂಪದಲ್ಲಿ ಬಂದು ನಿಂತಿದ್ದಾರೆ. ಕುದುರೆಯನ್ನು ಒಳ್ಳೆ ರೆಡಿಯಾಗಿ ಅದನ್ನ ಕುಳ್ಕೊಂಡ. ಇಲ್ಲಿ ನೋಡಿ ಹಯಹ ಅಂತ ಪ್ರಯೋಗ ಮಾಡಿ. ಯಾಕೆ ಹಯಹ ಅಂತ ಹೇಳಿದ್ರು? ಅಶ್ವಾಹ ಅಂತ ಪ್ರಸಿದ್ಧ ಶಬ್ದ, ಅದೇ ಇಡ್ಬೋದಾಯ್ತಲ್ಲ ಅಂದ್ರೆ ಹೇಳ್ತಾರೆ. ಎಲ್ಲವೂ ಕೂಡ ವ್ಯತ್ಯಾಸ ಇದೆ. ದೇವತೆಗಳು ಉಪಯೋಗಿಸುವುದ ಏನು ಕುದುರೆ ಇರುತ್ತಲ್ಲ, ಕುದುರೆ ಎಲ್ಲರೂ ಉಪಯೋಗಿಸ್ತಾರೆ, ದೇವತೆಗಳು ಉಪಯೋಗಿಸ್ತಾರೆ, ಅಸುರರು ಉಪಯೋಗಿಸ್ತಾರೆ, ಮನುಷ್ಯರು ಉಪಯೋಗಿಸ್ತಾರೆ. ಏನಿದು ವ್ಯತ್ಯಾಸ ಅಂದ್ರೆ, ಅವ್ರ ಕುದುರೆಗಳಿಗೂ ಈ ಬೇರೆ ಕುದುರೆಗಳಿಗೂ ಏನಂದ್ರೆ ಅವುಗಳಿಗೆ ಹಯ ಅಂತ ಕರೀತಾರೆ. ದೇವತೆಗಳು ಉಪಯೋಗಿಸುವಂತಹ ಕುದುರೆಗಳಿಗೆ ಹಯ ಅಂತ ಹೇಳಿ, ಗಂಧರ್ವರು ಉಪಯೋಗಿಸ್ತಾರೆ, ಅದಕ್ಕೆ ವಾಜಿ ಅಂತ ಕರೀತಾರೆ. ಹಾಡಿನಲ್ಲೆಲ್ಲ ಬರುತ್ತಲ್ಲ ವಾಜಿ ಎಂಬ ಶಬ್ದ ಎಲ್ಲವೂ ಕೂಡ ಬರುತ್ತದೆ. ವಾಜಿ ಎಂಬ ಶಬ್ದ ಗಂಧರ್ವರು ಉಪಯೋಗಿಸುವುದಕ್ಕೆ ವಾಜಿ ಅಂತ ಹೇಳಿ, ಇನ್ನು ಅಸುರರು ಉಪಯೋಗಿಸುವುದಕ್ಕೆ ಅರ್ವ ಅಂತ ಹೇಳಿ ಕರೀತಾರೆ. ಅಸುರರೆಲ್ಲ ಉಪಯೋಗಿಸ್ತಾರಲ್ಲ ಅವ್ರು, ಅದಕ್ಕೆ ಏನಂತಾರೆ ಅರ್ವ ಅಂತೇಳಿ. ಮನುಷ್ಯರು ಉಪಯೋಗಿಸೋದಕ್ಕೆ ಅಶ್ವ. ಹೀಗೆಲ್ಲ ವಿಭಾಗಗಳಿದೆ. ಅದಕ್ಕೋಸ್ಕರವಾಗಿ ಅವರು ಆ ಪ್ರಯೋಗ ಮಾಡಿದ್ದಾರೆ. ಮತ್ತೇನು ಹಯ ಅನ್ನೋದಕ್ಕೆ ಏನು ಅರ್ಥ ಅಂತಂದ್ರೆ, ಹತ್ವಾ ಯಾತಿ, ಹೋಗುವಾಗ ಕೊಂದ್ಕೊಂಡು ಯಾರ್ಯಾರು ದುಷ್ಟರು ಇರ್ತಾರೋ ಕೊಲ್ಕೊಂಡು ಹೋಗ್ತಾ ಇರೋದಂತ. ಸ್ವಯಂ ಕುದುರೆ ಸಹಿತ ಕಾರ್ಯವನ್ನು ಮಾಡುತ್ತಂತೆ. ಆ ಸಾಮರ್ಥ್ಯ ಇರುತ್ತೆ. ಇಲ್ಲಿ ಯಾರು ಬಂದಿದ್ದಾರೆ? ಸಾಕ್ಷಾತ್ ವಾಯುದೇವರೇ ಹಯ ರೂಪದಲ್ಲಿ ಬಂದಿದ್ದಾರೆ. ಅದನ್ನು ಹತ್ತಿ ಹೊರಟ, ಅದು ಹಗ್ಗ ರೂಪದಲ್ಲಿ ಯಾರು? ತತ್ವಾಭಿಮಾನಿ ದೇವತೆ ಲಕ್ಷ್ಮೀದೇವಿ ತಾನು ಬಂದಿದ್ದಾಳೆ. ಹೀಗೆ ಹೊರಡಬೇಕು. ಹೊರಡುವಾಗ ಸಿದ್ಧ ಆಗ್ಬೇಕಲ್ಲ ಅಂದ್ರೆ ಒಳ್ಳೆ ಶುದ್ಧವಾದ ಬಟ್ಟೆಯನ್ನು ಧಾರಣೆ ಮಾಡಿದ್ದಾನೆ. ಶುಭ್ರವಸ್ತ್ರಂಬ ಪಂಚದಶಾಸ್ತಂ ಬಿಭ್ರತ್ತತೋಪರಿ, ಪಂಚಕಚ್ಚಗಳನ್ನ ಧಾರಣೆಯನ್ನು ಮಾಡಿದ್ದಾನೆ. ಸುಮ್ಮನೆ ಕಚ್ಚೆ ಹಾಕೊಳ್ಳೋ, 5 ಕಚ್ಚ ಬರಬೇಕು. ಆ ಕಚ್ಚೆ ಹಾಕೊಂಡಿದ್ದಾನೆ. ಒಂದು ಬಟ್ಟೆ ಹಾಕೋಬಾರ್ದು, 2 ಬಟ್ಟೆ ಇರಬೇಕು ಯಾವಾಗಲೂ ಕೂಡ ಮೈ ಮೇಲೆ. ಆಮೇಲೆ ಯಾವುದೋ ಒಂದು ಶಲ್ಯ ಉಟ್ಕೊಂಡೆ, ಎಲ್ಲೋ ಅರ್ಜೆಂಟ್ ಇದೆ ಊಟ ಮಾಡಿ ಹೋಗ್ಬೇಕು ಅಂತ ಹೇಳಿ ಒಂದು ಹೊತ್ಕೊಳ್ಳೋದಿರುತ್ತೆ. ಹೊತ್ಕೊಳ್ಳೋದನ್ನೇ ಉಟ್ಕೊಂಡು ಊಟ ಕೂತ್ಬಿಟ್ಟೆ ಅಥವಾ ಎಲ್ಲೋ ಹೋದೆ, ಸರ್ವಥಾ ಮಾಡಬಾರ್ದು ಅಂತ ಹೇಳ್ತಾರೆ. ನೋತ್ತರೀಯಂ ಅಧಃಕುರ್ಯಾತ್ ನೋಪರ್ಯಾ ದಸ್ಯ ಮಂಬರಂ ಅಂತ. ಅಪ್ಪಿ ತಪ್ಪಿಯೂ ಕೂಡ ಉಟ್ಕೊಳ್ಳೋವಂಥ ಬಟ್ಟೆಯನ್ನು ಹೊತ್ಕೋಬಾರ್ದಂತೆ, ಹೊತ್ಕೊಳ್ಳೋದನ್ನು ಉಟ್ಕೋಬಾರ್ದು. ಅಪ್ಪಿ ತಪ್ಪಿಯೂ ಮಾಡಬಾರ್ದು. ಅಷ್ಟೇ ಅಲ್ಲ, ಏನೇ ಅವಶ್ಯಂ ಚೋತ್ತರೀಯಂ ಇತಿ ಬೋಧಾಯ, ಬಟ್ ಅವಶ್ಯವಾಗಿ ಉತ್ತರೀಯ ಎಂಬುದಿರಲೇಬೇಕು. ನಾವು ಮಾಡಿದಂತಹ ಕರ್ಮಗಳಲ್ಲಿ ಫಲ ಸಿಗಬೇಕಾದರೆ ಉತ್ತರೀಯ ಎಂಬುದಿರಲೇಬೇಕು. ಸ್ನಾನ ಮಾಡುವವರೆಗೂ ಅಷ್ಟೇ. ಋಗ್ವೇದದವರಿಗೆ ಯಜುರ್ವೇದರಿಗೆ 2 ವಿಭಾಗವನ್ನು ಮಾಡ್ತಾರೆ. ಋಗ್ವೇದವರು ಕೈ ಮೇಲೆ ಹಾಕೊಂಡು ಸ್ನಾನವನ್ನು ಮಾಡಬೇಕು, ಯಜುರ್ವೇದದರು ಸೊಂಟಕ್ಕೆ ಕಟ್ಕೋಬೇಕು ಅಂತ ಹೇಳಿ. ಹೀಗೆ ಒಟ್ಟು ಉತ್ತರೀಯ ಇಲ್ಲದೆ 2 ವಸ್ತ್ರ ಇಲ್ಲದೆ ಇರಬಾರದು. ಹೀಗೇನೆ ಅವನು ಎಲ್ಲ ರೀತಿಯ ಅಲಂಕಾರಗಳನ್ನ, ಮೇಲಿನ ವಸ್ತ್ರ ಕೆಳಗಿನ ವಸ್ತ್ರ ಎಲ್ಲವನ್ನು ಕೂಡ ಧಾರಣೆಯನ್ನು ಮಾಡಿದ್ದಾನೆ. ಆ ಧಾರಣೆ ಮಾಡಿ ತಾನು ಹೊರಟಿದ್ದಾನೆ. ಒಳ್ಳೊಳ್ಳೆ ಏನೇನು ಕಾಂಚೀಧಾಮ ವಿರಾಜಿತ ಅಲಂಕಾರವನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾನೆ. ಮಾಡಿಕೊಂಡು ತಾನು ಹೊರಟ. ಅಯಂ ರತ್ನ ಸಮಾಕೀರ್ಣ, ತಾನು ಅಷ್ಟೇ ಅಲ್ಲ, ಆ ಕುದುರೆಗೂ ಕೂಡ ಒಳ್ಳೆ ಅಲಂಕಾರವನ್ನು ಮಾಡಿದ್ದಾನೆ. ಮಾಡಿ ಹೊರಡುವಾಗ ಅಲ್ಲಿ ಸ್ವಲ್ಪ ಮುಂದೆ ಹೋಗಿದ್ದಾನೆ. ಆಗ ಅಲ್ಲಿ ಒಂದು ಆನೆ ಬಂದಿದೆ. ಆನೆ ಬಂದಾಗ ಅದರ ಹಿಂದೆ ಅವನು ಬೇಟೆಗೋಸ್ಕರವಾಗಿ ಓಡಿದ್ದಾನೆ. ಓಡ್ತಾ ಇದೆ. ಸ್ವಲ್ಪ ದೂರ ಹೋದ್ಮೇಲೆ ನಂತರದಲ್ಲಿ ಅದು ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ, ಎಲ್ಲೆಲ್ಲೋ ಹೋಗ್ತಾ ಇದೆ. ಹೋದ್ಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಅದು
ಸಾಷ್ಟಾಂಗ ನಮ ದಂಡವತ್ ಪತಿತೋ ಭೂತ್ವ ನಮಸ್ಕಾರವನ್ನು ಮಾಡಿ ತನ್ನ ಸೊಂಡಿಲನ್ನು ಎತ್ತಿ ಗರ್ಜನೆಯನ್ನು ಮಾಡಿ ನಮಸ್ಕಾರ. ನಮಗೆ ನಮಸ್ಕಾರ ಅಂದರೆ ಒಂದು ರೀತಿಯಾಗಿರುತ್ತದೆ, ಆನೆಗೂ ನಮಸ್ಕಾರ ಮಾಡು, ಯುದ್ಧಕ್ಕೆ ನಮಸ್ಕಾರ ಮಾಡುವ ಸಾಷ್ಟಾಂಗ ಅಂತಂದ್ರೆ ಏನು ಮಾಡುತ್ತದೆ, ಅದಕ್ಕೆಂದು ರೀತಿಯಾಗಿ ಅದೊಂದು ಒಂದು ಕ್ರಮದಲ್ಲಿ ಇರ್ತದೆ. ನಾವು ಆನೆಗಳನ್ನು ನೋಡ್ಬೋದು, ಎಲ್ಲೋ ರಾಜರಿಗೆ ನಮಸ್ಕಾರ ಮಾಡುವಾಗೆಲ್ಲ ಹೇಳ್ಕೊಟ್ಟಿರ್ತಾರೆ ಹಿಂಗೆ ಮಾಡಬೇಕು ಅಂತ, ಅದೊಂದು ರೀತಿಯಾಗಿ ಅದು ನಮಸ್ಕಾರವನ್ನು ಮಾಡೋದು. ಅದೇ ಕ್ರಮದಲ್ಲಿ ಏನೇ ಅದು ನಮಸ್ಕಾರವನ್ನು ಮಾಡಿ ಗರ್ಜನೆಯನ್ನು ಮಾಡಿ ಹೋಗಿದೆ. ಏನಿದು ಅಂತಂದ್ರೆ ಯಾವ್ದಿದು ಆನೆ ಅಂತಂದ್ರೆ 4ನೇ ಮನ್ವಂತರದಲ್ಲಿ ಆ ಭಗವಂತ ಆನೆಯನ್ನ ರಕ್ಷಣೆಯನ್ನು ಮಾಡಿದ್ನಲ್ಲ, ಅದೇ ಆ ಲಕ್ಷ್ಮೀ ದೇವಿಯನ್ನು ಕೂಡಿಸುವುದಕ್ಕೋಸ್ಕರವಾಗಿ ಕರ್ಕೊಂಡು ಬಂದಿದ್ದಾನೆ. ಪದ್ಮಾವತಿ ಜೊತೆ ಕೂಡಿಸ್ಬೇಕಾಗಿದೆ, ಇವಳು ಇಲ್ಲಿ ಇದ್ದಾಳೆ ಅಂತ ತನ್ನ ಸೇವೆಯನ್ನು ತೀರಿಸ್ಬೇಕಲ್ಲ. ಯಾರಾದ್ರೂ ಕೂಡ ನಮ್ಗೊಂದು ಉಪಕಾರವನ್ನು ಮಾಡಿದ್ರು ಅಂದ್ರೆ ನಾವು ಮಾಡಲ್ಬಿಟ್ಟು, ಉಪಕಾರ ಮಾಡಿದವರಿಗೆ ತಿರುಗಿ ಅಪಕಾರ ಮಾಡಲಿಲ್ಲ ಅಂದ್ರೆ ಸಾಕಾಗಿದೆ. ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ನೋಡಿ. ಎಲ್ಲಿ 4ನೇ ಮನ್ವಂತರದಲ್ಲಿ ನಡೆದಿದ್ದು ಆ ಆನೆ ಪಾಪ ಇನ್ನೂ ನಾಪ್ಕೊ ಇಟ್ಕೊಂಡಿದ್ದು. ಹೇಗಾದ್ರೂ ಕೂಡ ಭಗವಂತನ ಸೇವೆಯನ್ನು ಸಮರ್ಪಣೆಯನ್ನು ಮಾಡಬೇಕು, ಹೀಗೆ ಇರಬೇಕು ನಮ್ಗೆ. ಹೀಗಾದ್ರೂ ಯಾವತ್ತು ಯಾರಾದ್ರೂ ಸಹಾಯ ಮಾಡಿರ್ತಾರೆ, ಸಣ್ಣದೋ ದೊಡ್ಡದು, ಎಂದೋ ಸಂದರ್ಭದಲ್ಲಿ ಅವ್ರಿಗೆ ಮಾಡೋಣ ಅಂತ ಅಟ್ಲೀಸ್ಟ್ ನಮ್ಮ ಮನಸ್ಸಿಂದ ಎಲ್ಲರೂ ತಿರುಗ್ತಾ ಇರ್ಬೇಕಂತದ್ದು. ಹೇಗಾದ್ರೂ ಅವ್ರಿಗೆ ಸಹಾಯ ಮಾಡೋಣ ಅಂತ ಯಾವುದೋ ಒಂದು ಸಂದರ್ಭ ದೇವರು ಕೂರಿಸ್ಕೊಡ್ತಾನಂತ, ಆಗೋ ನಮ್ಮ ಮನಸ್ಸು ಸ್ವಲ್ಪ ಶಾಂತಿ ಆಗುತ್ತೆ. ಹೇಗಾರು ಮಾಡಿ ಹಬ್ಬ ಅವ್ರಿಗೆ ಸಹಾಯ ಮಾಡಿ ತಿರುಗಿ ನಾನು ಏನಾದ್ರು ಸಾಧ್ಯ ಮಾಡೀನಿ ಅವರಿಗೆ, ಆ ರೀತಿಯಾದಂಥ ವಿಚಾರಗಳು ನಮಗೆ ಬರಬೇಕು. ಹಾಗೆ ಅದೇ ಗಜವೇ ಇಲ್ಲಿ ಭಗವಂತನ ಸೇವೆಯನ್ನು ಸಮರ್ಪಣೆಯನ್ನು ಮಾಡಿದೆ ಎಂಬುದಾಗಿ ಚಿಂತನೆ ಮಾಡಬೇಕು. ನಂತರದಲ್ಲಿ ಮುಂದೆ ಇಲ್ಲಿ ಇವರಿಬ್ಬರ ಸಮಾಗಮ ಆಗಬೇಕಾಗಿದೆ. ಲಕ್ಷ್ಮೀದೇವಿಯ, ಪದ್ಮಾವತಿಯ, ಶ್ರೀನಿವಾಸ ದೇವರ ಸಮಾಗಮಕ್ಕೆ ಈ ಗಜ ತನ್ನ ಸೇವೆಯನ್ನು ಸಮರ್ಪಣೆ ಮಾಡಿ ಹೋಗಿದೆ. ಶೃಣ್ವಂತು ಮುನಿಯಸ್ಸರ್ವೇ ಕನ್ಯಾಯ ಜನ್ಮಭಾವನಂ ಪುರಾತು ಗಾಬರಸ್ಯಾಂತೆ ಪಾಂಡವಾನ ಮಹಾತ್ಮನಂ ವಿದ್ಯೇತು ಭಾರತಾತೀತೆ ಅಷ್ಟಾವಿಂಶತೆ ಕೆಲವು ವಿಕ್ರಮಾರ್ಕಾದಯೋ ಭೂಪಾಹ ಸ್ವರ್ಗಲೋಕಂ ವಿದಾಯುಹು. ಯಾರಿದು ಕನ್ಯಾ ಅಂತ ನೀವು ಹುಡ್ಕೊಂಬಂತ ಯಾರವಳು, ಪದ್ಮಾವತಿ ಯಾರು, ಎಲ್ಲವನ್ನೂ ಕೂಡ ತಿಳಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಹೇಳ್ತಾ ಇದ್ದಾರೆ. ದ್ವಾಪರದ ಅಂತ್ಯದಲ್ಲಿ ಪಾಂಡವರ ವಂಶ ಮುಗಿದ ಮೇಲೆ ಅವರ ವಂಶದಲ್ಲೇನೆ ವಿಕ್ರಮಾರ್ಕ ಅಂತ ಹೇಳಿ ರಾಜ ಬಂದ. ಅವನ ವಂಶದ ಅನೇಕರೆಲ್ಲರೂ ಕೂಡ ಬಂದರು ಹೋದ್ರು. ತತ್ಕಾಲಾಂತೆ ವತ್ಸರಾಣಂ ಸಹಸ್ರೇತಿ ಸಮಾಗತೆ, ಸಾವಿರಾರು ವರ್ಷಗಳು ಮುಗಿತು. ನಂತರದಲ್ಲಿ ಸುವೀರ ಇತಿನಾಮಕಃ, ಸುವೀರ ಅಂತ ಒಬ್ಬ ಬಂದ, ಅತ್ಯಂತ ಯೋಗ್ಯನಾದವನು. ಆ ಚಂದ್ರ ವಂಶದಲ್ಲಿ ಏನೇ ಮಿತ್ರವರ್ಮ ಅಂತ ಹೇಳಿ ಒಬ್ಬ ರಾಜ ಇದ್ದ. ಅವನಿಗೆ ಆ ನಾರಾಯಣಪುರದಲ್ಲಿ ಅವನು ವಾಸ ಮಾಡ್ತಾ ಇದ್ದ. ಪಾಂಡ್ಯ ದೇಶದ ಮನೋನರಮ ಎಂಬುವಳು ಮದುವೆ ಆಗಿದ್ದ. ಅವನು ಆಕಾಶರಾಜ ಪುತ್ರನಾದ ಎಲ್ಲವೂ ಕೂಡ ತಿಳಿಸಿ ಮುಂದೆ ಅಲ್ಲಿ ಏನೇ ಜಜ್ಞೆ ಸುಧರ್ಮಸ್ತತ್ಪುತ್ರ ತತ್ಸುತೋ ನೃಪಪುಂಗವು ಆಕಾಶ ತೊಂಡಮಾನಾಕ್ಕು ಸರ್ವಲೋಕ ಯಶಸ್ಕರೋ. ಆ ಸುಧರ್ಮನೆಂಬುವನು ಅವನಿಗೆ ಸ್ವೀರನಾಗಿ ಮಗ ಹುಟ್ಟದ. ಸುಧರ್ಮನಿಗೆ ಆಕಾಶರಾಜ, ತೋಂಡಮಾನರೆಂಬುವನು ಮತ್ತೊಂದು ಹೆಸರುಳ್ಳಂತಹ ವ್ಯಕ್ತಿಯವನು ಎಂಬುದಾಗಿ ಹೀಗೆಲ್ಲ ಮಕ್ಕಳು ಹುಟ್ಟಿದ್ರು ಎಂಬ ತಿಳಿಸಿ ಕೋಂಡ ದೇಶಕ್ಕೆ ಅಧಿಪತಿ ಅವರ ಮಕ್ಕಳು ಎಂಬುದಾಗೆಲ್ಲವನ್ನು ಕೂಡ ತಿಳಿಸಿದ್ರು. ನಾನು ಭೂತಂ ಪುತ್ರ ಸೌಖ್ಯಂ ಪಿತೃಣ ಮುಕ್ತಿದಂ ವಿಜಃ. ಹೀಗೆ ಮೋಕ್ಷವನ್ನು ಕೊಡುವಂತಹ ಪುತ್ರ ಸೌಖ್ಯವನ್ನ ಅವನು ಪಡೆದಿರಲಿಲ್ಲ. ಸಂತಾನವಾಯಿತು ಅಂತಂದ್ರೆ ಅದರಿಂದಾಗಿ ಯೋಗ್ಯವಾದಂತಹ ಮುಂದೆ ಮಕ್ಕಳಾಗೋದ್ರಿಂದಾಗಿ ಅವರು ಮುಂದೆ ಉತ್ತರ ಕ್ರಿಯಾದಿಗಳನ್ನೆಲ್ಲ ಮಾಡ್ತಾರೆ. ಇದ್ದಾಗೂ ಕೂಡ ರಾಜ್ಯಗಳನ್ನು ಒಪ್ಪಿಸ್ಬೋದು, ಎಲ್ಲವೂ ಕೂಡ ನಡೀತಿದೆ. ಆದರೆ ಅವನಿಗೆ ಮಕ್ಕಳೇ ಆಗಿಲ್ಲ. ಈ ಸಂದರ್ಭದಲ್ಲಿ ಈ ಪದ್ಮಾವತಿ ಅವತಾರ ಮಾಡುವುದಕ್ಕಿಂತ ಮುಂಚೆ ಅವನಿಗೆ ಬಹಳ ಚಿಂತೆ ಆಗ್ಬಿಟ್ಟಿದೆ. ರಾಜ್ಯ ಎಲ್ಲವೂ ಕೂಡ ಇದೆ, ಸಂಪತ್ತಿದೆ, ಎಲ್ಲವೂ ಕೂಡ ಇದೆ, ಮತ್ತೆ ಸಂತಾನವಾಗಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಂಪೂರ್ಣ ಚಿಂತೆಯಲ್ಲಿ ಕುಳಿತಿದ್ದಾನೆ. ಹೀಗಿರುವಂತಹ ಸಂದರ್ಭದಲ್ಲಿ ಸಂತಾನವಾಗಿಲ್ಲ ಅಂತಂದರೆ ಅದಕ್ಕೆ ಅನೇಕ ರೀತಿಯಾದಂಥ ಪರಿಹಾರಗಳೆಲ್ಲವೂ ಕೂಡ ಇದೆ. ಅವುಗಳನ್ನು ಮಾಡ್ಕೊಂಡಿದ್ದೀಯಾ ಅಂತಂದರೆ ಅವೆಲ್ಲವೂ ಕೂಡ ಆ ಪರಿಹಾರ ಪ್ರತಿಯೊಂದು ಮಾಡಿದ್ದಾನಂತ. ನಾನುಭೂತಂ ಪುತ್ರ ಸೌಖ್ಯಂ ಪಿತೃಣ ಮುಕ್ತಿದಂ ವಿಜಃ. ದೈವ ಕಾರ್ಯಗಳು, ಪಿತೃ ಕಾರ್ಯಗಳು ಏನೇನು ಮಾಡಬೇಕೋ ಎಲ್ಲವನ್ನೂ ಕೂಡ ಮಾಡಿದ್ದಾನಂತೆ. ಏನು ಮಾಡಿದ್ದಾನೆ ಅಂತಂದರೆ ಹೇಳ್ತಾ ಹೋಗ್ತಾರೆ ಅದನ್ನು. ಸಂತಾನ ಆಗಿಲ್ಲಂದ್ರೆ ಇವುಗಳನ್ನು ಮಾಡ್ರಿ ಎಂಬುದಾಗಿ ಸಂದೇಶದ ರೂಪದಲ್ಲಿ ಕೂಡ ಕೊಡ್ತಾರೆ. ಬಂಗಾರದ ಕೃಷ್ಣನನ್ನ ತೊಟ್ಟಿನಲ್ಲಿ ಕೂಡಿಸಿ ಅದನ್ನು ದಾನವನ್ನು ಮಾಡಬೇಕು ಹೀಗೇನೆ. ಅಥವಾ ಅವರವರ ಶಕ್ತಿಯ ಅನುಸಾರವಾಗಿ ಋಷಭದಾನವನ್ನು ಹೇಳಿದ್ದಾರೆ. ಮತ್ತು ಯಾರಿಗಾರು ಶಕ್ತಿ ಇಲ್ಲದೆ ಇರ್ತಾರೆ, ಮದುವೆ ಆಗಿರೋದಕ್ಕೆ ಗಂಡು ಈ ಕಡೆ ಹೆಣ್ಣಿನ ಕಡೆ ದುಡ್ಡಿರಲ್ಲ ಅಂಥವರಿಗೆ ಮದುವೆಯನ್ನು ಮಾಡಿಸ್ಕೊಡುವುದಾಗಿ ಹೀಗೇನೆ ಮಾಡೋದ್ರಿಂದ, ಸುವರ್ಣದ ಧೇನು ದಾನ ಮಾಡೋದ್ರಿಂದ, ಅಥವಾ ಘೃತ ಕುಂಭ ದಾನ ಅಂತೇಳಿ ಅಂತಂದರೆ ಒಂದು ಕಲಶದಲ್ಲಿ ತುಪ್ಪವನ್ನು ತುಂಬಿ ದಾನವನ್ನು ಕೊಡುವುದು, ಇದು ಮಾಡುವುದರಿಂದ. ಇನ್ನೊಂದು ದೋಷಾದಿಗಳ ಪರಿಹಾರ ರೂಪದಲ್ಲಿ ಏನೋ ಕುಂಬಳಕಾಯಿ ಇರುತ್ತೆ, ಬೂದು ಕುಂಬಳಕಾಯಿ, ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು, ಎಳ್ಳೆಣ್ಣೆ ಹಚ್ಚಿ ಅದಕ್ಕೆ ಚೆನ್ನಾಗಿ ಎಳ್ಳು ಮೆತ್ತಬೇಕು. ಎಳ್ಳು ಮೆತ್ತಿ ಇಷ್ಟೇ ಕೊಟ್ಟರೆ ನಡೆಯೋದಿಲ್ಲ, ಯಾರು ತಗೊಳ್ಳಲ್ಲ. ಒಂದು ಬಂಗಾರದ ಕಡ್ಡಿಯನ್ನು ಚುಚ್ಚಿಸ್ಬೇಕು, ಇಷ್ಟು ಹಚ್ಚಿ ಅದನ್ನು ದಾನ ಕೊಡುವುದರಿಂದ ಆ ಸಂತಾನ ಫಲ ಆಗುತ್ತೆ. ಸಂತಾನಕ್ಕೆ ಏನು ವಿಘ್ನಗಳೆಲ್ಲ ಇರ್ತದೋ ಪ್ರತಿಬಂಧಕಗಳು ಪ್ರತಿಯೊಂದು ಕೂಡ ಪರಿಹಾರವಾಗ್ತದೆ ಅಂತೇಳಿ ಹೀಗೆ ಮಾಡುವುದರಿಂದ ಸಂತಾನವಾಗ್ತದೆ. ಈ ರೀತಿಯಾದಂಥ ಅನೇಕ ಕಾರ್ಯಗಳೆಲ್ಲವೂ ಕೂಡ ತಾನು ಮಾಡಿದ್ದಾನೆ.
ಅಷ್ಟೇ ಅಲ್ಲ ಪಿತೃಣ ಮುಕ್ತಿದಂ ದ್ವಿಜಃ, ಪಿತೃ ಕಾರ್ಯಾದಿಗಳನ್ನು ಇದರಿಂದಲೂ ಕೂಡ ಪ್ರತಿಬಂಧ ಕೇಳ್ತವೆ. ಸಂತಾನವಾಗಿಲ್ಲ ಅಂತಂದ್ರೆ ಏನೋ ಒಂದು ಪಿತೃ ಕಾರ್ಯಗಳು ಪೂರ್ವಜರು ಯಾರ್ದೋ ನಡೆದಿಲ್ಲ, ಯಾರಾದರೂ ಒಬ್ರು ಅಪಘಾತಕ್ಕೀಡಾಗಿರ್ತಾರೋ ಅಥವಾ ಏನೋ ಒಂದು ರೀತಿಯಾಗಿ ನಡೆದಿರ್ತದೆ. ಘಾತ ಚತುರ್ಷಿ ಯಾವ್ಯಾವ ರೀತಿಯಾಗಿ ನಡೀತಾರಲ್ಲ ಮಾಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಆತ್ಮಹತ್ಯೆ ಮೊದಲಾದವುಗಳು ಎಲ್ಲವೂ ಕೂಡ ಕೆಲವು ನಡೆದಿರ್ತವೆ. ಅವುಗಳು ಪ್ರತಿಬಂಧಕವಾಗಿರ್ತವೆ. ಆ ಪ್ರತಿಬಂಧಕಗಳ ಪರಿಹಾರವನ್ನ ಮಾಡಿಕೊಂಡ್ರೆ ಇದು ಸರಿಯಾಗುತ್ತದೆ. ಅಂತಹ ಕಾರ್ಯಗಳೂ ಕೂಡ ನಮ್ಮಿಂದ ನಡೆದಿದೆ, ಪಿತೃ ಕಾರ್ಯಾದಿಗಳು ಕೂಡ ಸರಿಯಾದ ರೀತಿಯಾಗಿ ನಡೆದಿದೆ. ಆದರೂ ಕೂಡ ನಮಗಾಗ್ತಾ ಇಲ್ಲ, ಸಂತಾನವಾಗ್ತಾ ಇಲ್ಲ ಅಂತ ಬಹಳ ದುಃಖವಾಗಿದೆ. ಹೀಗಿರುವಂತಹ ಸಂದರ್ಭದಲ್ಲಿ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಆ ಪ್ರಾರ್ಥನೆ ಮಾಡಿದ ಋಷಿಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಏನು ಮಾಡಬೇಕು, ಇಷ್ಟೆಲ್ಲ ನಡೀತಾ ಇದೆ ಅಂತಂದಾಗ ಇಷ್ಟೆಲ್ಲ ಹೇಳ್ದ. ಅದಾದ್ಮೇಲೆ ಅವರು ಋಷಿಗಳ ಮುಂದೆ ಹೇಳ್ತಾನೆ, ನಾನು ಹುಟ್ಟುವಂತ ಮಗುಗೋಸ್ಕರವಾಗಿ ಪುತ್ರಾರ್ಥಂ ಕವಚಂ ಕೃತ್ವ ಇತಿ ಹೇತಿ ನೋದಿತಂ, ಬಂಗಾರದ ಅಂಗಿ ಮಾಡಿಸಿದ, ಬಂಗಾರದ ಅಂಗಿ ಮಾಡಿಸಿಟ್ಟಿದ್ದಾನಂತೆ. ನನ್ನ ಮಗುಗೆ ಬಾ ಮಗು, ಈ ಬಂಗಾರದ ಅಂಗಿ ಹಾಕು ಅಂತ ಹೇಳಬೇಕು ಅಂತ ಬಾ ಈ ಬಂಗಾರದ ಅಂಗಿ ಹಾಕು ಅಂತ ಹೇಳಬೇಕು ನನ್ನ ಆಸೆ ಇದೆ, ಅದು ಮಾಡಿಸಿಟ್ಟಿದ್ದೇನೆ, ಆದರೆ ಇನ್ನೂ ಮಗುನೇ ಆಗಿಲ್ಲ ನನಗೆ ಅಂತ ಅವ್ರು ಹೇಳ್ತಾರೆ. ಇದು ಅನೇಕ ರೀತಿಯಾಗಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ಮುಂದೆ ಅವನು ಹೇಳ್ಕೊಂತಾನೆ, ಲಿಖಿತಂ ಚಿತ್ರಗುಪ್ತೇನ ಯಪುತ್ರತ್ವಂ ಮಹಾಪತೆ. ಈ ರೀತಿಯಾಗಿ ಏನು ಮುಂದೆ ನನಗೆ ದುಃಖ ಆಗ್ತಾ ಇದೆ, ನನ್ನ ಕಾಲವಾದ ನಂತರದಲ್ಲಿ ಇವನಿಗೆ ಸಂತಾನವಾಗಿಲ್ಲ ಅಂತಾನೆ ಬರೆದು ಬಿಟ್ಟಿದ್ದಾನೆ ಏನೋ ಚಿತ್ರಗುಪ್ತ. ಇದು ಅನೇಕ ದುಃಖದ ರೀತಿಯಾಗೆಲ್ಲ ಹೇಳ್ಕೊಂಡಿದ್ದಾನೆ. ಆದರೆ ಇಲ್ಲಿ ಹೇಗೆ ಸಂತಾನವಾಗುವುದು, ಪುತ್ರ ಸಂತಾನವಾಗಿ ಅವರ ವಂಶಾದಿಗಳು ಬೆಳೆಯುವುದು ಎಷ್ಟು ಮುಖ್ಯವೋ, ಅದೇ ರೀತಿಯಾಗಿ ಹುಟ್ಟಿದ ಮಕ್ಕಳು ಯೋಗ್ಯರಾಗಿರುವುದು ಅಷ್ಟೇ ಮುಖ್ಯ. ನಾವು ಇದನ್ನು ಸರಿಯಾಗಿ ಚಿಂತನೆ ಮಾಡಬೇಕು. ಏನು ಹುಟ್ಟಿದ್ದಾರೆ, ಮುಂದೆ ಅವರು ವೃದ್ಧಾಶ್ರಮಕ್ಕೆ ಸೇರಿಸುವರಂತಹ ಮಕ್ಕಳು ಹುಟ್ಟಿದ್ರೂ ಕೂಡ ಅದು ವ್ಯರ್ಥವೇ. ಅದರಿಂದ ಇನ್ನೂ ಪ್ರಯೋಜನ ಆಗಲಿಲ್ಲ. ಇರುವಂತಹ ಆಸ್ತಿಯನ್ನು ಕೂಡ ಕಸ್ಕೊಳ್ಳುವಂತಹ ರೀತಿ ಆಯಿತು, ಅದನ್ನು ಕೂಡ ಕಸ್ಕೊಂಡು ಎಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಅದಕ್ಕೆ ಪುತ್ರ ಅಂದ್ರೆ ಏನು ಅಂತ ಹೇಳ್ತಾರೆ, ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಾಮ್ ಪಿಂಡದಾನ ಪುತ್ರಸ್ಯ ಪುತ್ರದ ಅಂತ ಹೇಳಿ. ಹೀಗೇನೆ ಕೇವಲ ಹೋದ ಮೇಲೆ ಜೋರಾಗಿ ದೊಡ್ಡದಾಗಿ 100 ಜನಕ್ಕೆ ಊಟಕ್ಕೆ ಹಾಕ್ಬಿಟ್ಟು ಮುಗಿಸಿ ಅಷ್ಟೇ ಮಾಡಿದ್ರೆ ಉಪಯೋಗ ಇಲ್ಲ. ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು. ಜೀವತೋ ವಾಕ್ಯಕರಣ, ಇದ್ದಾಗ ಸರಿಯಾಗಿ ಮಾತನ್ನ ಕೇಳಬೇಕು. ತಂದೆ ತಾಯಿಯರು ಹೇಳುವುದಕ್ಕಿಂತ ಮುಂಚೆನೆ ಯಾರು ಮಾಡ್ತಾರೋ ಅವರು ಉತ್ತಮ ಪುತ್ರ. ಹೇಳಿದ ಮೇಲೆ ಮಾಡುವವನು ಮಧ್ಯಮ ಪುತ್ರ ಅಂತ ಹೇಳಿ, ಹೇಳಿದ್ರೂ ಕೂಡ ಮಾಡದೇ ಇರೋನು ಅಧಮ ಎಂಬುದಾಗಿ ಪುತ್ರ ಅಂತ ಆಗೋದಿಲ್ಲ. ಯಾಕಂದ್ರೆ ಮಾಡಲಿಲ್ಲ ಅಂತಂದ್ರೆ ಹೇಗೆ ಪುತ್ರ ಆಗ್ತಾನ, ಅಧಮನಾದವನು ಅಂತ ಹೇಳ್ತಾರೆ. ಹೀಗೆ ಜೀವತೋ ವಾಕ್ಯಕರಣ ಇದ್ದಾಗ ಸರಿಯಾಗಿ ಅವರು ಹೇಳಿದ ಮಾತನ್ನು ಕೇಳಬೇಕು. ನಂತರದಲ್ಲಿ ಪ್ರತ್ಯಬ್ಧಂ, ಪ್ರತಿ ವರ್ಷಗಳಲ್ಲಿಯೂ ಆ ಪ್ರಾರಂಭದ ದಿನಗಳು ಕಾಲವಾದ ಮೇಲೆ ಏನು 12 ದಿನಗಳು ಏನು ಹೇಳಿರ್ತಾರೋ ಅಷ್ಟು ದಿನಗಳು ಯೋಗ್ಯವಾದ ರೀತಿಯ ಸರಿಯಾದ ರೀತಿಯಾಗಿ ಅವುಗಳನ್ನು ಪಾಲನೆಯನ್ನು ಮಾಡುವುದು. ನಂತರದಲ್ಲಿ ವರ್ಷಗಳಲ್ಲಿ ಏನು ಕಾರ್ಯಾದಿಗಳನ್ನು ಮಾಡಬೇಕು, ಪಕ್ಷಮಾಸಾದಿಗಳಲ್ಲಿ ಏನು ಮಾಡಬೇಕು ಅವುಗಳನ್ನೆಲ್ಲ ಸಮರ್ಪಣೆಯನ್ನು ಮಾಡುವುದು. ಹೀಗೆ ಎಲ್ಲವನ್ನು ಕೂಡ ಮಾಡಬೇಕು. ಅಷ್ಟೇ ಅಲ್ಲ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ತೀರ್ಥ ವಿಧಿಗಳನ್ನು ಮಾಡಬೇಕು. ವಿಶೇಷವಾಗಿ ಗಯಾಕ್ಷೇತ್ರಕ್ಕೆ ಹೋಗಿ ಪಿಂಡದಾನಾದಿಗಳನ್ನು ಮಾಡಬೇಕು. ಎಲ್ಲವನ್ನು ಕೂಡ ಮಾಡಿದ್ರೆ ಅವನು ಪುತ್ರ ಅಂತ ಹಾಕ್ತಾನೆ. ನಮಗೆ ಮಕ್ಕಳಾಗಿದೆಯಪ್ಪ, ನಡೆಯತ್ತು ಬಿಡು, ಪುತ್ರ ನಡೆಯೋದಿಲ್ಲ. ಈಗಿನ ಕಾಲದಲ್ಲಿ ಗಂಡು ಸಂತಾನ ಎಷ್ಟು ಮುಖ್ಯವೋ ಹಾಗೆ ಹೆಣ್ಣು ಸಂತಾನವೂ ಕೂಡ. ಕನ್ಯಾದಾನ ಮಾಡೋದ್ರಿಂದಲೇ ಆ ಪಿತೃಗುಣ ಮುಕ್ತಿದಾಯಕ ಅಂತ ನಾವು ಮೊನ್ನೆ ದಿನನೇ ಕೇಳಿದ್ವಿ. ಹೆಣ್ಣು ಮಗು ಆಗೋದ್ರಿಂದಲೂ ಕೂಡ ಪಿತೃಗಳು ಎಲ್ಲರಿಗೂ ಕೂಡ ಉದ್ಧಾರ, ಆದ್ರಿಂದ ಅವರು ಶ್ರಾದ್ದ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅದ್ರ ಬಗ್ಗೆ ಎಲ್ಲ ಮೊನ್ನೆ ತಿಳಿದಿದ್ದೇವೆ. ಹಾಗೇನೆ ಯಾವ ಸಮಸ್ಯೆಯೂ ಕೂಡ ಇರೋದಿಲ್ಲ ಇದರಿಂದ. ಅವರು ಕೂಡ ಸದ್ಗತಿಗೆ ಕಾರಣರೇ ಆಗಿರ್ತಾರೆ. ಹೀಗೇನೆ ಅವುಗಳನ್ನೆಲ್ಲ ಮಾಡಬೇಕು. ಹೇಗೆ ನಾಸ್ತಿಕರು ಬಹಳ ರೀತಿಯಾಗಿರ್ತಾರೆ ಜಗತ್ತಲ್ಲಿ. ಈ ಪಿಂಡ ಪ್ರದಾನ ಎಲ್ಲ ಮಾಡಿದ್ರೆ ಹೆಂಗ್ರಿ ಇದಾಗತ್ತೆ, ಇದ್ದಾಗ ಊಟಕ್ಕೆ ಹಾಕಬೇಕು, ಹೋದ್ಮೇಲೆ ಅವರಿಗೆ ಪಿಂಡ ಪ್ರದಾನ ಮಾಡಿದ್ರೆ ಹೇಗೆ ಅಂತಂದ್ರೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೂಡ ಶಾಸ್ತ್ರದಲ್ಲಿ ಕೊಡ್ತಾರೆ. ದರ್ಶನ ಧ್ಯಾನ ಸಂಸ್ಪರ್ಶಾನ್ ಮತ್ಸಿ ಕೂರ್ಮೀಚ ಪಕ್ಷಿಣ ಅಂತೇಳಿ ಎಲ್ಲವೂ ಕೂಡ ಭಗವಂತನ ಒಂದೊಂದು ದೃಷ್ಟಾಂತ ಭಗವಂತ ವೇದವ್ಯಾಸ ದೇವರೆಲ್ಲ ಗ್ರಂಥಗಳಲ್ಲಿ ಅವುಗಳೆಲ್ಲ ನಮಗೆ ಅನುಭವಕ್ಕೆ ಬರುವ ರೀತಿಯಾಗೆಲ್ಲ ಕೊಟ್ಟಿರ್ತಾರೆ. ನಮಗೆ ಅದು ಮನಸ್ಸಿಗೆ ತಟ್ಟಬೇಕು. ಅದು ನಮಗೆ ಅವುಗಳನ್ನ ದರ್ಶನ ರೂಪದಲ್ಲಿ ಕೊಟ್ಟಿರ್ತಾರೆ, ಅನುಗ್ರಹ ರೂಪದಲ್ಲಿ. ಹೇಗೆ ಅಂತಂದ್ರೆ ದರ್ಶನ ಮತ್ಸ್ಯ ಮೀನಿರುತ್ತದಲ್ವಾ, ಮೀನು ತನ್ನ ಮರಿ ಹಾಕಿದ ಮೇಲೆ ಮರಿಯನ್ನ ಅದಕ್ಕೆ ಆಹಾರ ತಂದು ಬಾಯಲ್ಲಿಡಬೇಕು ಅಂತ ಇಲ್ಲ. ದರ್ಶನ ನೋಡುವುದರಿಂದಲೇ ಅದಕ್ಕೆ ತೃಪ್ತಿ ಆಗ್ತದೆ ಅಂತ. ಇನ್ನು ಕೂರ್ಮ ಆಮೆಗೆ ಧ್ಯಾನ ಎಲ್ಲೋ ಇರುತ್ತೆ. ಆಮೆ ಇದೆಲ್ಲೋ ದೊಡ್ಡ ಸಮುದ್ರ, ದೊಡ್ಡ ನದಿ ಎಲ್ಲೋ ಇದೆಲ್ಲೋ 1 ಕಿಲೋಮೀಟರ್
ದೂರ ಇರುತ್ತೆ, ಅದೆಲ್ಲೋ ಇರುತ್ತೆ. ನನ್ನ ಮಗುಗೆ ಆಹಾರ ಸಿಗಲಿ, ಅದು ತೃಪ್ತಿ ಆಗಲಿ ಅಂದ್ಕೊಂಡ್ರೆ ಸಾಕಂದ್ರೆ ಅದಕ್ಕೆ ತೃಪ್ತಿ ಆಗುತ್ತೆ, ಹೊಟ್ಟೆ ತುಂಬುತ್ತೆ. ಆಮೇಲೆ ಇದೆಲ್ಲವೂ ಕೂಡ ಅಲ್ವ ಸುಮ್ಮನೆ ಗ್ರಂಥಗಳಲ್ಲಿ ಬಂದಿರೋದಲ್ಲ, ಸೈಂಟಿಫಿಕ್ ಆಗಿ ಕೂಡ ಅದನ್ನ ಪ್ರೂವ್ ಮಾಡಿದ್ದಾರೆ. ಅವನ್ನೆಲ್ಲ ದರ್ಶನ ಧ್ಯಾನ ಸಂಸ್ಪರ್ಶ ಪಕ್ಷಿಗಳಿರ್ತದಲ್ಲ, ಆ ಪಕ್ಷಿಗಳಿಗೆ ಆ ಮರಿಯನ್ನು ಮುಟ್ಟಿದ್ರೆ ಸಾಕಂತ ಅದಕ್ಕೆ ತೃಪ್ತಿ ಆಗ್ತಾ ಇರುತ್ತದೆ. ಅದಕ್ಕೆ ಆಹಾರ ಎಲ್ಲವೂ ಕೂಡ ತಂದಿಡೋದು ಅದು ಕೂಡ ನಡೀತಾ ಇರುತ್ತೆ, ನಡೆಯೋದೇ ಇಲ್ಲ ಅಂತ ಇಲ್ಲ. ಆದರೆ ಸ್ಮರಣೆ ಮಾಡುವುದರಿಂದಲೇನೆ, ಒಂದಕ್ಕೆ ಸ್ಪರ್ಶ ಮಾಡುವುದರಿಂದ, ಒಂದನ್ನು ಧ್ಯಾನ ನೋಡುವುದರಿಂದ, ಹೀಗೆಲ್ಲವೂ ಕೂಡ ತೃಪ್ತಿ ಇದ್ದಾಗ ಈ ರೀತಿ ಪಿಂಡ ಪ್ರದಾನಾದಿಗಳನ್ನು ಮಾಡಿದಾಗ ಮುಟ್ಟೋದಿಲ್ಲ ಅಂತ ಏನು ಹೇಳ್ತೀರಿ? ಆ ಭಗವಂತನ ಅನುಗ್ರಹ ಇತ್ತು ಅಂದ್ರೆ ಎಲ್ಲವೂ ಕೂಡ ಸಾಧ್ಯವಾಗ್ತದೆ. ಪಿತೃದೇವತೆಗಳು ಆ ಕಾರ್ಯವನ್ನು ಮಾಡ್ತಾರೆ. ಪಿತೃದೇವತೆಗಳು ನಿಂತು ಬಂದವರೊಂದು ಹಿರಿಯರು ಹೋದವರು ಯಾರೂ ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ. ಬರುವವರು ಪಿತೃದೇವತೆಗಳು. ಅವರು ಬಂದು ಅದನ್ನು ಸ್ವೀಕಾರವನ್ನು ಮಾಡಿ ಯಾವ ಜನ್ಮದಲ್ಲಿ ಹೇಗಾಗಿ ಹುಟ್ಟಿರ್ತಾರೋ ಅವರಿಗೆ ಅದನ್ನು ಕೊಡ್ತಾರಂತೆ. ಅವನು ಸರ್ಪವಾಗಿದ್ರೆ ಒಳ್ಳೆಯ ಗಾಳಿ ಕೊಡ್ತಾರಂತೆ ಅವರಿಗೆ. ಮನುಷ್ಯನಾಗಿದ್ದವನಿಗೆ ಒಳ್ಳೆ ಗಾಳಿ ಕೊಡ್ತೀನಿ ಅಂದ್ರೆ ಏನು ಹೊಟ್ಟೆ ತುಂಬಬೇಕು ನಮಗೆ? ತಗೋ ನೀವು ಒಳ್ಳೆ ಗಾಳಿ ಕೊಟ್ಟಿದ್ದೀನಿ ನಿನಗೆ, ಮಜ್ಜಾ ಮಾಡಿ ಹೊಟ್ಟೆ ತುಂಬಿಸ್ಕೊ ಅಂದ್ರೆ ಏನು ಹೊಟ್ಟೆ ತುಂಬಲ್ಲ ನಮಗೆ. ಯಾರಿಗೆ ಯಾವುದು ಯೋಗ್ಯವೋ ಅದು ಕೊಡಬೇಕು. ಅವರು ಯಾವ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಅವರಿಗೆ ಯೋಗ್ಯವಾದನ್ನ ಪಿತೃದೇವತೆಗಳು ಅದು ಅವರಿಗೆ ಕೊಡ್ತಾರಂತೆ. ಅವರಿಗೆ ಆ ತೃಪ್ತಿಯನ್ನು ಅವ್ರು ಮಾಡಿಸ್ತಾರಂತ ಸಮಯ. ಬೆಕ್ಕಾಗಿದ್ರೆ ಬೆಕ್ಕಿಗೆ ಏನು ಬೇಕೋ ಆಹಾರ ಅದನ್ನ, ಮನುಷ್ಯನಾಗಿದ್ರೆ ಒಳ್ಳೆ ಒಳ್ಳೆ ಶುಭ್ರ ಭೋಜನ ಹೀಗೆ ಮಾಡಿಸಿ ಅವರಿಗೆ ತೃಪ್ತಿ ಆಗ್ಬೇಕು, ಅಜೀರ್ಣವೂ ಆಗ್ಬಾರ್ದು. ಅತಿವೃಷ್ಟಿ ಅನಾವೃಷ್ಟಿ ಇದ್ದಂಗೆ ಸರಿಯಾದ ರೀತಿಯಾಗಿ ಆರೋಗ್ಯಕ್ಕೆ ಯೋಗ್ಯವಾದ ರೀತಿಯಾಗಿ ಅದನ್ನ ಮುಟ್ಟಿಸ್ತಾರಂತೆ. ಇಷ್ಟೆಲ್ಲವೂ ಕೂಡ ಇದೆ ಈ ಪುತ್ರನಿಂದ. ಆ ಪುತ್ರ ಅನ್ನೋನು ಈ ರೀತಿಯಾಗೆಲ್ಲ ಇದ್ರೆ ಅವನು ಪುತ್ರ ಆಗ್ತಾನೆ, ಇಲ್ಲದೆ ಇದ್ರೆ ಅವನು ಇದ್ರೂ ಕೂಡ ಉಪಯೋಗ ಇಲ್ಲ. ಹೀಗೆ ಇಷ್ಟೆಲ್ಲ ಅವನ ಅಪೇಕ್ಷೆ ಇದೆ, ಮಗ ಆಗ್ಬೇಕು ಅಂತ ಹೇಳಿ ಆ ಕಾರ್ಯಗಳು ಅನೇಕ ಪ್ರಾರ್ಥನಾದಿಗಳನ್ನು ಮಾಡಿದಾಗ ಕೊನೆಗೆ ಹೇಳ್ತಾರೆ, ಆಯ್ತು ಇಷ್ಟೆಲ್ಲ ಮಾಡಿದ್ಯಾ, ಪುಸ್ತಕ ಎಷ್ಟು ಯಾಗ ಮಾಡಿದ್ದೀಯಾ ನೀನು? ಇಲ್ಲ ಮಾಡಿಲ್ಲ. ಸರಿ, ಹಂಗಾದ್ರೆ ಅದನ್ನ ಮಾಡು. ಇಷ್ಟೆಲ್ಲ ಮಾಡಿದ್ರು ಕೂಡ ಅದು ಮಾಡಿದ್ರೆ ನಿಶ್ಚಿತವಾಗಿ ಕೂಡ ಹಾಗೆ ಆಗ್ತದೆ ನಿಂಗೆ ಅಂತ ಹೇಳಿದ್ರು. ಹೌದಾ, ಸರಿ ಮಾಡೋಣ ಅಂತ ಹೇಳಿ ಅವನು ಸಿದ್ಧನಾಗಿದ್ದಾನೆ, ಮಾಡ್ತೀನಿ ಅಂತ ಹೇಳಿ. ತದನಂತರದಲ್ಲಿ ಅವನು ಮಾಡಬೇಕು ಎಲ್ಲ ರೀತಿಯಾದಂಥ ಸಿದ್ಧನೆ ಮಾಡ್ಕೊಂಡಿದ್ದಾನೆ. ಜಾಗ ಬೇಕಲ್ಲ ಈಗಿನ ಕಾಲದಲ್ಲಿ. ಸರಿ ಹೋಮ ಮಾಡೋಣ ಅಂತ ಹೇಳಿ ಒಂದೆಲ್ಲೋ ಒಂದು ಕಡೆ ಇಷ್ಟು ಇಟ್ಟಿಗೆಗಳಿಟ್ಟೆ ಹೋಮ ಮಾಡದೆ ಮುಗಿಸ್ತೆ, ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ. ಅದಕ್ಕೆ ಯೋಗ್ಯವಾದಂತಹ ಸ್ಥಳ, ಯಾವ ದಿನದಲ್ಲಿ ಅಗ್ನಿ ಇದೆ ನೋಡಬೇಕು. ಸುಮ್ಮನೆ ಹೋಮವನ್ನು ಮಾಡುವುದಕ್ಕಾಗೋದಿಲ್ಲ. ಯಾವ ದಿನದಲ್ಲಿ ಅಗ್ನಿ ಇದೆ, ಆ ದಿನ ಯೋಗ್ಯವಾದದ್ದಿದೆಯಾ ಎಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಮದುವೆ ಬದಲಾದಂಥ ಕಾರ್ಯಗಳಿದ್ರು ಅಂತಂದರೆ ತಾರಾಬಲ ಚಂದ್ರಬಲ ಎಲ್ಲವೂ ಕೂಡ ನೋಡಿ, ಯಾಕೆಂದರೆ ಅದರಿಂದ ನಮಗೆ ಫಲ ಸಿಗಬೇಕು. ಯಾವುದೋ ವಿರುದ್ಧವಾದ ಅರ್ಥವೂ ಇತ್ತು ಅಂತಂದರೆ ಸಂಪತ್ತಿಗೋಸ್ಕರವಾಗಿ ಒಂದು ಕೆಲಸ ಹೋಮ ಮಾಡಿಸ್ತಾ ಇದ್ದೀವಿ ಅಂದರೆ ಸಂಪತ್ತಾರ ಇದ್ದಾಗ ಮಾಡಬೇಕು. ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇದ್ರೆ ವಾಣಿಜ್ಯಕರಣ ಇದ್ದಾಗ ಮಾಡಬೇಕು. ಹೀಗೇನೆ ಒಂದೊಂದಕ್ಕೊಂದೊಂದೆಲ್ಲವೂ ಕೂಡ ತಿಳಿಸಿದ್ದಾರೆ. ಅವುಗಳೆಲ್ಲ ಸರಿಯಾದ ರೀತಿ ಇರಬೇಕು. ವಿಪತ್ತಿನ ತಾರೆ ಇತ್ತು ಅಥವಾ ಏನೋ ಅದಕ್ಕೆ ಮರಣದ ರೂಪದಲ್ಲಿ ರೀತಿಯಾದಂಥ ಇರುವಂತಹ ತಾರೆಗಳು, ತಾರಾಬಲ ಎಲ್ಲ ಇತ್ತು ಅಂದರೆ ಆ ದಿನಗಳಲ್ಲಿ ಮಾಡಬಾರದು. ಸರಿಯಾಗಿ ನೋಡಿ ಅವರಿಗೆ ಸರಿಯಾದ ರೀತಿಯಾಗಿ ಆಗ್ತದಾ ಇಲ್ಲವೋ ಎಲ್ಲವನ್ನು ಕೂಡ ಚೆನ್ನಾಗಿ ತಿಳಿದು ಅವುಗಳನ್ನು ಪಾಲನೆಯನ್ನು ಮಾಡಬೇಕು. ಹೀಗೆ ಅವರು ಯೋಗ್ಯವಾದಂತಹ ಸ್ಥಳವನ್ನು ಕೂಡ ನೋಡ್ತಾ ಇದ್ದಾರೆ. ಶುದ್ಧವಾದಂತಹ ಸ್ಥಳದಲ್ಲಿ ಈ ಹೋಮಾದಿಗಳನ್ನು ಮಾಡಿಸಬೇಕು ಅಂತ ಹೇಳಿ ಅದನ್ನು ಸ್ಥಳವನ್ನು ಅಗಿತಾರೆ. ಮೊದಲಿಗೆ ಅಗೆದು ಆ ಸ್ಥಳವದೆಲ್ಲ ಒಂದು ಪರೀಕ್ಷೆಯನ್ನು ಮಾಡಿ ಮುಂದೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಆ ಭೂಮಿಯನ್ನು ಅಗಿಯುವಂತಹ ಕಾರ್ಯ ನಡೀತಿದೆ. ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ಥೇನ ಭವಿಷ್ಯತಿ ಗುರೋರು ವಾಕ್ಯಂ ಸಮಾಕರಣ್ಯ ಯಜ್ಞಾರ್ಥಂ ಶೋಭನಾನಂ. ಯಜ್ಞ ಮಾಡಲು ಸಿದ್ಧನಾದ, ಅದರಿಂದಾಗಿ ಎಳಿತಾ ಇದ್ದಾನೆ. ಇನ್ನೇನು ಶುರು ಆಗಿದೆ, ಹಾಗೇನೆ ಇನ್ನೂ ಒಂದು ದಳ ಸ್ಪರ್ಶವಾಯಿತು. ಕಣ್ಣಿಗೆ ಕಾಣ್ತು. ಏನು ಅಂತಂದರೆ ಸಹಸ್ರ ದಳ ಇರುವಂತಹ ಪದ್ಮ ಕಂಡಿದೆ. ಆ ಪದ್ಮದಲ್ಲಿ ಪದ್ಮಾವತಿಯ ದರ್ಶನ, ಲಕ್ಷ್ಮೀದೇವಿಯ ದರ್ಶನವಾಗಿದೆ. ಆ ಲಕ್ಷ್ಮೀದೇವಿ ನೋಡಿ ಇವನಿಗೆ ಏನಿದು ಆಶ್ಚರ್ಯವೋ ಆಶ್ಚರ್ಯ. ಗುರುಗಳಿಗೆ ಕೇಳಿದ್ದಾರೆ, ಏನು ನೋಡಿದಾಗ ದೊಡ್ಡ ಅಯೋನಿದಳು ಇವಳು. ಈ ರೀತಿಯಾಗಿ ಪದ್ಮದಲ್ಲಿ ದರ್ಶನ ಕೊಟ್ಟಿದ್ದಾಳೆ ಅಂದರೆ ಸಾಮಾನ್ಯಳಾದವಳೆಲ್ಲ ಒಂದು ಸ್ವೀಕಾರವನ್ನು ಮಾಡುವಂತ ಹೇಳಿದ್ದಾಳೆ. ವಿಸ್ತೀರ್ಣ ಪತ್ರೇಶು ರಮಾಕೃತಿಂ ಶುಭಾಂ ದುಷ್ಟ್ವಾಚ ಸಂತೋಷ ಮನಾ ಬಭೂವಾಂ ದೇವೇನ ದತ್ತಾಂ ಭಗವತ್ ಪ್ರಚೋದಿತಾಂ ಕನ್ಯಾಂ ಕುಮಾರೀಂ ಕುಸುಮಾಭನೇತ್ರಾಂ. ವಿಸ್ತೀರ್ಣವಾದಂತಹ ಸಹಸ್ರ ಪತ್ರಗಳಿರುವಂತಹ ಕಮಲ ಪತ್ರದಲ್ಲಿ ಆ ಲಕ್ಷ್ಮೀದೇವಿಯ ಆಕೃತಿ ರೂಪದಲ್ಲಿರುವಂತಹವಳು ವೇದವತಿ. ಆ ವೇದವತಿಯಲ್ಲಿ ಸಹಿತಾಳೆ. ವಿಶೇಷವಾಗಿ ಲಕ್ಷ್ಮಿಯ ಸನ್ನಿಧಾನ. ದೈವೇನ ದತ್ತಾಂ ಭಗವತ್ ಪ್ರಚೋದಿತಾಂ. ಹೋಗಬೇಕಾ ಬೇಡ ಅಂತ ವಿಚಾರ ಬೇರೆ ನಡೀತಾ ಇದೆ.
ಆಕಾಶವಾಣಿಯಾಗಿದೆ ಆ ಸಮಯಕ್ಕೆ. ಓ ಆಕಾಶಗ ವಾಣಿ ಪುತ್ರೀಯಂ ತವ ಪುಣ್ಯದ, ನಿನ್ನ ಪೂರ್ವ ಪುಣ್ಯದಿಂದಾಗಿ ಇವಳು ಹುಟ್ಟಿದ್ದ ನಿಮಗೆ ಲಬ್ಧಳಾಗಿದ್ದಾಳೆ, ಅವಳನ್ನು ಸ್ವೀಕಾರವನ್ನು ಮಾಡು ಎಂಬುದಾಗಿ ಆಕಾಶವಾಣಿಯಾಗಿದೆ. ಮಾಡಿದವರು ವಾಯುದೇವರು. ವಾಯುದೇವರು ಆಕಾಶವಾಣಿಯನ್ನು ಮಾಡಿದ್ದಾರೆ. ಆ ಸಮಯದಲ್ಲಿ ಬಹಳ ಸಂತೋಷ ಆಯಿತು. ಸರಿ ಆಯಿತು ಅಂತೇಳಿ ಯೋಗ್ಯವಾದಂತಹ ಸ್ಥಳ ನೋಡಿ ಅರಣಿ ನದಿ ಎಂಬ ತೀರದಲ್ಲಿ ಇದನ್ನು ಮಾಡಿದ್ದಾರೆ. ಅವಳಿಗೆ ನೀನು ಯಜ್ಞವನ್ನು ಮಾಡಿಲ್ಲ, ಇನ್ನು ಯಜ್ಞವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲೇನೆ ಭೂಶೋಧನ ಮಾಡಿದಾಗೇನೆ ಸಿಕ್ಕಿದ್ದಾಳೆ. ಈಗ ನಾವು ಸತ್ಯನಾರಾಯಣ ಸ್ವಾಮಿಯ ಕಥೆಯಲ್ಲಿ ಕೇಳ್ತೀವಲ್ಲ, ಅವರು ಪೂಜೆಯನ್ನು ಮಾಡಲಿಲ್ಲ ವೈಶ್ಯ, ಕೇವಲ ಸಂಕಲ್ಪವನ್ನು ಮಾಡಿದ್ದಾನೆ. ಯಾವಾಗ ನಮಗೆ ಸಂತಾನವಾಗ್ತದೆಯೋ ಆವಾಗ ನಾವು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತೀವಿ. ಕೇವಲ ಸಂಕಲ್ಪವನ್ನು ಮಾಡಿದ್ದರ ಫಲವಾಗಿ 12 ವರ್ಷ ಸಂತಾನವಾಗಿರಲಿಲ್ಲ. ಯೋಗ್ಯವಾದ ಸಮಯದಲ್ಲಿ ಅವಳು ಗರ್ಭವತಿ ಆದಳು. ಯೋಗ್ಯವಾದ ಸಮಯದಲ್ಲಿ ಅವಳಿಗೆ ಸಂತಾನವಾಯಿತು, ಹೆಣ್ಣು ಮಗು ಹುಟ್ಟಿತು. ಹೀಗೆ ನಾವು ಪೂಜೆಯನ್ನು ಮಾಡ್ತೀವಿ ಎಂದು ಸಂಕಲ್ಪವನ್ನು ಮಾಡಿದ್ರೇನೆ ದಯಾಮಯಾದಂಥ ಭಗವಂತ ಫಲವನ್ನು ಕೊಟ್ಬಿಡ್ತಾನೆ. ಅಷ್ಟು ಶೀಘ್ರ ಫಲನಾದವನು ಭಗವಂತ. ಕೇವಲ ನಾಮಸ್ಮರಣೆ ಇದೆ ಕಲಿಯುಗದಲ್ಲಿ, ಅದರಿಂದಲೇನೆ ಫಲವನ್ನು ಹೇಳಿದ್ದಾರೆ. ಹೀಗೇನೆ ಸರಿ ಆಜ್ಞೆ ಆಗಿದೆ ಅಂತ ಹೇಳಿ ಅವಳನ್ನು ಸ್ವೀಕಾರವನ್ನು ಮಾಡಿದ್ದಾಳೆ. ಈ ಸಮಯದಲ್ಲಿ ಅವನಿಗೆ ಮತ್ತೆ ಪ್ರಶ್ನೆ, ಇನ್ನು ಆಗ ಮಗುವನ್ನು ತೊಗೊಳ್ತಾ ಇರೋದು, ಅಲ್ಲೇನೆ ಅವನಿಗೆ ಪ್ರಶ್ನೆ ಹುಟ್ಟಿದೆ. ಮಾಯಾ ಮಹೇಶಸ್ಯ ದುರತ್ಯಯ ಹರೇಹೇ ಏಯಂತು ಯಾಸಂ ಪ್ರತಿಗೃಹ್ಯತೆ ಮಯಾ. ಆಯ್ತು, ಇವಳು ಸಾಮಾನ್ಯಳಾದವಳು ಅಂತವಳಲ್ಲ, ಅಯೋನಿಜಳು, ಪುರುಷ ಸ್ತ್ರೀಯರಿಂದಾಗಿ ಹುಟ್ಟಿದವಳಲ್ಲ. ಇಂಥವಳನ್ನು ಯಾರಿಗೆ ಕೊಟ್ಟು ನಾನು ಮದುವೆ ಮಾಡಲಿ? ಮುಂದೆ ಸಮಾನವಾಗಿರ್ಬೇಕಲ್ವ, ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವನಿಗೆ ಗಾಬರಿ ಆಗ್ಬಿಟ್ಟಿತ್ತು. ಆ ಸಮಯದಲ್ಲಿ ನೀನ್ಯಾಕೆ ವಿಚಾರ ಮಾಡ್ತೀಯಪ್ಪ? ಆ ಕಾರ್ಯ ಎಲ್ಲ ದೇವರು ನೋಡ್ಕೊತಾನೆ, ಭಗವಂತ ನೋಡ್ಕೊತಾನೆ. ನೀನು ಮೊದಲು ಸ್ವೀಕಾರವನ್ನು ಮಾಡು. ತಾಂ ಕನ್ಯಾ ಪ್ರತಿಗೃಹ್ಣಾಶು ಸ್ವಭಾರ್ಯಾಂ ಪ್ರತ್ಯುವಾಚ ಸಹ. ಅವನು ಸ್ವೀಕಾರ ಮಾಡು ಅಂತ ಹೇಳಿದ್ದಾನೆ. ಸರಿಯಾದ ಸ್ವೀಕಾರವನ್ನು ಮಾಡಿದ್ದು ವಾಯುದೇವರ ಆಜ್ಞೆ ಆಗಿದೆ. ಸ್ವೀಕಾರವನ್ನು ಮಾಡಿದ, ಕರ್ಕೊಂಬಂದು ತಾಂ ಕನ್ಯಾ ತನ್ನ ಹೆಂಡತಿಗೆ ಪ್ರತಿಗೃಹ್ಣಾತು, ನೀನು ಸ್ವೀಕಾರವನ್ನು ಮಾಡು ಅಂತ ಹೇಳಿಕೊಟ್ಟಿದ್ದಾಳೆ. ಈ ರೀತಿಯಾಗಿ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಬಂದಿರುವುದು. ಅದನ್ನು ಸ್ವೀಕಾರ ಮಾಡು. ಲಕ್ಷ್ಮೀದೇವಿಯ ಆಗಮ ನಮ್ಮ ಮನೆಗೆ ಆಗಿದೆ ಅಂತ ಸಂತೋಷ ಆಗಿದೆ. ಆಗ ಶೃಣುಭದ್ರೇ ಮಹಾಪ್ರಾಜ್ಞಿ ದೇವದತ್ತಾಂ ಇಮಾಂ ಶುಭಾಂ, ದೇವರೇ ಕೊಟ್ಟಿರುವಂತಹದಿದು ಇಮಾಂ ಶುಭಾಂ, ಶುಭಪ್ರದವಾದದ್ದು, ಇವಳನ್ನು ನೀನು ಸ್ವೀಕಾರವನ್ನು ಮಾಡು ಎಂಬುದಾಗಿ ಕೊಟ್ಟು ಸಂವರ್ಧಸ್ವ ವರಾಂ ಪುತ್ರಿಂ ಯಥಾ ಗರ್ಭಗತಾಂತವ. ನೋಡಿ ಎಂಥ ಮಾತು ಹೇಳ್ತಾನೆ, ಗರ್ಭಗತಾಂತವ, ನಿನ್ನ ಗರ್ಭದಲ್ಲಿ ಹುಟ್ಟಿದಾಗ ಮಗುವನ್ನು ನೀನು ಹೇಗೆ ಚೆನ್ನಾಗಿ ನೋಡ್ಕೊತೀಯೋ ಅದೇ ರೀತಿಯಾಗಿ ನೋಡ್ಕೋಬೇಕು ಹೇಳಿ ಕೊಡ್ತಾ ಇದ್ದಾಳೆ. ಅವಳನ್ನು ಚೆನ್ನಾಗಿ ಬೆಳೆಸು ಆ ಮಗುವನ್ನು ಅಂತ ಹೇಳಿ ಕೊಟ್ಟಿದ್ದಾಳೆ. ಶೃಣುಭದ್ ನಂತರದಲ್ಲಿ ಇತ್ಯುಕ್ತ ದತ್ಕರೇ ದತ್ವ ಬಹುದಾನ ಮಥಾ ಕರೋ ಕನ್ಯಾಗಮನ ಪುಣ್ಯೇನ ಸಾದೇವಿ ಗರ್ಭಮಾದದೆ. ನೋಡಿ, ಮಾಡಿದ್ದು ಫುಲ್ ಪುಣ್ಯ, ವ್ಯರ್ಥ ಆಗೋದೇ ಇಲ್ಲ. ಇವಳು ಸ್ವೀಕಾರವನ್ನು ಮಾಡಿದ್ದಾಳೆ, ಆ ಮಗುವನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಸಂತೋಷದಿಂದ. ಅದೇ ರೀತಿಯಾಗಿ ಪ್ರಾರಂಭವಾಗಿದೆ. ಇವನು ಅನೇಕ ದಾನವನ್ನು ಮಾಡಿದ್ದಾನೆ. ಬಹುದಾನಂ ಮತಾಕರು, ಅನೇಕ ದಾನವನ್ನು ಮಾಡಿದ್ದ ನಮಗೆ ಮಗು ಆಗಿದೆ ಅಂತ ಹೇಳಿ. ಆ ಮಾಡಿದರ ಪುಣ್ಯ, ಇವಳು ಲಕ್ಷ್ಮಿಯನ್ನು ಸ್ವೀಕಾರವನ್ನು ಮಾಡಿದ ಪುಣ್ಯ, ಅವಳು ಗರ್ಭವತಿಯಾಗಿದ್ದಾಳೆ. ಯೋಗ್ಯವಾದ ಸಮಯ ಗರ್ಭವತಿ ಆಗಿದ್ದಾಳೆ. ಅನಂತರದಲ್ಲಿ ಅವಳಿಗೆ ಏನೇನು ಗರ್ಭಚಿಹ್ನೆಗಳು ಕಂಡ ಮೇಲೆ ಅವಳಿಗೆ ಯೋಗ್ಯವಾದ ಸಮಯದಲ್ಲಿ ಪುಂಸವನ, ಸೀಮಂತ ಮನೆಯೆಲ್ಲ ತಿಳಿದ್ವಿ. ಆ ಎಲ್ಲ ಸಂಸ್ಕಾರಗಳನ್ನು ಕೂಡ ಸರಿಯಾದ ರೀತಿಯಾಗಿ ಮಾಡಿಸಿದ್ದಾರೆ. ಬ್ರಾಹ್ಮಣರಿಂದ ಬ್ರಾಹ್ಮಣೈಹಿ ಆಯುಷಾಗಣೈಹಿ ಕಾರಯಾಮಾಸ ವಿಧಿವತ. ಏನೇನು ಯೋಗ್ಯವಾದಂಥ ಕರ್ಮಗಳೆಲ್ಲ ಮಾಡಿಸ್ಬೇಕು. ಋಗ್ವೇದ, ಯಜುರ್ವೇದ, ಆಶೀರ್ವಾದ ಮಂತ್ರಗಳು ಎಲ್ಲವನ್ನು ಕೂಡ ಸರಿಯಾಗಿ ಮಾಡಿಸಿದ್ದಾನೆ. ಆ ಆಶೀರ್ವಾದಾದಿಗಳು ನಡೆದಿದೆ, ಎಲ್ಲ ಸಂಸ್ಕಾರಗಳು ಕೂಡ ಚೆನ್ನಾಗಿ ನಡೆದಿದೆ. ಅದಾದ ನಂತರದಲ್ಲಿ ಮಾಸೇತು ದಶಮೇ ಪ್ರಾಪ್ತೆ ಸುಷವೇ ಪುತ್ರಮುತ್ತಮಂ, 10ನೇ ತಿಂಗಳಲ್ಲಿ ಯೋಗ್ಯವಾದ ಸಮಯದಲ್ಲಿ ಸಂತಾನವಾಗಿದೆ. ಬಹಳ ಸಂತೋಷ ಆಯಿತು. ಪುತ್ರೋತ್ಪತ್ತಿಂ ಪ್ರವಕ್ತॄಣಾಂ ಸರ್ವಸ್ವ ದಾನವಾಚರತ, ಗಂಡು ಮಗು ಹುಟ್ಟಿದೆ. ಅದರ ಅವನಿಗೆ ಪುಣ್ಯ ಸಂತೋಷಕ್ಕೆ ಪಾರವೇ ಇಲ್ಲದಂಗೆ ಆಗಿದೆ. ಅಷ್ಟು ಸಂತೋಷ ಆಗಿದೆ ಅವನಿಗೆ. ಅನೇಕ ರೀತಿಯಾದಂತಹ ದಾನ ಎಲ್ಲವನ್ನು ಕೂಡ ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡಿದ್ದಾನೆ. ಆ ಕನ್ಯಾಗತೆ ಭಾನು ರವಿ ಕನ್ಯಾವಾಸಕ್ಕೆ ಬಂದಂತಹ ಸಮಯದಲ್ಲಿ, ಈ ದಶಮಿಯ ದಿನದಲ್ಲಿ ರೋಹಿಣಿ ನಕ್ಷತ್ರ ಇರುವಂತಹ ದಿನ ಇವನು ಹುಟ್ಟಿದ್ದಾನೆ. ಬಹಳ ಸಂತೋಷ ಆಯಿತು. ಸಾಯಂಕಾಲದಲ್ಲಿ ಗುರುವಾರದ ದಿನ, ಇಷ್ಟೆಲ್ಲ ಲಕ್ಷಣಗಳು, ಯೋಗ್ಯವಾದಂತಹ ಕಾಲ ಇವೆಲ್ಲವೂ ಕೂಡ. ಅಂತಹ ಸಮಯದಲ್ಲಿ ಹುಟ್ಟಿದ್ದಾನೆ. ಆವಾಗ ಗವಾಂ ಕೋಟಿ ಸಹಸ್ರಾಣಿ ಅಶ್ವಾನ ಮಯುತಂ ತದ,
ನವಧಾನ್ಯಾಧಿಕಂ ದಾನಂ ವಿನಾಸ್ವೇ ಛತ್ರ ಚಾಮರೇ. ಛತ್ರ ಚಾಮರಗಳನ್ನು ಬಿಟ್ಟು ಅವನು ದಾನ ಕೊಡಂಗೇ ಇಲ್ಲ. ಯಾಕಂದ್ರೆ ಅವ್ರದ್ದು ಮೂಲ ಅದು. ರಾಜ ಅಂತಂದ್ರೆ ಛತ್ರ ಚಾಮರಗಳು ಇರಲೇಬೇಕು ಯಾವಾಗಲೂ ಕೂಡ. ಅವುಗಳನ್ನು ಬಿಟ್ಟು ಅನೇಕ ರೀತಿಯಾದಂಥ ದಾನಗಳೆಲ್ಲವನ್ನು ಕೂಡ ದಾನವನ್ನು ಮಾಡಿದ್ದಾನಂತೆ. ಕೋಟಿ ಕೋಟಿ ಸಹಸ್ರ ಗೋಗಳನ್ನು ದಾನ ಮಾಡಿದ್ದಾನೆ, ಕುದುರೆಗಳನ್ನು ದಾನ ಮಾಡಿದ್ದಾನೆ, ಧಾನ್ಯಗಳನ್ನು, ಸಂಪತ್ತನ್ನು ಎಲ್ಲವನ್ನು ಕೂಡ ವಿಶೇಷವಾಗಿ ದಾನವನ್ನು ಮಾಡಿದ್ದಾನೆ. ಎಲ್ಲ ಕಾರ್ಯಗಳನ್ನು ಮಾಡಿ ಬಹಳ ಸಂತೋಷದಿಂದ ನಂತರದಲ್ಲಿ ಸ್ನಾನಂ ಕೃತ್ವಾ ನೃಪಶ್ರೇಷ್ಠ ಸ್ವಸ್ತಿ ಮಾಚರತ ಜಾತಕರ್ಮಾಧಿಕಂ ಕರ್ಮ ಕೃತವಾನ್ ತಕ್ಷಣೇ ನೃಪಃ. ಜಾತಕರ್ಮಾದಿಗಳನ್ನು ಮಾಡಿ ವಿಶೇಷವಾಗಿ ಸ್ವಸ್ತಿವಾಚನ ಪೂರ್ವಕವಾಗಿ ಎಲ್ಲ ಕರ್ಮಗಳನ್ನು ಮಾಡಿದ್ದಾನೆ. ನಂತರದಲ್ಲಿ ಆ ಮಗುವಿಗೆ ಹೆಸರಿಡಬೇಕಲ್ಲ, ಏಕಾದಶಿಯ ಹನಿ ಪಿತಾನಾಮ ಕುರ್ಯಾತ್. 11ನೇ ದಿನ ಅಥವಾ 12ನೇ ದಿನ ದಿವಸೇ 12 ಪ್ರಾಪ್ತೆ ಕೃತಾಪುತ್ರಾಭಿಧಾ ತಥಾ. 12ನೇ ದಿನ ಅಂತ ಹೇಳಿ ಒಂದು ಕಡೆ 11ನೇ ದಿನ ಅಂತ ಹೇಳಿದ್ದಾರೆ, ಮತ್ತು ಇಲ್ಲಿ 12ನೇ ದಿನ ಅಂತ ಹೇಳಿದ್ದಾರೆ. ಒಂದಿಷ್ಟು ದಿನಗಳು ಅಂತ ಹೇಳಿದ್ರೆ ಅದು ಅತ್ಯಂತ ಯೋಗ್ಯವಾದಂತಹ ಕಾಲ. ಆ ದಿನಗಳಲ್ಲಿ ಏನಾರ ದಿನ ಆಗಿರ್ಬೋದು. ಏಕಾದಶಿ ಮಗು ಹುಟ್ಟಿ 11ನೇ ದಿನ ಚತುರ್ದಶಿ ಇರಬಹುದು, ಯಾವ ದಿನ ಆದರೂ ಕೂಡ ಅವಶ್ಯವಾಗಿ ಆ ಮಗುವಿಗೆ ನಾಮಕರಣವನ್ನು ಮಾಡಬಹುದು. ಏಕಾದಶಿ ಹನಿ ಪಿತಾ ನಾಮ ಕುರ್ಯಾತ್ ಎಂಬುದಾಗಿ ವಿಧಿವಾಕ್ಯವನ್ನು ತಿಳಿಸಿದ್ದಾರೆ. ಆ ಕ್ರಮದಲ್ಲಿ ಅವುಗಳನ್ನು ಪಾಲನೆಯನ್ನು ಮಾಡಬೇಕು. ವರ ಸಮಯದಲ್ಲಿ ಅಂತೂ 10 ಅಥವಾ 11, 12 ನಂತರದಲ್ಲಿ 1 ತಿಂಗಳು, ಆ ಹುಟ್ಟಿನಿಂದಾಗಿ 100ನೇ ದಿನ, ಈ ಸಮಯದಲ್ಲಿ ಅದು ಕೂಡ ಮಾಡಬಹುದು ಎಂಬುದಾಗಿ ವರಹ ಪುರಾಣದಲ್ಲಿ ತಿಳಿಸ್ತಾರೆ. ಹೀಗೇನೆ ಅನೇಕ ರೀತಿಯಾಗಿ ಇದರಲ್ಲಿ ವಿಶೇಷವಾದದ್ದು ಈ 11, 12 ದಿನಗಳು. ಯಾರಿಗೆ ಆ ಸಮಯದಲ್ಲಿ ಆಗುವುದಿಲ್ಲ ಅಂತಂದರೆ ಮುಂದೆ ಮಾಡುವುದಕ್ಕೆ ಅದಕ್ಕೆ ಪರಿಹಾರವು ಬೇರೆ ರೀತಿಯಾಗಿ ನಿಯಮಗಳನ್ನು ಕೂಡ ಅದಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆಲ್ಲ ಆದ ನಂತರದಲ್ಲಿ ಆ ಮಗುವಿಗೆ ನಾಮಕರಣವನ್ನು ಮಾಡಬೇಕಾಗಿದೆ. ಉಳಿಗೂ ನಾಮಕರಣವಾಗಿಲ್ಲ, ಇಬ್ಬರಿಗೂ ನಾಮಕರಣ ಆಗಬೇಕಲ್ಲ. ಅದಕ್ಕೋಸ್ಕರವಾಗಿ ಏನು ಹೆಸರಿಡಬೇಕು ಅಂತ ಅದೊಂದು ದೊಡ್ಡದು. ಯಾರಿಗೂ ಇರಬಾರ್ದು ಹೆಸರು. ಇಂತಹ ಅನೇಕ ಬಂದು ಕೇಳ್ತಾರೆ ಏನು ಹೆಸರಿಡಬೇಕು ಅಂತ. ಸ್ವಾಮಿ ಯಾರೂ ಇಟ್ಕೊಂಡಿರಬಾರ್ದು ಆ ಹೆಸರನ್ನು. ಅಂತಹ ಹೆಸರು ಹೇಳ್ರಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಸಿಗಬಾರ್ದು. ಅಷ್ಟು ಎಲ್ಲ ಕಡೆ ಹುಡುಕಾಡಬೇಕು ಅವನು. ಹಾಗೆ ಏನು ಹೆಸರಿಡಬೇಕು ಎಲ್ಲ ರೀತಿ ವಿಚಾರವನ್ನು ಮಾಡಿದ್ದಾರೆ. ಕೊನೆಯಲ್ಲಿ ಇವನಿಗೆ ನಾಮ್ನ ಅದು ವಸುಧಾನೇತಿ ಲೋಕೆ ಖ್ಯಾತಿ ಭವಿಷ್ಯತಿ. ವಸುಧಾನ ಅಂತೇಳಿ ನಾಮಕರಣವನ್ನು ಮಾಡಿದ್ದಾರೆ. ವಸುಧಾನ ಅವನು ಯಾಕೆ ಈ ಹೆಸರನ್ನ ಗುರುಗಳೆಲ್ಲರೂ ಕೂಡ ತಿಳಿಸಿದ್ರು ಆಗ ಅಂತಂದ್ರೆ, ಇವನು ಭೂ ಮೊದಲಾದವುಗಳೆಲ್ಲವನ್ನೂ ಕೂಡ ಆ ಸಮಯಕ್ಕೆ ವಸು ಅಂದ್ರೆ ಸಂಪತ್ತು ಅಂತ ಅರ್ಥ ಇದೆ. ಅನೇಕ ಸಂಪತ್ತಿನೆಲ್ಲ ದಾನವನ್ನು ಮಾಡಿದ್ದಂತೆ ಇವನು ಹುಟ್ಟಿದಾಗ. ಅದಕ್ಕೋಸ್ಕರವಾಗಿ ವಸುಧಾನ ಅಂತ ಹೇಳಿ ಇಟ್ಟಂತೆ. ಏನಿದು ಸುಮ್ಮನೆ ಅವರು ಸಂಪತ್ತು ಕೊಟ್ರ ಅಂತ ಹೇಳಿ ವಸುಧಾನ ಅಂತ ಇಟ್ಟರು. ಮತ್ತೆ ದೇವರ ಹೆಸರು ಇಡಬೇಕಲ್ವಾ, ಸುಮ್ಮನೆ ಏನೋ ಇಟ್ಟುಬಿಟ್ರು ಅಂದ್ರೆ ಹೆಂಗೆ ಅಂತಂದ್ರೆ, ವೇದದಲ್ಲಿ ಬಂದಿದೆ ಹಿರಿಯರು ದೊಡ್ಡವರು ಒಂದೊಂದು ಮಾತು ಕೂಡ ವ್ಯರ್ಥವಾಗಿ ಆಡುವುದಿಲ್ಲ. ಅವರು ಒಂದೊಂದು ಮಾತು ಕೂಡ ಸುಮ್ಮನೆ ಏನೋ ವ್ಯರ್ಥವಾಗಿ ಆಡ್ಬಿಟ್ರು ಹಂಗೆಲ್ಲ ಇರೋದಿಲ್ಲ. ನಾವು ಮಾತಾಡ್ತಿರ್ತೀವಿ ಸುಮ್ಮನೆ ಅರ್ಥಕ್ಕೆ ಏನೋ ಸುಮ್ಮನೆ ಮಾತಾಡ್ತಿರ್ತೀವಿ, ಹಂಗೆಲ್ಲ ಮಾಡುವುದಿಲ್ಲ. ಜ್ಞಾನಿಗಳೆಲ್ಲ ಒಂದೊಂದು ಮಾತು ಕೂಡ ಮುತ್ತುಡ್ದಂಗೆ ಉದುರ್ದಂಗೆ ಅಂತಾರಲ್ಲ, ಹಂಗಿರ್ತವರು. ಸುಮ್ಮನೆ ಇಷ್ಟೆಲ್ಲ ಸಂಪತ್ತು ಕೊಟ್ಟಿಯಪ್ಪ ನೀನು ವಸುದಾನ ಅಂತ ಇಟ್ಕೋ ಅಂತಲ್ಲ. ಅದಕ್ಕೆ ಮೂಲವನ್ನು ಹೇಳ್ತಾರೆ, ವೇದದ ಮಾತನ್ನ ಹೇಳ್ತಾರೆ. ಸವಾಯೇಜ ಮಹಾನ್ ಅಜ ಆತ್ಮನ್ ಅನ್ನಾದ ವಸುಧಾನ ಅಂತ ಹೇಳಿ ಈ ಹೆಸರು ನಿತ್ಯವೂ ಕೂಡ ಹೆಸರನ್ನು ಹೇಳಬೇಕಂತ. ಈ ಹೆಸರನ್ನು ನಾವು ಹೇಳ್ತಾ ಇದ್ರೆ ಎಂದಿಗೂ ಕೂಡ ನಮಗೆ ಸಂಪತ್ತಿನ ಕೊರತೆ ಆಗಲಿ, ಭೂಮಿಯ ಕೊರತೆ ಆಗಲಿ, ಅನ್ನದ ಕೊರತೆ ಆಗಲಿ ಯಾವತ್ತಿಗೂ ಕೂಡ ನಮಗೆ ಬರುವುದಿಲ್ಲ. ಅನ್ನ ಅಂದ್ರೆ ಏನು, ಅನ್ನ ಸಾರು ಎಲ್ಲ ಇರುತ್ತೆ, ಆ ಅನ್ನನ ಅಲ್ಲ. ಅತ್ತೀತಿ ಅನ್ನಂ, ತಿನ್ನುವುದಕ್ಕೆ ಯೋಗ್ಯವಾದದ್ದು ಎಲ್ಲದಕ್ಕೂ ಕೂಡ ಅನ್ನ ಅಂತ ಹೇಳಿ ಕರೀತಾರೆ. ಯೋಗ್ಯವಾದದ್ದೇ ಮತ್ತೆಲ್ಲವೂ ಕೂಡ, ಎಲ್ಲದಕ್ಕೂ ಕೂಡ ಅನ್ನ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು ಏನೇನೋ ಅಯೋಗ್ಯವಾದ ಪದಾರ್ಥಗಳೆಲ್ಲ ಮಾಡ್ತಾರೆ, ಅದೆಲ್ಲ ಅನ್ನ ಅಂತ ಆಗುವುದಿಲ್ಲ. ಯೋಗ್ಯವಾದ ಪದಾರ್ಥ, ದೇವರಿಗೆ ನಿವೇದಿತವಾದ ಪದಾರ್ಥಕ್ಕೇನೆ ಅನ್ನ ಅಂತ ಹೇಳಿ ಕರೆಯೋದು. ಅಂತಹ ಆ ಅನ್ನದ ವಸುಧಾನ ಎಂಬುದಾಗಿ ನಿತ್ಯವೂ ಕೂಡ ಹೇಳಿ ಯಾರು ಆ ಹೆಸರನ್ನು ಹೇಳ್ತಾರೋ ಅವರಿಗೆ ಎಂದಿಗೂ ಕೂಡ ಸಂಪತ್ತಿನ ಕೊರತೆ ಆಗಲಿ, ಅನ್ನದ ಕೊರತೆ ಆಗಲಿ, ಭೂಮಿ ಮೊದಲಾದವುಗಳ ಕೊರತೆ, ಸ್ಥಳದ ಕೊರತೆ ಆಗಲಿ ಯಾವತ್ತಿಗೂ ಕೂಡ ಬರುವುದೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ವೇದದಲ್ಲಿ ಈ ಶಬ್ದವನ್ನು ಯಾರಿಗೆ ಕರೀತಾರೆ, ಭಗವಂತನಿಗೆ ಕರೀತಾರೆ. ಅನ್ನಾದ ಶಬ್ದವಾಚ್ಯನಾದವನು ವಸುಧಾನ ಶಬ್ದದಿಂದ ಮುಖ್ಯವಾಗಿ ತಿಳಿಯುವವನು ಭಗವಂತ, ಸರ್ವೋತ್ತಮನಾದಂಥ ಶ್ರೀಮನ್ನಾರಾಯಣ. ಆ ಭಗವಂತನ ಹೆಸರನ್ನ ಇಟ್ಟಿದ್ದಾರೆ. ಹೀಗೇನೆ ದೇವರ ಹೆಸರು, ದೇವಿಯ ಹೆಸರು, ಲಕ್ಷ್ಮೀ ದೇವಿ ಹೆಸರು ಹೀಗೆ ಇಡಬೇಕೆ ಹೊರತು ಸುಮ್ಮನೆ ಏನೋ ಹೊಸ ಹೆಸರು ಬೇಕು ಅಂತ ಹೇಳಿ ಏನೇನೋ ನಮಗೆ ಮನಸ್ಸಿಗೆ ಬಂದಂತೆ ವಿಚಿತ್ರವಾದಂಥ ಶಬ್ದಗಳನ್ನು ಏನೇನೋ ಕರೀತಾ ಇರ್ತಾರೆ. ಹಾಗೆಲ್ಲ ಸರ್ವಥ ಇಡಬಾರ್ದು. ಆ ಹೆಸರನ್ನ ಹೇಳುವುದರಿಂದ ಒಂದು ದೇವರ ಸ್ಮರಣೆಯೂ ನಮಗೆ ಆಗಬೇಕು. ಆ ಹೆಸರನ್ನ ಇಟ್ಟುವುದರಿಂದ ಮಗುವಿಗೂ ಕೂಡ ಒಳ್ಳೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಅಂತಹ ಹೆಸರುಗಳನ್ನು ಇಡಬೇಕು.
ಅಂತ ಅದರಲ್ಲಿ ಏನೋ ನಮಗೆ ಮನಸ್ಸಿಗೆ ಬಂದಿದೆ ಅಂತ ಇಟ್ಟು ಆ ಮಗುವಿಗೂ ನಾಳೆ ಸಮಸ್ಯೆಯನ್ನು ಮಾಡಿಟ್ಟು ಅವರು ಕೂಡ ಇವರು ಕರೆಯಕ್ಕಾಯ್ತು. ಅದು ಇದೊಂದು ರೀತಿಯಾಗೋ ಇದೆ. ಕೃಷ್ಣ ಅಂತ ಹೆಸರಿಟ್ಟಿರ್ತಾರೆ, ಅದು ಬಿಟ್ಟು ಏನೇನೋ ಅದಕ್ಕೆ ತಕ್ಕಂಗೆ ಬಿಟ್ಟು ಕೃಷ್ಣ ಅಂತ ಕರೆಯೋದು, ಮತ್ತೊಂದು ರೀತಿಯಾಗಿ ಏನೇನೋ ಅಡ್ಡ ಹೆಸರುಗಳನ್ನ ಕರೆಯೋದು. ಆ ಹೆಸರನ್ನ ಚೆನ್ನಾಗಿ ನಾವು ಕರೆದ್ವಿ ಅಂತಂದ್ರೆ ದೇವರ ಸ್ಮರಣೆ ಮಾಡಿದ ಪುಣ್ಯ ಬರುತ್ತೆ. ಅದನ್ನ ಮಾಡೋದೇ ಇಲ್ಲ. ಅದು ಬಿಟ್ಟು ಉಳಿದೆಲ್ಲ ರೀತಿಯಾಗಿ ನಡೀತಾ ಇರ್ತದೆ. ಅದಕ್ಕೋಸ್ಕರವಾಗಿ ದೇವರ ಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತಾ ಇರುವಂತಹ ಹೆಸರನ್ನ ಸರಿಯಾದ ರೀತಿಯಾಗಿ ಇಡಬೇಕು ಎಂಬುವಂತಹ ಚಿಂತನೆ ಆ ವಸುದೇವನ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಇವಳಿಗೆ ಹೆಸರು ಬೇಕಲ್ಲ, ಏನು ಇಡಬೇಕು ಅಂದ್ರೆ ಆಗ ಹೇಳ್ತಾರೆ, ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಾಯ ಅವತಾರತ್ವ ರಾಜಾ ಪದ್ಮಾವತೀತಿ ಚ. ಇವಳಿಗೆ ಪದ್ಮಾವತಿ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾಳೆ. ಪದ್ಮದಿಂದಾಗಿ ಬಂದದ್ರಿಂದಾಗಿ ಲಕ್ಷ್ಮಿ ಪದ್ಮಾವತಾರತ್ವ ಪದ್ಮಾಯ ಅವತಾರತ್ವ, ಲಕ್ಷ್ಮಿಯ ವಿಶೇಷ ಅವತಾರಳಾಗಿರುವುದರಿಂದಾಗಿ ಇವಳಿಗೆ ಪದ್ಮಾವತಿ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾಳೆ. ರಾಮಾಯಣದಲ್ಲಿ ಬರುತ್ತದೆ ಇವಳು ಯಾರು ಅಂತಂದ್ರೆ ವೇದವತಿ. ರಾಮಾಯಣದಲ್ಲಿ ಹೇಳ್ತಾರೆ, ಯಾವ ಕುಶಧ್ವಜ ತಾನು ವೇದವನ್ನು ಅಭ್ಯಾಸವನ್ನು ಮಾಡ್ತಾ ಇರ್ತಾನಂತೆ. ಆ ಸಮಯದಲ್ಲಿ ಬಾಯಿಂದ ಬಂದವಳಂತೆ ಇವಳು ವೇದವತಿ. ಅದು ಇವಳು ಏನಾದ್ರು ಅಯೋನಿಜಳಾದ್ರು. ಲಕ್ಷ್ಮಿಯೂ ಅಯೋನಿಜಳು, ವೇದವತಿಯೂ ಅಯೋನಿಜಳು. ಅದಕ್ಕೆ ಮುಂದೆ ಅವಳು ಶುದ್ಧಳಾಗಿದ್ದಾಳೋ ಇಲ್ಲೋ ಅಂತೇಳಿ ಅಗ್ನಿಯನ್ನ ಪ್ರವೇಶ ಮಾಡಿಸಿದ್ರಲ್ಲ, ಆ ಸಮಯಕ್ಕೆ ಅವಳು ಶುದ್ಧಳಾಗಿದ್ದಾಳೆ ಅಂತ ಬಂದ್ಲು. ಯಾಕೆಂದ್ರೆ ಅಯೋನಿಜಳಿಗೆ ಯಾವ ದೋಷ ಇರೋದಕ್ಕೆ ಸಾಧ್ಯ? ಪಂಚಭೂತಗಳ ಸಂಬಂಧ ಇರುವಂತಹ ಸ್ತ್ರೀ ಪುರುಷ ಸಂಘದಿಂದಾದಿಗಳಲ್ಲಿ ಹುಟ್ಟುವಂತವರಿಗೆ ಈ ದೋಷಾದಿಗಳೆಲ್ಲವೂ ಕೂಡ ಅವರಿಗೆ ಯಾವ ದೋಷಗಳು ಕೂಡ ಇರೋದಿಲ್ಲ. ಅದರಿಂದ ಶುದ್ಧಳು ಎಂಬುದಾಗಿ ಅದನ್ನ ತೋರಿಸಿಕೊಟ್ರು. ಹೀಗೇನೆ ಯಾವ ಸೀತೆಯನ್ನ ಕರೆದುಕೊಂಡು ಹೋಗಿದ್ದೇನೆ ಅಂತ ರಾವಣ ಬಂದ ಆ ಸಮಯದಲ್ಲಿ ಅಗ್ನಿದೇವ ಕೊಟ್ಟುಗೊಳಿಸಿದ್ದು ಇವಳನ್ನೇ ವೇದವತಿ. ತಾನು ಇಷ್ಟೆಲ್ಲ ಸೇವೆಯನ್ನು ಮಾಡಿದ್ದು, ಆ ಸೇವೆಯನ್ನು ಮಾಡಿದ್ದಕ್ಕೋಸ್ಕರವಾಗಿ ಏನಾದರೂ ಕೂಡ ಯಾರಾದರೂ ಕೂಡ ಸೇವೆಯನ್ನು ಮಾಡಿದ್ರೆ ಅದಕ್ಕೆ ಫಲ ಕೊಡಬೇಕಲ್ಲ. ಅದಕ್ಕೋಸ್ಕರವಾಗಿ ಮುಂದೆ ನೀನು ಸೀತಾದೇವಿಯನ್ನ ಪ್ರಾರ್ಥನೆ ಮಾಡಿದ. ಸೀತಾದೇವಿ ಮುಂದೆ ಪದ್ಮಾವತಿಯಾಗಿ ನೀನೇ ಭಗವಂತನನ್ನ ವರಿಸು ಎಂಬುದಾಗಿ ಅನುಗ್ರಹವನ್ನು ಮಾಡಿದ್ದರ ಫಲವಾಗಿ ಅವಳು ಲಕ್ಷ್ಮೀ ದೇವಿ ಅವತಾರವೂ ಕೂಡ ಇದೆ. ಇವಳು ವಿಶೇಷ ಸನ್ನಿಧಾನ. ಯಾಕೆಂದ್ರೆ ಭಗವಂತ ಸುಮ್ಮನೆ ಯಾರ್ಯಾರನ್ನೂ ಮದುವೆ ಆಗುವುದಿಲ್ಲ. ಹಿಂದೆಲ್ಲ ಕೇಳಿದ್ವಿ, ಕೃಷ್ಣ 16,108 ಜನನ ಮದುವೆ ಆದ ಅಂತ. ಅವ್ರು ಯಾರಲ್ಲೂ ಕೂಡ ಸುಮ್ಮನೆ ಯಾರನ್ನೋ ಮದುವೆ ಆಗಿದ್ದಾರೆ, ಆಯ್ತಪ್ಪ 3ರಲ್ಲಿ ಮತ್ತೊಂದು ಹಂಗಲ್ಲ. ಲಕ್ಷ್ಮಿಯ ಸನ್ನಿಧಾನ ಇದ್ರೆ ಮಾತ್ರ ಭಗವಂತ ಸ್ವೀಕಾರವನ್ನು ಮಾಡ್ತಾನೆ. ಯಾರ್ಯಾರನ್ನೋ ಸರ್ವರ್ಥ ಸ್ವೀಕಾರ ಮಾಡುವುದಿಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ವಿಶೇಷವಾಗಿ ಅಷ್ಟಮೇಶಿ ಇವರಲ್ಲಿ ವಿಶೇಷ ಸನ್ನಿಧಾನ, ಭಗವಂತನ ವಿಶೇಷವಾಗಿ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇರ್ತದೆ. ಇವರಲ್ಲಿ ಅಂಶವಾಗಿ ಇರ್ತದೆ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಆ ಅಂಶವೂ ಇಲ್ಲದೆ ಇದ್ರೆ ಭಗವಂತ ನೋಡೋದೂ ಇಲ್ಲ. ಈ ರೀತಿಯಾಗಿ ತನ್ನ ಹೆಂಡತಿ ಎಂಬ ರೀತಿ ಚಿಂತನೆಯು ಭಗವಂತ ಸ್ವೀಕರಿಸುವುದೇ ಇಲ್ಲ ಎಂಬುವಂಥ ಚಿಂತನೆಯನ್ನು ನಾವು ಮಾಡಲೇಬೇಕು. ಹೀಗೆ ನಂತರದಲ್ಲಿ ಆ ಪದ್ಮಾವತಿ ಅಂತ ನಾಮಕರಣವಾಗಿದೆ. ಇವರಿಗೆ ವಸುಧಾನ ಅಂತ ನಾಮಕರಣವನ್ನು ಮಾಡಿದ್ರು. ಹೀಗೆ ಎಲ್ಲ ಕಾರ್ಯಗಳು ಚೆನ್ನಾಗಿ ಅವರನ್ನ ಬೆಳೆಸ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಅವಳು ಕೂಡ ದೊಡ್ಡವಳಾಗಿದ್ದಾಳೆ. ಇವನಿಗೆ ಉಪನಯನಾದಿಗಳೆಲ್ಲವನ್ನು ಕೂಡ ಮಾಡಿದ್ದಾರೆ. ಇವಳು ಕೂಡ ದೊಡ್ಡವಳಾಗಿದ್ದಾಳೆ. ವನಂ ಜಗಾಮ ಪುಷ್ಪಾರ್ಥಂ ಕನ್ಯಾ ಕಮಲಲೋಚನ ವಸಂತಮಾಗತಂ ವೀಕ್ಷ್ಯ ವನೇ ತಾಭಿರ್ಭಯಾಕುಲೆ ಪುಷ್ಪಾಣ್ಯಾಹಾರಯಾಮಾಸ ಧರುಮೂಲ ಉಪಾಶ್ರಿತ ತದಾಗತೋ ನಾರದಸ್ತು ರುದ್ಧೋ ಭೂತ್ವ ಜಟಾಧರಃ. ನೋಡಿ, ನಾರದರ ಆಗಮನ ಎಷ್ಟು ಉಪಕಾರವನ್ನು ಮಾಡ್ತಾರೆ. ಜಟಾಧಾರಿಯಾಗಿ ನಾರದರು ಬಂದಿದ್ದಾರೆ. ಬಂದು ಇವಳನ್ನು ನೋಡಿದ್ದಾಳೆ. ಇವಳು ಪದ್ಮಾವತಿ ತನ್ನ ಸಖಿಯರು ಸ್ನೇಹಿತೆಯರ ಜೊತೆಯಲ್ಲಿ ತಾವು ಹೂವನ್ನು ತರುವುದಕ್ಕೋಸ್ಕರವಾಗಿ ವನಕ್ಕೆ ಬಂದಿದ್ದಾಳೆ. ಈ ಸಮಯದಲ್ಲಿ ಅವರನ್ನು ನೋಡಿದ್ದಾಳೆ. ನಿನ್ನ ಹಸ್ತವನ್ನು ತೋರಿಸು, ಕೈಯನ್ನು ತೋರಿಸು ಅಂತ ಕೇಳ್ತಿದ್ದಾರೆ. ಯಾರು ನೀವು, ಏನ್ ಕತೆ, ನೀವು ಬಂದ್ಬಿಟ್ಟು ಕೈ ತೋರಿಸು ಅಂದ್ರೆ ಏನ್ ಕತೆ ಅಂತ ಕೇಳಿದಾಗ, ಇಲ್ಲ ನೀನು ಭಯ ಪಡಬೇಡ, ನಾನು ನಿನ್ನ ಭವಿಷ್ಯವನ್ನು ಹೇಳ್ತೀನಿ, ನಿನ್ನ ಹಸ್ತರೇಖೆಯನ್ನು ನೋಡಿ ನೀನು ಯಾರನ್ನ ಮದುವೆ ಆಗ್ತೀಯ, ನಿನ್ನ ಏನು ಗತಿ, ನಿನ್ನ ಪರಿಸ್ಥಿತಿ ಏನು ಎಂಬುದನ್ನೆಲ್ಲವನ್ನು ಕೂಡ ತಿಳಿಸ್ತೀನಿ, ನಿನ್ನ ತಂದೆಯ ತರ ನಾನು ಅಂದುವುದು ತಿಳುಕೋ ಎಂಬುದಾಗಿ ಹೇಳಿದ್ದಾಳೆ. ಅವರು ಕೂಡ ವೃದ್ಧರ ವೇಷದಲ್ಲಿ ಬಂದಿದ್ದಾರೆ. ಒಳ್ಳೆ ಯುವಕನ ವೇಷದಲ್ಲಿ ಬಂದ್ಬಿಟ್ಟು ನೀನು ಕೈ ತೋರಿಸು ಅಂತಂದು ಏನ್ ಮಾಡ್ಬೇಕು, ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ಬೇಕು? ಅದಕ್ಕೋಸ್ಕರ ಸರ್ವಥಾ ರೀತಿ ಮಾಡ್ತಿಲ್ಲ. ವೃದ್ಧರ ವೇಷದಲ್ಲಿ ನಾರದರು ಬಂದಿದ್ದಾರೆ. ಬಂದು ಕೇಳಿದಾಗ ಅವಳು ಕೋಸಿ ವಿಪ್ರ ಮಹಾಪ್ರಾಜ್ಞ ಕಿಮರ್ಥಂ ತುಮಾಗತಃ ವಾಕ್ಯಂ ದಾಸಂ ಸಮಾಕರ್ಣ್ಯ ಗುರುಪ್ರೋವಾದ ಸದ್ವಜಃ. ಯಾರು ನೀವು ಹಿಂಗೆಲ್ಲ ಕೇಳ್ತಾ ಇದ್ದೀರಲ್ಲ ಅಂತ ಕೇಳಿದಾಗ, ಏನು ಭಯ ಪಡಬೇಡ, ಅಹಂ ಕುಲಗುರು ಸಾಕ್ಷಾತ್ ಇಸ್ಮಾಕಂ ವರಯೋಷಿತಾಂ. ನಾನು ಬೇರೆಯವರಲ್ಲ, ನಿಮ್ಮ ಕುಲಗುರುಗಳು ನಾವು. ನಿನಗೆ ಒಳ್ಳೆ ವರನನ್ನು ಹುಡ್ಕೊಡ್ತೀನಿ. ಅದಕ್ಕೋಸ್ಕರವಾಗಿ ಮೊದಲು ನಿನ್ನ ಕೈಯನ್ನು ತೋರಿಸು. ಹಸ್ತಂ ದರ್ಶಯ ಬಾಲೇ ಲಕ್ಷಣಂ ಪ್ರವದಾಮಿತೆ. ಎಂತಹ ಲಕ್ಷಣ ಇರುವಂತಹ ವರ ನಿನಗೆ ಸಿಗ್ತಾನೆ.
ಎಲ್ಲವನ್ನು ಕೂಡ ಹೇಳ್ತೀನಿ, ಯಾವ ನಾಚಿಕೆ ಬೇಡ. ಉವಾಚ ಲಜ್ಜಯಾದೇವಿ, ನಾಚಿಕೆ ಬೇಡ ಅಂತ ಹೇಳಿ ಇವರು ಎಲ್ಲ ದತ್ವ ಹಸ್ತಂಬರಾಂಗನ, ಸರಿ ಅಂತ ಆಯಿತು, ಕೈ ತೋರಿಸು ಅಂತ ಹೇಳಿದ್ದಾಳೆ. ಆಯಿತು, ಇನ್ನೇನು ಇವರು ಇಷ್ಟು ಹೇಳ್ತೀರಲ್ಲ ನಡೆಯತ್ತೆ ಅಂತ ಕೈ ತೋರಿಸಿದ್ದಾಳೆ. ತೋರಿಸಿದ ಕೂಡಲೇ ಬಹಳ ಸಂತೋಷ ಆಗಿದೆ. ಕೈಯನ್ನು ನೋಡಿದ ಕೂಡಲೇ ಮಾನಸಿಕವಾಗಿ ನಮಸ್ಕಾರವನ್ನು ಮಾಡಿದ್ದಾರೆ ನಾರದರು. ಲಕ್ಷ್ಮೀದೇವಿ ವಿಶೇಷವಾದಂಥ ಸನ್ನಿಧಾನ. ಆಗ ಅವಳು ಹೇಳ್ತಾಳೆ, ಸತ್ಯಂವದ ಮಹಾಪ್ರಾಜ್ಞ ಲಕ್ಷಣಾನಿ ವರಾಣಿವೆ ದೃಷ್ಟ್ವಾ ಪಾಣಿತಲಂ ಪ್ರಾಹ ಅಸನ್ ವಿಧಿತನೂಭವ. ಸುಮ್ಮನೆ ಏನೇನೋ ಹೇಳಿ ನನ್ನ ಮನಸ್ಸು ಕೆಡಿಸ್ಬೇಡ, ನೀನು ಸರಿಯಾದ ರೀತಿಯಾಗಿ ಸತ್ಯವಾದದ್ದು ಏನಿದೆ ಅದನ್ನೇ ಹೇಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅನೇಕ ರೀತಿಯಾಗಿ ಜ್ಯೋತಿಷ್ಯಾದಿಗಳನ್ನು ಹೇಳ್ತಾ ಇರ್ತಾರೆ. ಕೆಲವರು ಭಯಪಡಿಸ್ಬಿಡ್ತಾರೆ, ಇಷ್ಟು ವರ್ಷಕ್ಕೆ ಹಿಂಗಾಗೋಗ್ತೀಯಾ ಹೇಳ್ತೀರಿ. ಸಾಮಾಜಿಕವಾಗಿ ಹೇಳ್ತಾರೆ, 25ನೇ ಇಸ್ವಿಯಲ್ಲಿ ಸಂಪೂರ್ಣ ಭೂಮಂಡಲ ಗೋವಿಂದ ಧ್ವಂಸವಾಗಿ ಹೋಗ್ತದೆ. ಹಿಂದೆ ಎಷ್ಟೋ 20ರಲ್ಲೇನೋ ಒಂದ್ಸಲ ಹೇಳಿದ್ರು, ದಾಟ್ 3-4 ವರ್ಷ ಆಯ್ತು ದಾಟ್ ಬಂದ್ವಿ ನಾವು. ಹೀಗೆ ಸಾವಿರ ರೀತಿಯಾಗಿ ಸಾವಿರ ಜನ ಹೇಳ್ತಾ ಇರ್ತಾರೆ. ಆ ಎಲ್ಲ ಭಯದಲ್ಲಿಯೇ ನಾವು ಕುಳಿತುಕೊಳ್ಳೋ ರೀತಿಯಾಗಿ ಬರುತ್ತೆ. ಅದಕ್ಕೋಸ್ಕರವಾಗಿ ಸರಿಯಾದ ರೀತಿಯಾಗಿ ಕೊಡಬೇಕು. ಸಮಸ್ಯೆಗಳಿರ್ತದೆ, ಜಾತಕಗಳಲ್ಲಿ ಸಮಸ್ಯೆ ಇರೋದೇ ಇಲ್ಲ ಅಂತಲ್ಲ, ನಾವು ಕೂಡ ಮನುಷ್ಯರಾದ್ರಿಂದ ಸಮಸ್ಯೆಗಳಿರ್ತದೆ. ಆ ಸಮಸ್ಯೆಗಳು ಇನ್ನೂ 10 ವರ್ಷ ಆದ್ಮೇಲೆ ಸಾಯ್ತಾರೆ ಅಂತ ಹೇಳೋದನ್ನ ಇವರು ಸಮಸ್ಯೆ ಹೆಂಗೆ ಹೇಳಿರ್ತಾರೆ ಅಂತಂದ್ರೆ, ಅದು ಕೇಳಿ 1 ವರ್ಷಕ್ಕೆ ಹೋಗ್ಬಿಡ್ಬೇಕು. ನಾ ಸಾಯ್ತೀನಿ, ನಂಗೆ ಈ ಸಮಸ್ಯೆ ಆಗಿದೆ ಅಂತೆ, ಜಾತಕದಲ್ಲಿ ಇದಿಲ್ಲಂತೆ ಕೇಳಿ ಅದನ್ನ ಅನ್ಕೊಂಡೇ 1 ವರ್ಷಕ್ಕೆ ಹಾರ್ಬಿಡ್ಬೇಕು. ಅಂತ ಪರಿಸ್ಥಿತಿ ಕೊಡ್ತಾರೆ. ಹಂಗೆ ಹೇಳಬಾರ್ದು. ಸ್ವಲ್ಪ ಪರಿಸ್ಥಿತಿ ಹೀಗಿದೆ, ಜಾತಕದಲ್ಲಿ ಈ ಸಮಸ್ಯೆ ಇದೆ, ಇದನ್ನು ಹೀಗೆ ಮಾಡಿದರೆ ಪರಿಹಾರ ಆಗ್ತದೆ ಅಂತ ಅದನ್ನ ಸಲೀಸ ಮುಗಿಸ್ಬೇಕು ಹೊರತು ಆ ದೊಡ್ಡ ಏನೋ ಸಣ್ಣದನ್ನ ದೊಡ್ಡದು ಮಾಡಿ ಅದೆಲ್ಲ ಹಾಳಿಡಿಸಿ ಅವನ ಮನಸ್ಸೆಲ್ಲ ಹಾಳು ಮಾಡಿ ಅವನಿಗೆ ಮದುವೆ ಆಗೋ ಉತ್ಸಾಹನೂ ಹೋಗಿಸಿ ಹಿಂಗೆಲ್ಲ ಸರ್ವಥಾ ಮಾಡಬಾರ್ದು. ಏನಿದೆಯೋ ಸರಿಯಾಗಿ ಹೇಳಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾಳೆ, ಸತ್ಯಂವದ ಮಹಾಪ್ರಾಜ್ಞ, ಸರಿಯಾಗಿ ಹೇಳು. ಅವಳಿಗೆ ಮನಸ್ಸು ಭಯ ಆದರೆ ಏನು ಮಾಡಬೇಕು, ಏನೇನು ಹೇಳ್ಕೊಡ್ಕೊಂಡ್ರೆ ಅದಕ್ಕೋಸ್ಕರವಾಗಿ ಸರಿಯಾಗಿ ಹೇಳು. ಲಕ್ಷಣ ಅನಿವರಾಣಿಮೆ, ಏನೇನು ಲಕ್ಷಣಗಳಿದೋ ಅವುಗಳನ್ನ ಅಂತ ಕೇಳಿದಾಗ ನಾರದರು ಹೇಳ್ತಾ ಇದ್ದಾರೆ, ಪತಿರ್ ಭವತಿ ಧರ್ಮಾಗ್ನಿ ತ್ರಿಲೋಕೇಶೋ ರಮಾಪತಿ ಪಾಣಿ ಪದ್ಮದಲೋಪೇತೋ ಪಾದೋತೆ ಸ್ವಸ್ತಿಕಾಯುತೋ. ಒಳ್ಳೆಯ ಲಕ್ಷಣಗಳು ನಿನ್ನಲ್ಲಿ ಇದೆ. ನಿನ್ನ ಯಾರು ಮದುವೆ ಆಗ್ತಾರೆ ಗೊತ್ತಾ? ತ್ರಿಲೋಕೇಶ ರಮಾಪತಿ, ಸಮಸ್ತ 3 ಲೋಕಕ್ಕೂ ಕೂಡ ಒಡೆಯನಾದಂತಹ ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣನೇ ನಿನ್ನನ್ನು ಹೊರಸ್ತಾನಮ್ಮ ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾರೆ. ಧರ್ಮಜ್ಞೆ, ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡುವವಳೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಲಕ್ಷಣಗಳನ್ನು ಹೇಳಿ ಅವಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ನಿನ್ನ ಕಾಲುಗಳಲ್ಲಿ ಸ್ವಸ್ತಿಕ ಚಿಹ್ನೆ ಎಂಬುದಿದೆ ನೋಡಿ. ಸುಮ್ಮನೆ ಏನೋ ಬಾಯಲ್ಲಿ ಹೇಳೋದಲ್ಲ, ಲಕ್ಷಣಗಳು ಹೇಳ್ತಾ ಇದ್ದಾರೆ. ನಿನ್ನಲ್ಲಿ ಈ ಲಕ್ಷಣ ಇದೆ, ಈ ಲಕ್ಷಣ ಇರೋದ್ರಿಂದಾಗಿ ಅಂತಹವನು ನಿನ್ನನ್ನು ಹೊರಸ್ತಾನೆ ಅಂತ ಹೇಳಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಮುಖ ಚಂದ್ರನಂತೆ ಇದೆ, ಕಣ್ಣುಗಳು ಕಮಲಕ್ಕೆ ಸಮಾನವಾಗಿದೆ, ಮೂಗು ಎಳ್ಳಿನ ಹೂವಿನಂತೆ ಪ್ರಕಾಶಿಸ್ತಾ ಇದೆ. ಈ ರೀತಿಯಾದ ಸಂಪೂರ್ಣವಾಗಿ ಅವಳ ವರ್ಣನೆಯನ್ನು ಮಾಡಿದ್ದಾಳೆ. ಇಂತಹ ಸರ್ವ ಲಕ್ಷಣಗಳಿಂದ ಕೂಡಿದವರು ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ. ಆ ನಾರಾಯಣನನ್ನು ಹೊರಿಸ್ಬೇಕಂದ್ರೆ, ಅವನನ್ನು ಮದುವೆ ಆಗಬೇಕಾದ್ರೆ ಈ ಲಕ್ಷಣಗಳು ಇದ್ದವರು ಮಾತ್ರ ಸಾಧ್ಯ ಅಂತ ಹೇಳಿ ಹೊರಿಸ್ತಾನಂತೆ. ಅಲ್ಲಿಯೂ ಕೂಡ ಭಗವಂತನನ್ನ ಒಂದ್ಸತಿ ಹುತ್ತದಲ್ಲಿ ಇದ್ದಾಗ ನಾರದರು ಬಂದು ದರ್ಶನ ಮಾಡಿದ್ರಂತೆ. ಏನು ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಇಲ್ಲ ಒಂದು 10 ವರ್ಷ ಮುಗಿಲಿ, 10,000 ವರ್ಷ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಅಂತ. ಸರಿ ಆಯಿತು, ಸ್ವಲ್ಪ ಕೈ ತೋರಿಸಿ ನಿಮ್ದು ಅಂತ ಕೇಳಿದಂತೆ. ಆಗ ಅದೇ ಲಕ್ಷಣಗಳನ್ನು ಪದ್ಮಾವತಿಯನ್ನು ಮುಂದೆ ಬರೆಸ್ತಾನೆ ಎಂಬುವಂತ ಏನು ಆ ಲಕ್ಷಣಗಳೆಲ್ಲವನ್ನು ಕೂಡ ನೋಡಿದಂತೆ. ಇಬ್ಬರದು ಕೂಡ ಚೆನ್ನಾಗಿ ಕೂಡ ಬರಬೇಕಲ್ವಾ? ಹೇಗೆ ಜಾತಕಗಳನ್ನು ನೋಡ್ತಾರೋ ಅದೇ ರೀತಿ ಹಸ್ತರೇಖೆ ಎಂಬುದಾಗಿ ಅದನ್ನೆಲ್ಲವನ್ನು ಕೂಡ ನೋಡಿದ್ದಾರೆ. ಯೋಗ್ಯವಾದದ್ದು ಗಮನಂ ಕಲಿರಾಜಸ್ಯ ಲಘುವಂತೇವರಾನೇ ಪೂರ್ವಾರ್ಜಿತೇನ ಪುಣ್ಯೇನ ಲಭತೆ ಸಕಲಂ ಶುಭೆ. ನಿನ್ನ ಪೂರ್ವಾರ್ಜಿತವಾದಂಥ ಪುಣ್ಯದಿಂದಾಗಿ ಆ ಭಗವಂತ ನಿನ್ನ ಕೈ ಹಿಡಿತಾ ಇದ್ದಾನೆ ಎಂಬುವಂತಹ ಎಲ್ಲ ಲಕ್ಷಣಗಳನ್ನು ಹೇಳಿದ್ದಾರೆ. ಅಂದರೆ ಇದು ಸಂಭಾಷ್ಯದಾಂ ದೇವೀಂ ದೇವರ್ಷಿ ಪದ್ಮ ಸಂಭವ ನಂತರದಲ್ಲಿ ನಾರದರು ಬಹಳ ಸಂತೋಷ ಆಗಿ ಮನಸ ವಂದನಂ ಕೃತ್ವ ಜಗಾಮಾತ ಋಷಿಸ್ತದ. ನಂತರದಲ್ಲಿ ಇದೆಲ್ಲ ಲಕ್ಷಣಗಳನ್ನು ಹೇಳಿ ಮನಸ್ಸಿನಿಂದ ಚಿಂತನೆ ನಮಸ್ಕಾರವನ್ನು ಮಾಡಿ ತಾವು ಹೊರಟಿದ್ದಾರೆ. ಸ್ತುತಿಂ ರಮಾಯಾಃ ಕಮಲೋದ್ಭವಾಯಾಃ ಋಷಿಶ್ಚ ಕೃತ್ವಾ ಕಮಲೋದ್ಭವಾತ್ಮಜಾಂ ಜಗಾಮ ಸುಸ್ಥಾನಮನಂತ ಶೈಲಂ ನಾರಾಯಣಸ್ಯೇವ ಮನೋಹರಂ ಶುಭಂ. ಬ್ರಹ್ಮಪುತ್ರ ಅಂತ ನಾರದರು ಆ ಲಕ್ಷ್ಮಿಯ ಸ್ತೋತ್ರವನ್ನು ಮಾಡಿ ವಿಶೇಷವಾಗಿ ತಮ್ಮ ಸ್ಥಳಕ್ಕೆ ಹೊರಟರು ಎಂಬುದಾಗಿ ತಿಳಿಸಿಕೊಟ್ರು. ಹೀಗೇನೆ ಆ ಲಕ್ಷ್ಮೀದೇವಿ ಯಾಕಂದ್ರೆ ಮನಸ್ಸಿನಲ್ಲಿ ಕೂಡಬೇಕಲ್ಲ, ಬಂದು ಇವಳನ್ನು ಮದುವೆ ಆಗುವುದು ಭಗವಂತನೇ ಎಂಬುದಾಗಿ ಅವಳಿಗೆ ಮನಸ್ಸಲ್ಲಿ ಒಂದು ಕೂಡಬೇಕಲ್ಲ. ಅದಕ್ಕೋಸ್ಕರವಾಗಿ ಆ ಕಾರ್ಯಗಳೆಲ್ಲವನ್ನು ಕೂಡ ಮಾಡಿ ತಮ್ಮ ಸೇವೆಯನ್ನು ಸಮರ್ಪಣೆಯನ್ನು ಮಾಡಿ ಹೊರಟಿದ್ದಾರೆ. ನಂತರದಲ್ಲಿ ಭಗವಂತ ಬರ್ತಾನೆ. ಆ ವಿಷಯಗಳನ್ನೆಲ್ಲವನ್ನು ಕೂಡ ನಾಳೆ ದಿನ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೇವ ಬುದ್ಧ್ಯಾತ್ಮನಾ ವಾ ನ ಸ್ವಭಾವಂ
ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಪದಾ ಪೂಜಾ ತತ್ಪ್ರಸಾದೇನ ನಾಣ್ಯತ ನ ಜಾನೇ ಕರ್ಮ ಯತ್ಕಿಂಚಿತ್ ನಾಪಿ ಲೌಕಿಕ ವೇದಿಕೆ ಅನಿಷೇಧ ವಿಧಿ ವಿಷ್ಣು ತವ ದಾಸೋಸ್ಮಿ ಕೇವಲಂ ಸರ್ವಂ ಸಂಪೂರ್ಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು.